ನಮಸ್ತೆ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ಸೊ ನಮ್ಮ ಗುರುವಾರದ ದಿಲ್ಸೆ ಪ್ರೋಗ್ರಾಮ್ಗೆ ಮತ್ತೆ ಎಲ್ಲರಿಗೂ ವೆಲ್ಕಮ್. ಎಲ್ಲಾರ್ದು ಊಟ ಆಗಿದೆ ಅನ್ಕೊಂಡಿದ್ದೀನಿ. ಊಟ ಮಾಡಿಲ್ಲ ಅಂತ ಹೇಳಿದ್ರೆ ಊಟ ಜೊತೆಗೆ ಬೇಕಾದ್ರೆ ಈ ಪ್ರೋಗ್ರಾಮ್ ನಡ್ಕೊಬಹುದು. ಯಾಕೆಂತ ಹೇಳಿದ್ರೆ ಈ ಒಂದು ಪ್ರೋಗ್ರಾಮ್ಗೆ ನಾವು ಅವಾಗ್ಲಿಂದ ಹೇಳ್ತಾ ಇದೀವಿ, ಬುಕ್ಕು ಪೆನ್ನು ಬೇಕಾಗಿಲ್ಲ. ನಿಮ್ಮ ಹೃದಯ ಓಪನ್ ಮಾಡ್ಕೊಂಡು, ಕಿವಿ ಓಪನ್ ಮಾಡ್ಕೊಂಡು ಕೇಳಿದ್ರೆ ಸಾಕು, ಮಿಕ್ಕಿದೆಲ್ಲ ನಿಮಗೆ ಪಿಕ್ಚರ್ ತನಗೆ ಬರ್ತಾ ಹೋಗುತ್ತೆ. ಸೊ ಟಿವಿನ ಆಫ್ ಮಾಡ್ಬೋದು. ಟಿವಿ ಆಫ್ ಮಾಡ್ಕೊಂಡು ಅಟ್ಲೀಸ್ಟ್ ಆರಾಮಾಗಿ ಮೊಬೈಲ್ ಇಲ್ಲ ಅಂತ ಹೇಳಿದ್ರೆ ಲ್ಯಾಪ್ಟಾಪ್ ಓಪನ್ ಮಾಡ್ಕೊಂಡು ಈ ಪ್ರೋಗ್ರಾಮ್ ನ ಕೇಳ್ಬೋದು, ಹಾಗೇನೆ ನೋಡ್ಬೋದು. ಓಕೆ, ಮತ್ತೆ ನಮ್ಮ ದಿಲ್ಸೆ ಪ್ರೋಗ್ರಾಮ್ಗೆ ಎಲ್ಲರಿಗೂ ವೆಲ್ಕಮ್. ಸೊ ಫೇಸ್ಬುಕ್ ಲಿಂಕ್ ಎಲ್ಲ ಶೇರ್ ಆಗಿದೆ. ಸೊ ಇವಾಗ ಆರಾಮಾಗಿ ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡ್ಬೋದು. ಓಕೆ, ಎಲ್ಲರಿಗೂ ಈ ಪ್ರೋಗ್ರಾಮ್ ಆಲ್ರೆಡಿ ಇವಾಗ ಗೊತ್ತಾಗಿದೆ. ನಿನ್ನೆ ನಮ್ಮ ಜೊತೆ ವೇಣುಕುಮಾರ್ ಅವರು ಬಂದಿದ್ರು. ನಾವು ವೇಣು ಅಂತ ಹೇಳ್ತಾ ಇರ್ತೀವಿ. ಸೊ ವೇಣು ಅವರು ನಮ್ಮ ಜೊತೆ ಅವರ ಒಂದು ಜರ್ನಿಲಿ ಹೇಗೆ ಅವರ ಬೆಟರ್ ಆಫ್ ಜೊತೆಗೆ ದೊಡ್ಡ ಫೈಟ್ ಮಾಡಿಕೊಂಡು ಹೇಗೆ ಬೂಟ್ ಕ್ಯಾಂಪ್ ಅಷ್ಟು ಇಂಪಾರ್ಟೆನ್ಸ್ ನ ಕೊಟ್ಟು ಆ ಒಂದು ಬೂಟ್ ಕ್ಯಾಂಪ್ ಹೇಗೆ ಟರ್ನ್ಔಟ್ ಇಲ್ಲ ಅಂತ ಹೇಳಿದ್ರೆ ಟರ್ನಿಂಗ್ ಪಾಯಿಂಟ್ ಅಂತ ಏನ್ ಹೇಳ್ತೀವಿ ಮೋದಿಕೇರಲ್ಲಿ, ಅದು ಅವರಿಗೆ ಆಗಿದ್ದ ಒಂದು ಟರ್ನಿಂಗ್ ಪಾಯಿಂಟ್. ಸೊ ತುಂಬಾ ಕಷ್ಟಪಟ್ಟು, ಹಾಗೇನೆ ಯಾವಾಗ ಒಂದು ಎಂಟೈರ್ ಇನ್ಕಮ್ ಡ್ರಾಪ್ ಆಯ್ತು, ಇನ್ಕಮ್ ಡ್ರಾಪ್ ಆದಾಗ ಹೇಗೆ ಅವರ ಅಪ್ಲೈನ್ ಸುರೇಶ್ ಅವರು ಆಮೇಲೆ ಚಂದ್ರು ಸರ್ ಇಬ್ರು ಕೂಡ ಅವರಿಗೆ ಸಪೋರ್ಟ್ ಕೊಟ್ರು ಅಂತ ಸೊ ಅವರು ಶೇರ್ ಮಾಡಿದ್ರು. ಹಾಗೇನೆ ಅವರ ಡೌನ್ಲೈನ್ಸ್ ಕೂಡ ಹೇಗೆ ಅವ್ರಿಗೆ ತೊಂದರೆ ಆದಾಗ, ಎಸ್ಪೆಷಲಿ ಆಕ್ಸಿಡೆಂಟ್ ಆದಾಗ ಅವರ ಬೇರೆ ಯಾರು ಬರ್ದೇ ಇದ್ದಾಗ ಟೀಮ್ ಅವ್ರು ಬಂದು ಅಪ್ಲೈನ್ಸ್ ಡೌನ್ಲೈನ್ಸ್ ಎಂಟೈರ್ ಟೀಮ್ ಅವ್ರ ಜೊತೆಗೆ ನಿಂತ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡಿದ ರೀತಿ, ಅದಕ್ಕೆ ಆತರ ಒಂದು ಸ್ಪೆಷಲ್ ಬಾಂಡಿಂಗ್ ವೇಣು ಅವರು ಆಮೇಲೆ ವೇಣು ಅವರ ಫ್ಯಾಮಿಲಿಗೂ ಕೂಡ ಕನೆಕ್ಟ್ ಆಗಿ ಇವಾಗ ಅವರ ವೈಫ್ ಕೂಡ ಅವಾಗ ಎಗನೆಸ್ಟ್ ಆದವರು ಇವಾಗ ಪ್ರೋ ಮೋದಿ ಕೇರ್ ಹೇಗೆ ಚೇಂಜ್ ಆದ್ರು ಅಂತ ವೇಣು ಅವರು ಶೇರ್ ಮಾಡಿದ್ರು. ಸೊ ಅದಕ್ಕೆ ಬರೀ ಇನ್ಕಮ್ ಇವಾಗ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಅದ್ರ ಜೊತೆಗೆ ಆ ಒಂದು ಸ್ಪೆಷಲ್ ಬಾಂಡಿಂಗ್ ಇನ್ನೂ ಸ್ಟ್ರಾಂಗ್ ಆಗ್ತಾ ಇದೆ. ಅವರ ಟೀಮ್ ಇವಾಗ ಇನ್ನೂ ಸ್ಟ್ರಾಂಗ್ ಆಗಿ ಬೆಳೀತಾ ಇದೆ. ಸೊ ಹಾಗೇನೆ ಮಿರಾಕಲ್ ಸೌಂಡ್ ನನಗೂ ಕೂಡ ಇಂಪಾರ್ಟೆಂಟ್. ಇವನ್ ವೇಣುಕುಮಾರ್ ಅವರು ಕೂಡ ಶೇರ್ ಮಾಡಿದ್ರು. ನನ್ನ ಒಂದು ಇದರಲ್ಲಿ ಅಟ್ಲೀಸ್ಟ್ ಈವೆಂಟ್ಸ್ ನ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಬೇಕು ಅಂತ ಕಲ್ಸ್ಕೊಟ್ಟಿದ್ದ ಒಂದು ಪ್ರೋಗ್ರಾಮ್ ನಮ್ಮ ಚಂದ್ರು ಸರ್ ಮಾಡಿದ ಮಿರಾಕಲ್ ಸೌಂಡ್. ಸೊ ಅದ್ರ ಬಗ್ಗೆನೂ ಕೂಡ ನನಗೂ ಕೂಡ ಅವರಿಗೆ ನನ್ನ ಮೆಮೊರಿನೂ ಕೂಡ ವಾಪಸ್ ತರಿಸಿದ್ರು. ಸೊ ಸುಮಾರು ಜನ ಯಾರಾದ್ರೂ ಅಟೆಂಡ್ ಆಗಿದ್ರೆ ನೋಡ್ಬೋದು ಹೇಗಿತ್ತು ಅಂತ. ಟೋಟಲ್ ಡಿಫ್ರೆಂಟ್. ಚಂದ್ರು ಸರ್ ಯಾವಾಗ್ಲೇ ಮಾಡಿದ್ರು ಕೂಡ ಇದೊಂಥರ ಚಂದ್ರಮೌಳಿ ಫಿಲಮ್ ಇದ್ದಾಗೆ, ಬಜೆಟ್ ಯಾವುದೇ ಕಾರಣಕ್ಕೂ ಇರಲ್ಲ, ಆದ್ರೆ ಇರೋ ಸ್ಟೋರಿನೇ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿ ತೋರಿಸುವಂತದ್ದು ನಮ್ಮ ಚಂದ್ರು ಸರ್. ಸೊ ಅದು ಕೂಡ ಹೇಗಿತ್ತು ಅಂತ ವೇಣು ಅವರು ಶೇರ್ ಮಾಡಿದ್ರು. ಸೊ ಇವತ್ತು ಕೂಡ ನಮ್ ಜೊತೆ ಯಾರು ಇದಾರೆ ಅಂತ ಆಲ್ರೆಡಿ ನಿಮ್ಗೆ ಗೊತ್ತು, ಯಾರು ಬರ್ತಾ ಇದಾರೆ ಅಂತ. ಸೊ ಇವತ್ತು ಬರ್ತಾ ಇರುವಂತ ನಮ್ಮ ಪ್ರೆಸೆಂಟರ್ ಕೂಡ ನಮ್ಮ ಚಂದ್ರು ಸರ್ ಗಡಿಲಿ ರೆಡಿ ಆಗಿರುವಂತ ಒಬ್ರು ಲೀಡರ್. ಸೊ ಇವರು ಕೂಡ ನಾವು ಲೀಡರ್ ಅಂತಾನೆ ಹೇಳ್ಬೇಕು, ಯಾಕೆಂತ ಹೇಳಿದ್ರೆ ಲೀಡರ್ಶಿಪ್ ಕ್ವಾಲಿಟಿ ಬೇರೆಯವರು ಕೂಡ ಇವ್ರನ್ನ ಫಾಲೋ ಮಾಡುವಂತ ಒಂದು ಕ್ವಾಲಿಟೀಸ್ ಇದೆ. ಡೌನ್ಲೈನ್ಸ್ ಇಲ್ಲ ಅಂತ ಹೇಳಿದ್ರೆ ಬೇರೆ ಯಾರಾದ್ರೂ ಪರ್ಸನ್ ಫಾಲೋ ಮಾಡುವಂತ ಪರ್ಸನ್ ನಾವು ಲೀಡರ್ಶಿಪ್ ಅಂತ ಹೇಳ್ತೀವಿ. ಸೊ ಆತರ ಒಂದು ಗುಣ ಇವರಲ್ಲಿ ಇರೋದು. ಫಸ್ಟ್ ಆಫ್ ಆಲ್ ಟೀಮ್ಗೋಸ್ಕರ, ಟೀಮ್ಗೆ ಏನ್ ಬೇಕು ಅದನ್ನ ಫಸ್ಟ್ ಮೈಂಡ್ ಅಲ್ಲಿ ಇಟ್ಕೊಂಡಿರೋರು. ಅದಕ್ಕೆ ಹಾಗೇನೆ ರಿಸ್ಕ್ ತಗೊಳ್ಳೋವಂಥವ್ರು. ಸೊ ಬೇಕಾದಷ್ಟು ರಿಸ್ಕ್ ತಗೊಂಡಿದ್ದಾರೆ. ಸೊ ಅದಕ್ಕೆ ಪರ್ಸನಲ್ ಆಗಿ ಅವ್ರಿಗೆ ಹೊಡೆತ ಕೂಡ ಸಿಕ್ಕಿದೆ. ಅದರಿಂದ ಅವರು ಕಲ್ತ್ಕೊಂಡು ಹೇಗೆ ಅವರು ಇಂಪ್ರೂವ್ ಆದ್ರು ಅದು ಕೂಡ ತೋರಿಸುತ್ತೆ. ಸೊ ಪಾಠ ಕಲಿಬೇಕು. ಮಿಸ್ಟೇಕ್ ಮಾಡೇ ಮಾಡ್ತೀವಿ. ಮಿಸ್ಟೇಕ್ ಯಾವಾಗ ಮಾಡ್ತೀವಿ? ಹೊಸ ಪ್ರಯತ್ನ ಮಾಡಿದಾಗ. ಸೊ ಆತರ ಒಂದು ಹೊಸ ಪ್ರಯತ್ನ ಇವ್ರು ಮಾಡ್ತಾನೆ ಇರ್ತಾರೆ. ಬೇಸಿಕಲಿ ಬಿಸ್ನೆಸ್ ಪರ್ಸನ್. ಅದಕ್ಕೆ ಎನಿ ಬಿಸ್ನೆಸ್ ಪರ್ಸನ್ ಫಸ್ಟ್ ಆಫ್ ಆಲ್ ನಾವು ಹೇಳೋದು ರಿಸ್ಕ್ ಟೇಕಿಂಗ್ ಎಬಿಲಿಟಿ. ಸೊ ಇವರಲ್ಲೂ ಕೂಡ ಒಂದು ರಿಸ್ಕ್ ಟೇಕಿಂಗ್ ಎಬಿಲಿಟಿ ಇದೆ. ಸೊ ಚಿಕ್ಕದು ದೊಡ್ಡದು ಅಂತ ನೋಡಲ್ಲ, ಇದು ಮಾಡ್ಬೇಕು ಅಂದ್ರೆ ಮಾಡ್ಬೇಕು ಅಷ್ಟೇ, ಸಿಂಪಲ್. ಸೊ ಅದು ಆಮೇಲೆ ಟೀಮ್ಗೋಸ್ಕರ ಎನಿ ಟೈಮ್ ಅವರು ಒಂದು ಆಫೀಸ್ ಕೂಡ ಮಾಡಿದ್ದು ಅವರ ಓನ್ ರಿಸ್ಕ್ ಅಲ್ಲಿ, ಇಲ್ಲ ಅಂದ್ರೆ ಅವರ ಓನ್ ಇನ್ವೆಸ್ಟ್ಮೆಂಟ್ ಅಲ್ಲಿ, ಖರ್ಚಲ್ಲಿ. ಸೊ ಅದನ್ನು ಕೂಡ ನಡೆಸ್ತಾ ಇದ್ದಾರೆ. ಸೊ ಇವನ್ ಒಂದು ಟಫ್ ಸಿಚುವೇಶನ್ ಅಲ್ಲೂ ಕೂಡ ಆಫೀಸ್ ನ ನಡೆಸ್ಕೊಂಡೋದ್ರು. ಅದಾದ್ಮೇಲೆ ನಾನ್ ನಿನ್ನೆ ಹೇಳಿದೆ, ಒಂದು ಅವಾಗ ಪರಿಚಯ ಇರಲಿಲ್ಲ ಆದ್ರೆ ಕೇಳ್ತಾ ಇದ್ದೆ ಅಂತ. ಅವಾಗ್ಲೂ ಕೂಡ ಅವರೇ ಖುದ್ದಾಗಿ ಆ ಒಂದು ಸಿಚುವೇಶನ್ ಹ್ಯಾಂಡಲ್ ಮಾಡಿದ್ರು. ಖುದ್ದಾಗಿ ಹೇಗೆ ಅದನ್ನ ಹ್ಯಾಂಡಲ್ ಮಾಡಿದ್ರು ಮೋಸ್ಟ್ಲಿ ಶೇರ್ ಮಾಡ್ಬೋದು. ಸೊ ಈ ತರ ಒಬ್ಬ ಪರ್ಸನ್ ನಿಮ್ಮ ಮುಂದೆ ಬರ್ತಾ ಇರೋರು ಬಿಸ್ನೆಸ್ ಪರ್ಸನ್
ಜೊತೆಗೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇರುವಂತವ್ರು, ರಿಸ್ಕ್ ತಗೊಳ್ಳುವಂತವ್ರು, ಹಾಗೇನೆ ಮೋದಿ ಕೇರ್ ಅಲ್ಲಿ ಇನ್ಕಮ್ ಎಷ್ಟು ಟೀಮ್ಗೆ ಕೊಡಿಸ್ಬೇಕು ಅಂತ ಮೈಂಡ್ ಅಲ್ಲಿ ಇಟ್ಕೊಂಡು ತಾನು ತಗೊಳ್ಳೋದಕ್ಕಿಂತ ಮುಂಚೆ ಟೀಮ್ ಅವ್ರಿಗೂ ಕೂಡ ಕೊಡಿಸ್ಬೇಕು. ಯಾಕೆಂತ ಹೇಳಿದ್ರೆ ಇವರ ಫ್ಯಾಮಿಲಿ ಬಿಸ್ನೆಸ್ ಬಂದಿದ್ರು ಕೂಡ ಇವಾಗ ಅವರ ಟೀಮ್ಗೆ ಈ ಒಂದು ಬಿಸ್ನೆಸ್ ಮೆಂಟಾಲಿಟಿ ಕೊಡಬೇಕು ಅಂತ ಹೇಳಿ ತುಂಬಾ ಹಾರ್ಡ್ ವರ್ಕ್ ಮಾಡಿ, ಹಾಗೇನೆ ಡೆಡಿಕೇಟೆಡ್ ಅಂಡ್ ವೆರಿ ಪ್ಯಾಷನೇಟ್ ನಮ್ಮ ಮೋದಿ ಕೇರ್ ಇದಕ್ಕೆ ಬಿಸ್ನೆಸ್ ಅಂತ ಹೇಳಕ್ ನನ್ಗೆ ಮನ್ಸಿಲ್ಲ. ಈ ಒಂದು ಮೋದಿ ಕೇರ್ ಫ್ಯಾಮಿಲಿಗೆ ವೆರಿ ಪ್ಯಾಷನೇಟ್ ಅಂಡ್ ಡೆಡಿಕೇಶನ್, ಹಾಗೇನೆ ಎಲ್ಲಾನು ಇಂಡಿಪೆಂಡೆಂಟ್ ಆಗಿ ಮಾಡ್ಬೇಕು ಅಂತ ಮೈಂಡ್ ಅಲ್ಲಿ ಇಟ್ಕೊಂಡಿರುವಂತ ಪರ್ಸನ್. ಟೀಮ್ನು ಕೂಡ ಇಂಡಿಪೆಂಡೆಂಟ್ ಮಾಡಬೇಕು ಅಂತ ಒಂದು ಒಳ್ಳೆ ಥಾಟ್ ಅಲ್ಲಿ ನಡೆಸ್ತಾ ಇರುವಂತ ನಮ್ಮ ಪ್ರೆಸೆಂಟರ್ ನಮ್ಮ ವಿಜಯ್ ಕುಮಾರ್. ಸೊ ಮತ್ತೆ ಈ ಒಂದು ಟೈಮ್ ನ ಮತ್ತೆ ವೇಸ್ಟ್ ಮಾಡಿದ್ರ, ಲೆಟ್ ಮಿ ಇನ್ವೈಟ್ ಅಂಡ್ ಹ್ಯಾಂಡ್ ಓವರ್ ದಿಸ್ ಸೆಷನ್ ಟು ಮಿಸ್ಟರ್ ವಿಜಯ್ ಕುಮಾರ್. ಇವ್ರನ್ನ ಚಂದ್ರು ಅವರ ಟೀಮ್ ಅವರು ಯಾವಾಗ್ಲೂ ಇವ್ರನ್ನ ದುನಿಯಾ ವಿಜಯ್ ಅಂತ ಹೇಳ್ತಾ ಇರ್ತಾರೆ. ಯಾಕೆ ಅಂತ ನನ್ಗೆ ಗೊತ್ತಿಲ್ಲ. ಅವ್ರು ಫೇಮಸ್ ಆದ್ರು ಅಂತಾನೆ ಇಲ್ಲ ಇವರಿಂದ ಅವ್ರು ಫೇಮಸ್ ಆದ್ರು ಅಂತಾನೆ ಗೊತ್ತಿಲ್ಲ. ಸೊ ಮಿರಾಕಲ್ ಟೀಮ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಚಂದ್ರು ಸರ್ ಅವರ ಟೀಮ್ ಅಲ್ಲಿ ಇರುವಂತ ನಮ್ಮ ಮೋದಿ ಕೇರಿನ ವಿಜಯ್ ಇಲ್ಲ ಅಂತ ಹೇಳಿದ್ರೆ ದುನಿಯಾ ವಿಜಯ್ ಅವರು. ಸುಮಾರು ಜನ ಇವ್ರನ್ನ ವಿಜಯ್ ಅವರೇ ವೆಲ್ಕಮ್. ವೆಲ್ಕಮ್ ವಿಜಯ್ ಅವರೇ. ಆಡಿಯೋ ವಿಡಿಯೋ ಎರಡು ಮ್ಯೂಟ್ ಅಲ್ಲಿ ಇದೆ. ಇನ್ನೂ ಮ್ಯೂಟ್ ಅಲ್ಲಿ ಇದೆ. ಹಾ ಇವಾಗ ಕೇಳಿಸ್ತಾ ಇದೆ. ಹಾ ಇವಾಗ ಕಾಣ್ತಾ ಇದೆ. ಮಾರ್ನಿಂಗ್. ವೆಲ್ಕಮ್ ವಿಜಯ್ ಅವರೇ. ಇಂಟ್ರೊಡಕ್ಷನ್ ಕೊಟ್ಟಿದ್ದೀರಾ, ತುಂಬಾ ಖುಷಿ ಆಗ್ತಾ ಇದೆ. ದಿಲ್ಸೆ ಅನ್ನೋ ಕಾರ್ಯಕ್ರಮಕ್ಕೆ ಐಡೆಂಟಿಫೈ ಮಾಡಿ ಸೆಲೆಕ್ಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಅನುಭವನ ಶೇರ್ ಮಾಡ್ಕೋಬೇಕಂದ್ರೆ ರಿಯಲಿ ಈ ಒಂದು ದಿಲ್ಸೆ ಕಾರ್ಯಕ್ರಮ ತುಂಬಾನೇ ಹೆಸರು ತಕ್ಕನಾಗೆ ದಿಲ್ಸೆ ನಾವು ಮಾಡ್ತಾ ಇದೀವಿ. ಅದು ಯಾವ ತರ ಬಿಸ್ನೆಸ್ ಅಲ್ಲಿ ಡೆವಲಪ್ಮೆಂಟ್ ಆಯ್ತು, ಯಾವ ತರ ಮಾಡಿದೀವಿ ಅನ್ನೋದ್ರ ಬಗ್ಗೆ ಕೆಲವೊಂದು ವಿಚಾರ ನಿಮ್ಮ ಹತ್ರ ಇವತ್ತು ಮುಖ್ಯವಾಗಿ ಶೇರ್ ಮಾಡ್ಕೊತಾ ಇದೀವಿ. ಹೆಸರು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ, ವಿಜಯ್ ಕುಮಾರ್ ಅಂತ. ಬೇಸಿಕಲಿ ಬಿಸ್ನೆಸ್ ಬರಕ್ ಮೊದಲು ನಾನು ಸ್ಟೂಡೆಂಟ್ ಆಗಿದ್ದೆ. ನಮ್ದು 2 ಸ್ವಂತ ಫ್ಯಾಕ್ಟ್ರಿ ಇದೆ. ಬಿಫೋರ್ ನಾನು ಮೋದಿ ಕೇರ್ ಜಾಯ್ನ್ ಆಗಕ್ ಮೊದಲು ನನ್ನ ಕೆಲಸ ಏನಂದ್ರೆ, ಬರ್ತೀರಾ ನೀವು, ನನ್ನ ಕೆಲಸ ಏನಂದ್ರೆ ಕೆಲಸ ಹುಡ್ಕೋದೇ ನನ್ನ ಕೆಲಸ. ಯಾಕೆ ಕೆಲಸ ಹುಡುಕ್ತಕ್ಕಂತಂದ್ರೆ ತಂದೆ ತಾಯಿ ಮೇಲೆ ಡಿಪೆಂಡ್ ಆಗ್ಬಾರ್ದು. ಎಜುಕೇಶನ್ ಕೊಡ್ತಿದ್ದಾರೆ, ದೊಡ್ಡವನಾಗಿ ಬೆಳೆಸಿದ್ದಾರೆ. ಬಟ್ ಇವ್ರ ಮೇಲೆ ನಾನು ಯಾಕೆ ಡಿಪೆಂಡ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಕೆಲಸ ಹುಡುಕ್ತಾ ಇರುವಂತ ಸಂದರ್ಭದಲ್ಲಿ ನನ್ನ ಸ್ನೇಹಿತ ಅಂದ್ರೆ ನಮ್ಮ ಫ್ಯಾಕ್ಟ್ರಿನಲ್ಲಿ ವರ್ಕ್ ಮಾಡೋದವರು ನಮ್ಮ ರಿಲೇಟಿವ್ಸ್ ಮುಖಾಂತರ ಒಂದು ಗೋಲ್ಡನ್ ಆಪರ್ಚುನಿಟಿ ಮೋದಿ ಕೇರ್ ಟಿವಿಗೆ ಬಿತ್ತು. ಮೋದಿ ಕೇರ್ ಯಾವ ತರ ಬಿತ್ತು ಅಂದ್ರೆ, ಆ ವ್ಯಕ್ತಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನ್ನ ಕರ್ಕೊಂಡೋಗಿದ್ದು ಅವ್ರಿಗೆ ಕನ್ನಡ ಬರ್ತಾ ಇರಲಿಲ್ಲ. ಆಕ್ಚುಲಿ ತೆಲುಗು ಅವರು, ಪ್ರಾಪರ್ ಆಂಧ್ರ ನಮ್ಮ ರಿಲೇಟಿವ್. ಕನ್ನಡ ಬರಲ್ಲ, ಅದೇನೋ ಹೇಳ್ತಾರಂತೆ, ಏನೋ ಕೆಲಸ ಇದೆ ಅಂತೆ, ಬಾರಣ ಅಲ್ಲಿ ಕನ್ನಡದಲ್ಲಿ ಹೇಳ್ತಾರೆ. ನಾನು ಸ್ವಲ್ಪ ಟ್ರಾನ್ಸ್ಲೇಷನ್ ಮಾಡ್ಕೊಂಡು ಬಾರಣ ಅಂತ ಹೇಳ್ಬಿಟ್ಟು ಕರ್ಕೊಂಡೋದಾಗ ಬಂದ್ಬಿಟ್ಟು ಅಲ್ಲಿ ಪ್ಲಾನ್ ಪ್ರೆಸೆಂಟೇಷನ್ ಎಲ್ಲ ನಡೀತಾ ಇತ್ತು. ಪ್ಲಾನ್ ಪ್ರೆಸೆಂಟೇಷನ್ ಅಲ್ಲಿ ಬಂದ್ಬಿಟ್ಟು ಬಿಸ್ನೆಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ರು. ಬಟ್ ಎಕ್ಸ್ಪ್ಲನೇಷನ್ ಮಾಡ್ಬೇಕಾದ್ರೆ ಆ ಹುಡುಗನ್ಗೆ ಬಂದ್ಬಿಟ್ಟು ಏನು ಅರ್ಥ ಆಗಿರ್ಲಿಲ್ಲ. ಅವ್ನು ಅರ್ಥ ಮಾಡ್ಕೊಂಡ ಏನಂದ್ರೆ ಯಾವ್ದೋ ಸೋಪು ಶಾಂಪು ಬಿಸ್ನೆಸ್, ಸೇಲ್ ಮಾಡೋ ಬಿಸ್ನೆಸ್ ಇದೆಲ್ಲ ಆಗಲ್ಲ ಗುರು ಅಂತ ಹೇಳ್ಬಿಟ್ಟು ಅನ್ಕೊಂಡ. ಬಟ್ ಆದ್ರೆ ಎಕ್ಸ್ಪ್ಲನೇಷನ್ ಮಾಡ್ಬೇಕಾದ್ರೆ ನನ್ಗೊಂದು ಕೆಲವೊಂದು ಕ್ವಶನ್ಗಳಿತ್ತು. ಯಾರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಅಂತ ನಾನು ಹೇಳ್ತೀನಿ, ವೆರಿ ಇಂಪಾರ್ಟೆಂಟ್. ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಕೆಲವೊಂದು ಕ್ವಶನ್ಗಳೆಲ್ಲ ಇತ್ತು. ಕೆಲವೊಂದು ಕ್ವಶನ್ ಏನ್ ಮಾಡಿದೆ, ಇಮಿಡಿಯೇಟ್ ಆಗಿ ಅಪ್ಲೈನ್ಸ್ ಹತ್ರ ಏನಿದೆಯಲ್ಲ ಅವ್ರ ಹತ್ರ ಕ್ಲಾರಿಫಿಕೇಶನ್ ಮಾಡ್ಕೊಂಡಾಗ ಅವರು ವೆರಿ ಸಿಸ್ಟಮೆಟಿಕ್ ಆಗಿ ಅವತ್ತೇನೆ ತುಂಬಾ ವರ್ಷದ ಕೆಳಗಡೆ ಬಂದ್ಬಿಟ್ಟು ಸಿಸ್ಟಮೆಟಿಕ್ ಆಗಿ ಟೀಮ್ಗೆ ಬಿಲ್ಡ್ ಮಾಡಿದ್ರು. ಯಾವ ತರ ಬಿಲ್ಡ್ ಮಾಡಿದ್ರು ಅಂತ ಹೇಳ್ಬಿಟ್ಟು ನಾನು ವಿಚಾರ ಹೇಳ್ತೀನಿ. ಅವ್ರು ಬೇರೆ ಯಾರು ಅಲ್ಲ, 1-to-1 ಮಾಡಿದಂತ ವ್ಯಕ್ತಿ ಶಾಲಿನಿ ಚಂದ್ರಶೇಖರ್, ನಮ್ಮ ಕರ್ನಾಟಕದ ಫಸ್ಟ್ ಡೈಮಂಡ್ ಡೈರೆಕ್ಟರ್ ಅಂಡ್ GBD. ಚಂದ್ರು ಸರ್ ಬಂದ್ಬಿಟ್ಟು ಶಾಲಿನಿ ಮೇಡಮ್ ಬಂದ್ಬಿಟ್ಟು 1-to-1 ಮಾಡಿದ್ರು. ಬಟ್ 1-to-1 ಪರ್ಫೆಕ್ಟ್ ಆಗಿ ಪ್ರೊಫೆಷನಲ್ ಆಗಿ 1-to-1 ಮಾಡಿದ್ಮೇಲೆ ಏನ್ ಮಾಡ್ಬೇಕು, 1-to-1 ಮಾಡಾದ್ಮೇಲೆ ಬಂದ್ಬಿಟ್ಟು ದೊಡ್ಡ ಈವೆಂಟ್ಗಳನ್ನ ತೋರಿಸ್ಬೇಕಲ್ಲ. ಆಸ್ ಇಟ್ ಈಸ್ ಅದೇ ತರನೇ ಬಂದ್ಬಿಟ್ಟು 1-to-1 ಮಾಡಿದ್ರು. 1-to-1 ಮಾಡಿದ್ಮೇಲೆ ಪ್ರೋಗ್ರಾಮ್ ನ ನನ್ನ ಕ್ವಶನ್ಸ್ ಏನಿತ್ತಲ್ಲ ಅದನ್ನೆಲ್ಲ ಕ್ಲಾರಿಫಿಕೇಶನ್ ಮಾಡ್ಕೊಂಡೆ. ನೆಕ್ಸ್ಟ್ ಅದಾದ್ಮೇಲೆ ಬಂದ್ಬಿಟ್ಟು ಕುವೆಂಪು ಕಲಾಕ್ಷೇತ್ರದಲ್ಲಿ SRC ಕಾಲೇಜ್ ಹತ್ರ ಬಂದ್ಬಿಟ್ಟು ಅಲ್ಲಿ ಒಂದು ಪ್ರೋಗ್ರಾಮ್ ಇದೆ, ಆ ಪ್ರೋಗ್ರಾಮ್ ಬನ್ನಿ ಅಂತ ಹೇಳ್ಬಿಟ್ಟು ಕರೆದು. ಬಟ್ ಕರೆದಾಗ ಬಂದ್ಬಿಟ್ಟು ನನಗೂ ಮುಜುಗರ ಆಗ್ತಾ ಇತ್ತು. ಏನ್ ಮಾಡೋದು, ಇವನೇನೋ ಕರಿತಾ ಇದ್ದಾನೆ, ಇವ್ರಿಗೆ ಅರ್ಥ ಆಗಿಲ್ಲ, ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ಬೋದಾ, ಇವ್ರೇನೋ ತಿಳಿಸ್ಕೊಡ್ತಾ ಇದಾರಲ್ಲ, ನಾವು ಲಾಸ್ಟ್ ಟುಗೆದರ್ ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಬಿಸ್ನೆಸ್ ಅಲ್ಲೇ, ನಾವು ಲೈಫ್ ಅಲ್ಲಿ ಸಕ್ಸಸ್ ಆಗ್ತಾ ಇಲ್ಲ. ಬಟ್ ಇವ್ರೇನೋ ಪಾರ್ಟ್ ಟೈಮ್ ಅಲ್ಲಿ ದೊಡ್ಡ ಇನ್ಕಮ್ ತಗೋಬಹುದು ಅಂತ ಹೇಳ್ತವ್ರಲ್ಲ, ಇದೆಲ್ಲ ನಮ್ಗೆ ಆಗುತ್ತಾ, ಸೂಟಬಲ್ ಆಗುತ್ತಾ
ಅಂತ ಹೇಳ್ಬಿಟ್ಟು ಒಂದೆಲ್ಲೋ ಒಂದು ಕ್ವಶನ್ ಇತ್ತು. ನಾನು ಯೋಚನೆ ಮಾಡಿದೆ ಏನಂತಂದ್ರೆ ಟೈಮ್ ಎಲ್ಲೆಲ್ಲೋ ಸ್ಪೆಂಡ್ ಮಾಡ್ತಾ ಇದೀನಿ, ಯಾಕೆ ಟೈಮ್ನ ಬಂದು ಒಂದ್ಸರಿ ನಾನು ಹೋಗಿ ನೋಡ್ಬಾರ್ದು ಅಂತ ಹೇಳ್ಬಿಟ್ಟು ಪ್ರೋಗ್ರಾಮ್ 2 ಮಂತ್ಸಲ್ಲೇ ಹೋದೆ. 2 ಮಂತ್ಸಲ್ಲಿ ಹೋಗಿ ನೋಡಿದಾಗ ಬಂದ್ಬಿಟ್ಟು ಬಿಸ್ನೆಸ್ ನ ಪ್ರೆಸೆಂಟೇಷನ್ ಎಲ್ಲ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಪ್ರೆಸೆಂಟೇಷನ್ ಏನು ಅರ್ಥ ಆಗಿಲ್ಲ ರಿಯಲ್ ಹೇಳ್ಬೇಕು ಅಂದ್ರೆ. ಪ್ರೆಸೆಂಟೇಷನ್ ನಾನು ನೋಡೂ ಇಲ್ಲ, ನಾನು ಪ್ರೆಸೆಂಟೇಷನ್ ಯಾವ ತರ ಇದೆ ಏನು ಅಂತ ಹೇಳ್ಬಿಟ್ಟು. ಬಟ್ ಟೆಸ್ಟ್ ಮನೆಮ್ ಟೈಮ್ ಇರುತ್ತಲ್ಲ, ಟೆಸ್ಟ್ ಮನೆಮ್ ಟೈಮ್ ಎಂಡಿಂಗ್ ಟೈಮ್ ಅಲ್ಲಿ ನಾನು ಹೋದೆ. ಎಂಡಿಂಗ್ ಟೈಮ್ ಅಲ್ಲಿ ಹೋಗಿ ಅರೌಂಡ್ ನಾನು ಮೇಬಿ ಅಲ್ಲಿ ಇದ್ದಿದ್ದು ಅರೌಂಡ್ ಒಂದು 20 ಮಿನಿಟ್ಸ್ ಅನ್ಕೋತೀನಿ, ಮೇಬಿ 20 ಮಿನಿಟ್ಸ್ ಒಳಗಡೆ ಇದ್ದೆ. ಒಳಗಡೆ ಇದ್ದಾಗ ಬಂದ್ಬಿಟ್ಟು ಒಂದು ವ್ಯಕ್ತಿ ಬಂದ್ರು. ಒಂದು ವ್ಯಕ್ತಿ ಟೆಸ್ಟ್ ನ ಕೇಳಿ ಇಮಿಡಿಯೇಟ್ ಆನ್ ಸ್ಪಾಟ್ ನಾನು ಡಿಸೈಡ್ ಮಾಡ್ಬಿಟ್ಟು ನಾನು ಬಿಸ್ನೆಸ್ಗೆ ಜಾಯ್ನ್ ಆದೆ. ಅದು ಬೇರೆ ಯಾರು ಅಲ್ಲ, GBD ಮೇಡಮು, ವಿಜಯಲಕ್ಷ್ಮಿ ರೆಡ್ಡಿ ಮೇಡಮ್ ಅವರು. ಅವ್ರಿಗೆಲ್ಲರೂ ನಿಮ್ಗೆ ಗೊತ್ತಿದೆ. ಬಟ್ ಯಾವ ತರ ಅಂತಂದ್ರೆ ನಾನು ಓದಿರೋದು 4ನೇ ಕ್ಲಾಸು. ನಾನು ಈ ತರ ಹಾಲ್ ವ್ಯಾಪಾರ ಮಾಡ್ಕೊಂಡು ಈ ಬಿಸ್ನೆಸ್ ನ ಮಾಡ್ಕೊಂಡು ನಾನು ಈ ತರ ಒಂದು ದೊಡ್ಡದಾಗ ಒಂದು ಸಾಧನೆ ಮಾಡಿದ್ದೀನಿ. ಫಾರಿನ್ ಟ್ರಿಪ್ ಹೋಗ್ಬಿದ್ದೀನಿ. 20-30 ಸಾವಿರ ಅವಾಗ್ಲೇನೆ. ನಾನು ತುಂಬಾ ಹಳೆ ಕತೆ ನಾನು ಹೇಳ್ತಾ ಇರೋದು. 20-30 ಸಾವಿರ ಇನ್ಕಮ್ ನ ತಗೊಳ್ತಾ ಇದ್ದೀನಿ ಪಾರ್ಟ್ ಟೈಮ್ ಅಲ್ಲಿ ಅಂತಂದಾಗ ಎಲ್ಲೋ ಒಂದು ಜಲಸ್ ಕ್ರಿಯೇಟ್ ಆಯ್ತು. ನಾವು ಎಜುಕೇಶನ್ ಮಾಡ್ಕೊಂಡಿದೀವಿ, ಡಿಗ್ರಿ ಮಾಡ್ಕೊಂಡಿದೀವಿ, ಇವರೇ ಲೇಡೀಸೇ ಮಾಡ್ತಾ ಇದಾರೆ ಅಂದ್ರೆ ನಾನ್ ಯಾಕೆ ಮಾಡಬಾರ್ದು ಅಂತ ಕ್ವಶನ್. ಅವ್ರ ಕೈಲಿ ಆಗಿದೆಯಲ್ಲ, ನಾನ್ ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದೆ. ಬಿಸ್ನೆಸ್ ನ ನೋಡೋಣ ಅಂತ ಹೇಳ್ಬಿಟ್ಟು ಆಕ್ಚುಲಿ ನನ್ನ ಕರ್ಕೊಂಡೋಗಿ ತೋರಿಸಿರೋಂಥವ್ರು ಇದುವರೆಗೂ ಬಿಸ್ನೆಸ್ ನ ಜಾಯ್ನ್ ಆಗೇ ಇಲ್ಲ. ಜಾಯ್ನ್ ಆಗಿಲ್ಲ. ನಾನು ಸಕ್ಸಸ್ ನ ನೋಡ್ತಾವನೆ, ನನ್ನ ಅಚೀವ್ಮೆಂಟ್ ನ ನೋಡ್ತಾವನೆ, ನಾನು ಬೆಳೆದಿರುವಂತ ವೇನ ನೋಡ್ತಾ ಇದ್ದಾನೆ. ಇವತ್ತು ಸಫರ್ ಪಡ್ತಾ ಇದ್ದಾನೆ ಅವನು, ಅಯ್ಯೋ ನಾನ್ ಮಾಡಿದ್ರೆ ಚೆನ್ನಾಗಿತ್ತಲ್ಲ ಅಂತೇಳಿ. ಬಟ್ ಆ ತರ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ತಕ್ಷಣ ತುಂಬಾ ಆಲ್ಮೋಸ್ಟ್ ಯಾವ ತರ ಇತ್ತು ಅಂತಂದ್ರೆ ಫ್ಯಾಮಿಲಿನಲ್ಲಿ ಮೋದಿಕೇರ್ ಅಂತಂದ್ರೆ ಬಹಳ ನೆಗೆಟಿವ್. ಆಕ್ಚುಲಿ ನಾನು ಸ್ಟಾರ್ಟ್ ಮಾಡಿದ್ದು ಗಣೇಶ ಹಬ್ಬದ ತಿಂಗಳಲ್ಲೇ, ಸೆಪ್ಟೆಂಬರ್ ಅಲ್ಲಿ ಮಂಗಳವಾರದ ದಿನನೇ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಕೆಲವರೆಲ್ಲ ಹೇಳ್ತಾರೆ ವಾರ ನೋಡಿ ಸ್ಟಾರ್ಟ್ ಮಾಡ್ಬೇಕು, ತಿಂಗಳನ್ನ ನೋಡಿ ಸ್ಟಾರ್ಟ್ ಮಾಡ್ಬೇಕು, ದಿನ ನೋಡಿ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಆಕ್ಚುಲಿ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಮಂಗಳವಾರ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ರಿಜಿಸ್ಟ್ರೇಷನ್ ಆಗ್ಬಿಟ್ಟು ಒಂದು ಕಿಟ್ ಕೊಟ್ರು. ಆ ದುಡ್ಡು ಬಂದ್ಬಿಟ್ಟು ನನ್ನ ಹತ್ರ ಇರಲಿಲ್ಲ. ಆಕ್ಚುಲಿ ಪ್ಯಾಕೇಜ್ ಮನಿನೂ ಬಂದ್ಬಿಟ್ಟು ಪೇರೆಂಟ್ಸ್ ಹತ್ರ ಕೇಳ್ತಿದ್ದಂತ ವ್ಯಕ್ತಿ ಆ ಅಮೌಂಟ್ ನ ತಗೋಬೇಕು ಅಂತಂದ್ರೆ ತಮ್ಮ ವ್ಯಕ್ತಿಗಳ ಹತ್ರ ಪರ್ಸೆಂಟೇಜ್ ವೈಸ್ ಅಲ್ಲಿ ನಾನು ಅಮೌಂಟ್ ನ ಕಲೆಕ್ಟ್ ಮಾಡ್ಕೊಂಡೆ. ಬಟ್ ಈ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಕ್ ಹೊರಟಾಗ ಬಂತು ಯಾವ ತರ ಅಂತಂದ್ರೆ ನೆಗೆಟಿವ್ಸ್ ಅನ್ನೋದು ಆಲ್ಮೋಸ್ಟ್ ಎಲ್ಲ ಕೆಲವ್ರಿಗೆಲ್ಲ ಗೊತ್ತಿರುತ್ತೆ ಲೀಡರ್ಸ್ಗಳಿಗೆ. ಬಿಸ್ನೆಸ್ ನ ರನ್ ಮಾಡ್ಬೇಕಾದಾಗ ಬಂದ್ಬಿಟ್ಟು ಪ್ರಾಡಕ್ಟ್ ಸೋಪು ಶಾಂಪು ಬಿಸ್ನೆಸ್ ಇವನ್ ಈ ತರ ಮಾಡ್ತಾ ಇದ್ದಾನಲ್ಲ, ಇದೆಲ್ಲ ಬಂದ್ಬಿಟ್ಟು ನಡೆಯುತ್ತಾ ಅಂತ ಹೇಳ್ಬಿಟ್ಟು ಬಹಳಷ್ಟು ಜನ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ಒನ್ ಮಂತ್ ಒಳಗಡೆನೆ 2 ಮಂತ್ ಒಳಗಡೆನೆ ಬಂದ್ಬಿಟ್ಟು ಬಹಳಷ್ಟು ಗೇಲಿ ಮಾಡೋದು. ಅಲ್ಲಿ ಆಫೀಸ್ ಹೋಗ್ತಾ ಇದೆ, ಆಫೀಸ್ ಹೋಗ್ಬಿಟ್ಟು ಎಲ್ಲ ಪರ್ಚೇಸಿಂಗ್ ಮಾಡ್ಕೊಂಡು ಬಂದೆ. 1 ತಿಂಗಳು ಹೋಗಿಲ್ಲ ನಾನು. ನೆಕ್ಸ್ಟ್ ಅದಾದ್ಮೇಲೆ ಬಂದ್ಬಿಟ್ಟು ಈ ತರ ಮೀಟಿಂಗ್ ಇದೆ, ಟ್ರೈನಿಂಗ್ ಇದೆ, ಬನ್ನಿ ಅಂತ ಕರೀತಾ ಇದ್ರು. ಎಲ್ಲಿ ಅಂತ ಕೇಳಿದ್ರೆ ನಮ್ಮ ಅಪ್ಲೇನ್ ಹೇಳೋರು MG ರೋಡ್ ಅಂತ. MG ರೋಡ್ ಆಫೀಸಾ? MG ರೋಡ್ ಅಂದ್ರೆ ಒಂದು ಗ್ರೀನ್ ಬಿಲ್ಡ್. MG ರೋಡ್ ಹೋಗ್ಬೇಕಾ ನಾವು ಅಂತ. ಸರಿ ಆಯ್ತು ಅಂತ ಹೇಳ್ಬಿಟ್ಟು MG ರೋಡ್ ಅಲ್ಲಿ ನಮ್ಮ ಫ್ಯಾಕ್ಟ್ರಿ ಎಲ್ಲ ಕೆಲಸಗಳನ್ನೆಲ್ಲ ನೋಡ್ಕೊಂಡು ಮುಗಿಸ್ಕೊಂಡು ನಾನು ಆಮೇಲೆ ಅಲ್ಲಿ ಹೋಗಿ ಅಟೆಂಡ್ ಮಾಡ್ತಾ ಇದ್ದೆ. ಬಟ್ ಅಟೆಂಡ್ ಮಾಡ್ಬೇಕಾದ್ರೆ ಅಲ್ಲಿ ಒಂದು ನನಗೆ ಟ್ರೈನಿಂಗ್ಗಳಲ್ಲಿ ಕೆಲವೊಂದು ವಿಚಾರಗಳೆಲ್ಲ ಗೊತ್ತಾಗ್ತಾ ಇತ್ತು. ಬಟ್ ಆಮೇಲೆ ತಿರ್ಗಾ ರಿಪೀಟ್ ಆಗ್ತಾ ಇದೆ. ರಿಪೀಟ್ ಆಗ್ಬೇಕಾದ್ರೆ ನಾನೇನಾಗ್ತಾ ಇತ್ತು ಅಂದ್ರೆ ಸ್ವಲ್ಪ ಒಂದು ಮೋಟಿವೇಶನ್ ಸಿಗೋದು, ಏನಾದ್ರು ಆಗಲಿ ನಾನು ಸಾಧನೆ ಮಾಡ್ಲೇಬೇಕು, ನಾನು ದೊಡ್ಡದಾಗಿ ಸಕ್ಸಸ್ ಆಗ್ಲೇಬೇಕು ಅಂತ ಹೊರಗಡೆ ಬರ್ತಾ ಇದೆ. ಅವಾಗ ನಾನು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೆ. ಇಲ್ಲೊಂದು ನೆಗೆಟಿವ್ ಬರ್ತಾ ಇತ್ತು. ಯಾವ ತರ ಅಂತಂದ್ರೆ ಮೋದಿಕೇರ್ ಮಾಡಬೇಡ ಅಂತ ಹೇಳ್ತಾ ಇದ್ರು. ಮತ್ತೆ ಇಲ್ಲಿ ಬಂದ್ರೆ ಪಾಸಿಟಿವ್ ಬರ್ತಾ ಇತ್ತು. ಸ್ವಲ್ಪ ನಾನು ಸ್ಟಡಿ ಮಾಡ್ಕೊಂಡೆ. ನಾನು ಯಾವ ತರ ಸ್ಟಡಿ ಮಾಡ್ಕೊಂಡೆ ಅಂದ್ರೆ ಆ ಟೈಮಲ್ಲಿ ನನ್ನ ಯಾವ ತರ ನಾನಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಬ್ಯಾಕ್ ಗ್ರೌಂಡ್ ಏನಂತಂದ್ರೆ ನಮ್ಮ ಫ್ಯಾಮಿಲಿನಲ್ಲೇ ಇದುವರೆಗೂ ಈಗ ಆಗಿದ್ದಾರೆ. ನನ್ನ ಫ್ಯಾಮಿಲಿನಲ್ಲಿ ಬಂದ್ಬಿಟ್ಟು 10th ಪಾಸ್ ಆಗಿರೋಂಥವ್ರು ಯಾರು ಇಲ್ಲ. ನಮ್ಮ ಫ್ಯಾಮಿಲಿ ಎಂಟೈರ್ ಖಾನ್ದಾನಲ್ಲಿ ಬಂದ್ಬಿಟ್ಟು 10th ಪಾಸ್ ಆಗಿರೋರು ಯಾರು ಇಲ್ಲ. ಮೊದಲನೇ ವ್ಯಕ್ತಿ ನಾನು ಪಾಸ್ ಆಗಿರೋಂಥದ್ದು. ಎರಡನೇ ವಿಚಾರ ಏನಂತಂದ್ರೆ ಕಾಲೇಜ್ ಮೆಟ್ಲು ಹತ್ತಿರೋಂಥವ್ರು ಯಾರು ಇಲ್ಲ. ಎರಡನೇದಾಗಿ ಕಾಲೇಜ್ ಮೆಟ್ಲು ಹತ್ತಿರೋಂಥವ್ರು ನಾನು. ಅಂದ್ರೆ ಇನ್ನೊಂದು ಇದರಲ್ಲಿ ವಿಚಾರ ಏನಂತಂದ್ರೆ ಎಜುಕೇಶನ್ 10th ಕಂಪ್ಲೀಟ್ ಆಗಿದ ತಕ್ಷಣ ಅವ್ರು ಹೇಳ್ತಾ ಇದ್ರು ಎಲ್ಲ ಪೇರೆಂಟ್ಸ್ ಕೊಡಲ್ಲ. ಆಗಿನ ಕಾಲದಲ್ಲಿ ಅಂದ್ರೆ 20 years ಬ್ಯಾಕ್ ಕಾಲೇಜ್ ಹೋಗ್ತು ಅಂದ್ರೆ ಹುಡುಗರು ಹಾಳಾಗೋಗ್ಬಿಡ್ತಾರೆ. ಕಾಲೇಜ್ ಹೋದ್ರೆ ಹುಡುಗರು ಹಾಳಾಗೋಗ್ತಾರೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತು ಅಂದ್ರೆ ನೀನ್ ಕಾಲೇಜ್ಗೆ ಹೋಗ್ಬೇಡ, ನೀನ್ ಫ್ಯಾಕ್ಟ್ರಿ ನೋಡ್ಕೊ, ನೀನು ಆರಾಮಾಗಿ ಕೆಲಸ ನೋಡ್ಕೊಂಡು ಇಲ್ಲೇ ಬಿಸ್ನೆಸ್ ಮಾಡ್ಕೊಂಡು ಇದ್ಬಿಡು ಅಂತಂದ್ರು. ಬಟ್ ಆದ್ರೆ ನಾನೇನ್ ಮಾಡ್ತಂದ್ರೆ ಹಠ ಹಿಡ್ದೆ, ನಾನು ಹೋಗ್ಲೇಬೇಕು ಅಂತ. ಅಲ್ಲಿ ಅವತ್ತಿಂದನೂ ನನ್ಗಿರುವಂತ ಕಿಚ್ಚು ಯಾವ ತರ ಇದೆ ಅಂತಂದ್ರೆ ನಾನು ಕಾಲೇಜ್ ಹೋಗ್ಲೇಬೇಕು. ಇನ್ನೊಂದು ಗುಡ್ ನ್ಯೂಸ್ ಏನಂತಂದ್ರೆ ಫಸ್ಟ್ PU ನಾನು ಸ್ಟಡಿ ಮಾಡಿಲ್ಲ. ಎಕ್ಸಾಮ್ ಒಂದೇ ಸರಿ ಬಂದ್ಬಿಟ್ಟು ಸೆಕೆಂಡ್ PU ಹೋಗ್ಬಿಟ್ಟು ಎಕ್ಸಾಮ್ ನ ಬರೆದು ಸೆಕೆಂಡ್ PU ಪಾಸ್ ಮಾಡಿದೆ. ಅದ್ರ ಜೊತೆನಲ್ಲಿ ಡಿಗ್ರಿಗೆ ಹೋಗ್ತೀನಿ ಅಂತಂದಾಗ ಡಿಗ್ರಿನಲ್ಲೂ ಸೇರಿಸಲಿಲ್ಲ. ಡಿಗ್ರಿ ಈವ್ನಿಂಗ್ ಕಾಲೇಜ್ ಸ್ಟಡಿ ಮಾಡ್ಬೇಕು ಅಂತ ಡಿಗ್ರಿ ಸ್ಟಾರ್ಟ್ ಮಾಡ್ಕೊಂಡೆ. ಡಿಗ್ರಿನಲ್ಲಿ ಮೈಂಡ್ ಬ್ಲೋಯಿಂಗ್ ಫಸ್ಟ್ ಇಯರ್ ಆಯ್ತು. ಸೆಕೆಂಡ್ ಇಯರ್ ತಮ್ಮ ಪ್ರಾಬ್ಲಮ್ ಅಲ್ಲಿ ಇಶ್ಯೂನಲ್ಲಿ ಒಂದೇ ಸರಿ ಬಂದ್ಬಿಟ್ಟು 6 ಇದನ್ನ ಬರೀಬೇಕಾಗುತ್ತೆ ಸಬ್ಜೆಕ್ಟ್. 6 ಸಬ್ಜೆಕ್ಟ್ ನನಗೆ ಫೈನಲ್ ಇಯರ್ ಅಲ್ಲಿ ಏನಾಯ್ತು ಅಂದ್ರೆ ಸೆಕೆಂಡ್ ಇಯರ್ ಎಕ್ಸಾಮೇ ಬರಲಿಲ್ಲ. ಫೈನಲ್ ಇಯರ್ ಅಲ್ಲಿ ಬಂದ್ಬಿಟ್ಟು ಟೋಟಲ್ 12 ಸಬ್ಜೆಕ್ಟ್ ನಾನು ಬರ್ದು 12 ಸಬ್ಜೆಕ್ಟ್ ಒಂದೇ ಸರಿ ಬಂದ್ಬಿಟ್ಟು ನಮ್ಮ ಕೊಲೀಗ್ಸ್ ಏನೆಲ್ಲ ಇದ್ರಲ್ಲ ಅವ್ರ ಜೊತೆನಲ್ಲೇ ನಾನು ಪಾಸ್ ಮಾಡಿದೆ. ಬಟ್ ಇದನ್ನ ನಾನು ಸ್ವಲ್ಪ ಸ್ಟಡಿ ಮಾಡಿದೆ. ಅಂದ್ರೆ ಇವ್ರು ಹೇಳ್ತಾ ಇದಾರೆ ಅವತ್ತು ಆಗಲ್ಲ ಅಂತ ಹೇಳಿದ್ರು, ಬೇಡ ಅಂತ ಹೇಳಿದ್ರು, ಕಾಲೇಜ್ ಹೋಗೋದು ಬೇಡ ಅಂತ ಹೇಳಿದ್ರು, ಪಾಸ್ ಮಾಡಿದೆ, ಎಜುಕೇಶನ್ ಎಲ್ಲ ಆಯ್ತು. ಇವತ್ತು ಇವ್ರು ಹೇಳ್ತಾ ಇದಾರಲ್ಲ, ಇವ್ರ ಮಾತು ನಂಬಿದ್ರೆ ನಾನು ಏನ್ ಮಾಡ್ಬೋದು?
ಆಗತ್ತ ನನ್ನ ಕೈಲಿ ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡ್ತಾ ಇದ್ದೆ. ಅಲ್ಲಿ ಟೆಸ್ಟ್ ಮನ್ ಕೊಡೋರು, ಒಳ್ಳೊಳ್ಳೆ ಟೆಸ್ಟ್ ಮನ್ಗಳು ಕೊಡೋರು, ಅವ್ರನ್ನೆಲ್ಲ ಮೋಟಿವೇಶನ್ ತಗೋತಾ ಇದ್ದೆ. ಅದಾದ್ಮೇಲೆ ನಾನು ಇನ್ನೊಂದ್ ಸ್ವಲ್ಪ ನಾನು ಸ್ಟಡಿ ಮಾಡಿದೆ. ಯಾವ ತರ ಅಂತಂದ್ರೆ, ಇದೇ ನಮ್ಮ ಬಿಸ್ನೆಸ್ ಫೀಲ್ಡ್ ಅಲ್ಲಿ ಇರುವಂತ ವ್ಯಕ್ತಿಗಳನ್ನ ನಾನು ಸ್ವಲ್ಪ ಸ್ಟಡಿ ಮಾಡಿದೆ. ಯಾವ ತರ ಅಂದ್ರೆ, ಒಂದು 5 ವರ್ಷ, 10 ವರ್ಷ, 20 ವರ್ಷ, 30 ವರ್ಷ ಅದೇ ಕೆಲಸ ಮಾಡ್ಕೊಂಡಿರುವಂತವ್ರ ಲೈಫ್ ಸ್ಟೈಲ್ ಯಾವ ತರ ಇದೆ, ಲೈಫ್ ಯಾವ ತರ ಇದೆ, ಏನಾದ್ರು ದೊಡ್ಡದಾಗಿ ಹೇಳ್ಕೊಳ್ಳೋ ಮಟ್ಟಿಗೆ ಏನಾದ್ರು ಸಾಧನೆ ಮಾಡಿದಾರ. BMW ಕಾರ್ಗಳಾಗಿರ್ಬೋದು, ಇಲ್ಲಾಂದ್ರೆ ದೊಡ್ಡ ದೊಡ್ಡದಾಗಿ ಇನ್ಕಮ್ ತಗೊಂಡಿರೋದಾಗಿರ್ಬೋದು, ಬಂಗ್ಲೋ ತಗೊಂಡಿರೋದಾಗಿರ್ಬೋದು, ಟೈಮ್ ಫ್ರೀಡಮ್ ಪಡ್ಕೊಂಡಿರೋದಾಗಿರ್ಬೋದು, ಸ್ವಲ್ಪ ಯೋಚನೆ ಮಾಡಿ ನೋಡಿದೆ. ಬಟ್ ಇವ್ರ ಮಾತು ಕೇಳಿದ್ರೆ ನಾನೇನ್ ಮಾಡ್ಬೇಕಾಗಿರುತ್ತೆ, ಅದೇ ಕೆಲಸ ಮಾಡ್ಬೇಕಾಗುತ್ತೆ, ಅದೇ ಫ್ಯಾಕ್ಟ್ರಿ ನೋಡ್ಕೊಬೇಕಾಗುತ್ತೆ. ಅಮ್ಮಮ್ಮ ಅಂದ್ರೆ 2 ಫ್ಯಾಕ್ಟ್ರಿ ಇರೋದು, ಇನ್ನೊಂದು ಫ್ಯಾಕ್ಟ್ರಿ 3 ಫ್ಯಾಕ್ಟ್ರಿ ಆಗ್ಬೋದು. ನೆಕ್ಸ್ಟ್ ಅದಾದ್ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಪ್ರೆಸರ್ ಇದೆ, ಟೆನ್ಷನ್ ಇದೆ, ಹೆವಿ ಇದೆ. ಬಟ್ ಇಲ್ಲ ಆಯ್ತು ಅಂದ್ರೆ ತುಂಬಾ ಎಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೋಗಿ MG ರೋಡ್ ಅಲ್ಲಿ ಹೋಗ್ಬಿಟ್ಟು ಅಟೆಂಡ್ ಮಾಡ್ತಾ ಇದ್ದೆ. ಬಟ್ ಅಟೆಂಡ್ ಮಾಡ್ಬೇಕಾದ್ರೆ ಒಂದೊಂದು ಸಿಗ್ತಾ ಇತ್ತು, ಪಾಯಿಂಟ್ಗಳೆಲ್ಲ ಸಿಗ್ತಾ ಇತ್ತು. ರಿಯಲಿ ನನ್ಗೆ MG ರೋಡ್ ಅಲ್ಲಿ ಕೊಟ್ಟಂತ ಟ್ರೈನಿಂಗ್ಗಳು ಇವತ್ತು ನಾನು ಮೋದಿ ಕೇರಲ್ಲಿ ನಿಂತ್ಕೊಂಡಿರೋದಕ್ಕೆ ಮೇಜರ್ ಕಾರಣ ಆಗಿದೆ. MG ರೋಡ್ ಅಲ್ಲಿ ಕೊಡ್ತಾ ಇದ್ದಂತ ವ್ಯಕ್ತಿಗಳು ಯಾವ ತರ ಅಂತಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಬಂದ್ಬಿಟ್ಟು ನಮ್ಗೆ 10 ಪಾಯಿಂಟ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು NCO ಟ್ರೈನಿಂಗ್ ಮಾಡ್ತಾ ಇದ್ರು. NCO ಟ್ರೈನಿಂಗ್ BOM ಆಗೋದು, BOM ಪ್ರೆಸೆಂಟೇಷನ್ ಆದ್ಮೇಲೆ ಬಂದ್ಬಿಟ್ಟು NCO ಟ್ರೈನಿಂಗ್ ಅಂತ ಕೊಡ್ತಾ ಇದ್ರು. ಒಬ್ಬ ವ್ಯಕ್ತಿನ ನಾನು ನೆನ್ಸ್ಕೊಳ್ಳೇಬೇಕು. ಸಿಸ್ಟಮ್ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ರು. ಫಸ್ಟ್ ಅಪ್ಲೈ ಸಪೋರ್ಟ್ ಚಾರ್ಟ್ ಅದೆಲ್ಲ ನೀಟಾಗಿ ಬರ್ತಿದ್ರು. ಸೆಕೆಂಡ್ ಥಿಂಗ್ ಏನಂದ್ರೆ ಡ್ರೀಮ್ ಸಬ್ಜೆಕ್ಟ್ ಬಂದ್ರು. ನಾನು ಆಗ ವಸ್ತು ಹೋಗಿರೋಂಥದ್ದು ಅರೌಂಡ್ ನಾನು ಒನ್ ಆರ್ 2 ಮಂತ್ ಆಗಿದೆ. ಡ್ರೀಮ್ಸ್ ಸಬ್ಜೆಕ್ಟ್ ನ ಬರ್ತಿದ್ರು. ನಮ್ದು MG ರೋಡ್ ಹಳೆ ಲೀಡರ್ಸ್ ಗೊತ್ತಿರುತ್ತೆ. MG ರೋಡ್ ಆಫೀಸು 3rd ಫ್ಲೋರ್ ಅಲ್ಲಿ ಇತ್ತು. ಆ MG ರೋಡ್ ಆಫೀಸಲ್ಲಿ ಡ್ರೀಮ್ ಸಬ್ಜೆಕ್ಟ್ ನ ಬರೀಬೇಕಾದ್ರೆ ಇಲ್ಲಿರೋರಿಗೆ ಎಷ್ಟು ಜನ ಕನ್ಸಿದೆ ಅಂತ ಕೇಳಿದ್ರು. ಏನ್ ಮಾಡಿದ್ರು ಅಂದ್ರೆ, ಎಲ್ಲರೂ ಕೈ ಎತ್ತಿದ್ರು, ನನ್ ಕನ್ಸಿದೆ ಸರ್, ನನ್ ಕನ್ಸಿದೆ ಸರ್ ಅಂತ ಹೇಳಿ. ಕೆಲವರು ಅರ್ಧ ಎತ್ತಿದ್ರು, ಈ ತರ ಎತ್ತಾ ಇದ್ರು. ಕೆಲವರು ಕೈ ಎತ್ತಿರ್ಲಿಲ್ಲ. ಕೈ ಎತ್ತಿದ್ದವ್ರಿಗೆ ಅವ್ರು ಒಂದೇ ಒಂದು ವಿಚಾರ ಹೇಳಿದ್ರು, ಇಲ್ಲಿ ಕನ್ಸ್ ಯಾರಿಲ್ಲ, ಕನ್ಸಿರೋರು ಈ ಹಾಲಲ್ಲಿ ಕೂತ್ಕೊಳ್ಳಿ, ಕನ್ಸ್ ಇಲ್ಲದೆ ಇರೋರು 3ನೇ ಫ್ಲೋರ್ ಅಲ್ಲಿ ಇದ್ದೀರಾ, ಕೆಳಗಡೆ ಹೋಗಿ ಬಿದ್ದಾಯಿರಿ ಅಂತ ಓಪನ್ ಆಗಿ. ಯಾಕಂದ್ರೆ ಕನ್ಸಿಲ್ಲ, ನೀವು ಬದುಕಿನ ಏನ್ ಪ್ರಯೋಜನ? ಅವತ್ತು ನಮ್ಗೆ ಎಲ್ಲೋ ನೆಟ್ಗಾಯ್ತು, ಕಿವಿ ನೆಟ್ಗಾಯ್ತು, ಏನಪ್ಪ ಇವ್ರು ಹಿಂಗೆ ಹೇಳ್ತಾವ್ರಲ್ಲ, ಇಷ್ಟೊಂದು ರ್ಯಾಶ್ ಹ್ಯಾಂಡಲ್ ಮಾಡ್ತಾವ್ರಲ್ಲ, ಹಿಂಗ್ ಮಾಡ್ತಾವ್ರಲ್ಲ ಅಂತ ಹೇಳಿ. ಆಮೇಲೆ ಕೇಳಿದಾಗ ನನ್ಗೊಂದು ಒಂದೊಂದು ಅರ್ಥ ಆಗ್ತಾ ಇತ್ತು. ಬಟ್ ಅದೇ ರೀತಿ ಫೀಲ್ಡ್ ಬಂದೆ, ಮತ್ತೆ ಆಕ್ಷನ್ ಸ್ಟಾರ್ಟ್ ಮಾಡಿದೆ. 1.5 ತಿಂಗಳು ಜಾಯ್ನ್ ಆಗಿ ವಿತಿನ್ 1.5 ಮಂತ್ ಅಲ್ಲೇ 9% ಅನ್ನೋ ಲೆವೆಲ್ ಕಂಪ್ಲೀಟ್ ಆಯ್ತು. ಅದ್ರ ಜೊತೆನಲ್ಲಿ ಬಂದ್ಬಿಟ್ಟು ಚಂದ್ರು ಸರ್ ಟೀಮ್ ಇಂದ ಬಂದ್ಬಿಟ್ಟು ಒಂದು ಪ್ರೋಗ್ರಾಮ್ ಒಂದು ಮಾಡಿದ್ರು. ಫಸ್ಟ್ ರೆಕಗ್ನೇಷನ್ ಅಲ್ಲೇ ನಾನು ತಗೊಂಡಿದ್ದು. ಒಂದು ಸಣ್ಣದೊಂದು ರೋಸು ಒಬ್ಬ ಲೈಫ್ ನ ಚೇಂಜ್ ಮಾಡುತ್ತೆ ಅನ್ನೋದಕ್ಕೆ ಅಲ್ಲಿ ಇನ್ನೂ ಸೀರಿಯಸ್ ಆಗಿ ಅಗ್ರೆಸಿವ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಇನ್ನೂ ದೊಡ್ಡ ಮಟ್ಟಿಗೆ ಬೆಳಿಬೇಕಲ್ಲ ಅಂತ ಹೇಳ್ಬಿಟ್ಟು ಆಲೋಚನೆ ಇತ್ತು. ಇದನ್ನೆಲ್ಲ ಫ್ರೆಂಡ್ಸ್, ರಿಲೇಷನ್, ಕೊಲೀಗ್ಸ್ ಯಾರೆಲ್ಲ ಇದಾರಲ್ಲ, ಬಟ್ ಇವ್ರಿಗೆಲ್ಲ ಹೋಗ್ಬಿಟ್ಟು ಅಪ್ರೋಚ್ ಮಾಡಕ್ ಹೋಗ್ತಾ ಇದ್ದೆ. ಅದ್ರ ಜೊತೆನಲ್ಲಿ ನಮಗೆ ಮೊದಲನೇದಾಗಿ ಬಂದ್ಬಿಟ್ಟು ಹೋಮ್ ಮೀಟಿಂಗ್ ಬಂದಿದ್ದು. ನಮ್ಗೆ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬೇಕು. ಯಾಕಂತಂದ್ರೆ ಅವರು ಗ್ರೇಟ್ ವ್ಯಕ್ತಿ. ಭಾಸ್ಕರ್ ಸರ್ ಬಂದಿದ್ರು ಹೋಮ್ ಮೀಟಿಂಗ್ಗೆ. ಅವರು ಭಾಸ್ಕರ್ ಸರ್ ಹೋಮ್ ಮೀಟಿಂಗ್ ನ ಮಾಡ್ಕೊಂಡು ಸ್ಪಾನ್ಸರಿಂಗ್ ಆಯ್ತು, ಲೆವೆಲ್ ಜಂಪ್ ಆಯ್ತು. ಇನ್ನೊಂದು ಭಾಸ್ಕರ್ ಸರ್ ಜೊತೆನಲ್ಲಿ ಒಂದು ಸ್ವೀಟ್ ಮೆಮೊರಿ ಇದೆ, ತುಂಬಾ ಚೆನ್ನಾಗಿದೆ. ಅದನ್ನ ಶೇರ್ ಮಾಡ್ಕೋಬೇಕಾಗಿ ಬಂದಿದೆ ನಿಮ್ಮ ಹತ್ರ. ಕಳೆದ ಒಂದು 15 ವರ್ಷದ ಕೆಳಗಡೆ ಬಂದ್ಬಿಟ್ಟು ಭಾಸ್ಕರ್ ಸರ್ ಜೊತೆ ನಾನೊಂದು ಫೀಲ್ಡ್ ವರ್ಕ್ ನ ಮಾಡಿದ್ದೆ. ಆಕ್ಚುಲಿ ಯಾವ ಸೈಡ್ ಅಲ್ಲಿ ಅಂತಂದ್ರೆ ದೇವನಹಳ್ಳಿ ಸೈಡ್ ಅಲ್ಲಿ. ದೇವನಹಳ್ಳಿಲಿ ಅವಾಗ ಏರ್ಪೋರ್ಟ್ ಆಗಿರ್ಲಿಲ್ಲ. ಅಲ್ಲೊಂದು ರೂರಲ್ ಅಲ್ಲಿ ಕರ್ಕೊಂಡು ಹೋಗಿದ್ದೆ ನಾನು. ಸರ್ ಈ ತರ ಬನ್ನಿ, ಒಂದು ಹೋಮ್ ಮೀಟಿಂಗ್ ಇದೆ ಬನ್ನಿ ಸರ್ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದೆ. ಬಟ್ ಹೋದ್ರು ಹೋಮ್ ಮೀಟಿಂಗ್ ಅಲ್ಲ, ಸಾರಿ ಡೆಮೋ. ನಮ್ಮ ಸುರೇಶ್ ಇದೆ, ಅದು ಆಕ್ಚುಲಿ ನನ್ನ ಫ್ರೆಂಡ್ ಟೈಮ್ ಸುರೇಶ್ ಡೆನೆ ಡೆಮೋ ಇದೆ ಬನ್ನಿ ಸರ್ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿ ಡೆಮೋ ಕೂತ್ಕೊಂಡಿದ್ವಿ. ಅವ್ರು ಕ್ರಾಶ್ ಕ್ವಶನ್ ಕೇಳ್ತವ್ರೆ. ಡೆಮೋ ಮಾಡ್ತಾ ಟೈಮ್ ಆಗೋಯ್ತು. ಅವತ್ತು ನನ್ನ ಹತ್ರ ಗಾಡಿ ಇದ್ದಿದ್ದು ಬಂದು ಬಜಾಜ್ ಗಾಡಿ ಇತ್ತು. ಆ ಬಜಾಜ್ ಗಾಡಿನಲ್ಲಿ ಬಗ್ಸಿ ಹೊಡಿಬೇಕು. ಆ ಗಾಡಿ ಇದ್ದಿದ್ದನ್ನ ಏನ್ ಮಾಡ್ತು ಅಂದ್ರೆ, ಅಲ್ಲಿಂದ ದೇವನಹಳ್ಳಿಯಿಂದ ಬರ್ಬೇಕಲ್ಲ, ನೈಟ್ 11 ಗಂಟೆ ರಾತ್ರಿ ಆಗೋಯ್ತು. ಇನ್ನೊಂದು ಬ್ಯಾಡ್ ನ್ಯೂಸ್ ಏನಂತಂದ್ರೆ, ಅಲ್ಲಿಂದ ಬರ್ಬೇಕು, ಕತ್ಲು, ಲೈಟ್ಗಳು ಇಲ್ಲ, ಎಂಥದ್ದು ಇಲ್ಲ, ಏನಿಲ್ಲ. ಆ ಟೈಮಲ್ಲಿ ಏನಾಯ್ತು, ಸ್ವಲ್ಪ ದೂರ ಬರೋದಕ್ಕೇನೆ ನನ್ನ ಬಜಾಜ್ ಗಾಡಿ ಇದೆಯಲ್ಲ, ಬಜಾಜ್ ಗಾಡಿನಲ್ಲಿ ಫ್ರಂಟ್ ಲೈಟ್ ಬರ್ನ್ ಆಗೋದು. ಏನ್ ಮಾಡೋದಂತ ತಲೆನೇ ಹೋಗ್ಲಿಲ್ಲ, ಫುಲ್ಲು ಕತ್ಲು. ಆ ಟೈಮಲ್ಲಿ ಬಂದ್ಬಿಟ್ಟು ನಮ್ಮ ಭಾಸ್ಕರ್ ಸರ್ ನಾವು ಒಂದು ಹ್ಯಾಂಡ್ ಸೆಟ್ ಯೂಸ್ ಮಾಡ್ತಾ ಇದ್ವು. ಆ ಹ್ಯಾಂಡ್ ಸೆಟ್ ಏನಪ್ಪ ಅಂತಂದ್ರೆ 1100 ನಾನು ಗಾಡಿ ಓಡಿಸ್ತಾ ಇದ್ದೀನಿ. ಭಾಸ್ಕರ್ ಸರ್ ಫ್ರಂಟ್ ಅಲ್ಲಿ ಬಂದ್ಬಿಟ್ಟು ಬೆಳಕಿಡಿತಾ ಇದ್ರು. ಬಟ್ ಅದು ತುಂಬಾ ಚೆನ್ನಾಗಿದೆ, ಅದು ಮೆಮೊರಿ ಇನ್ನೂ ನಾನು ನೆನ್ಸ್ಕೋಬೇಕು. ಬಟ್ ಆ ತರ ಒಂದು ಫೀಲ್ಡ್ ವರ್ಕ್ ನ ಮಾಡಿದೀವಿ. ಆ ತರ ಫೀಲ್ಡ್ ವರ್ಕ್ ಮಾಡ್ಕೊಂಡು ಹಂಗೆ ವರ್ಕ್ ಮಾಡಿದ್ವಿ. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು ಫೀಲ್ಡ್ ವರ್ಕ್ ನ. ಬಟ್ ಈ ತರ ಮಾಡ್ತಾ ಇದ್ದಾಗ ನೆಗೆಟಿವ್ಸ್ ಜಾಸ್ತಿ ಆಯ್ತು. ಟೀಮು ಅದೇ ತರನೇ ಡೆವಲಪ್ಮೆಂಟ್ ಆಗ್ತಾ ಬರ್ತಾ ಇತ್ತು. ಬಟ್ ಇನ್ನೂ ದೊಡ್ಡ ಮಟ್ಟಕ್ಕೆ ನಾನು ಮಾಡ್ಬೇಕು ಅಂತಂದಾಗ ಆವಾಗ ಸ್ಟಾರ್ಟ್ ಮಾಡಿದ್ರು. ಗೋರಿಪಾಳ್ದಲ್ಲಿ ಮಾಗಡಿ ರೋಡ್ ಅಲ್ಲಿ ಬಂದ್ಬಿಟ್ಟು ಒಂದು ಡಿಸ್ಕಷನ್ಗೆ ಸೀನಿಯರ್ಸ್ ನೆಲ್ಲ ಕರೆದ್ಬಿಟ್ಟು, ಅವಾಗ ಅವ್ರ ಸೀನಿಯರ್ಸ್ ನ ರಾಜೇಶ್ ಸರ್ ಆಗಿರ್ಬೋದು, ಪುಟ್ಸ್ವಾಮಿ ಸರ್ ಆಗಿರ್ಬೋದು, ತುಂಬಾ ಜನ ಲೀಡರ್ಸ್ ಗಳಿದ್ರು. ಅವರೆಲ್ಲ ಡಿಸ್ಕಷನ್ ಮಾಡಿ ಒಂದು ಮಾರ್ನಿಂಗ್ ಕ್ಲಾಸ್ ಸಬ್ಜೆಕ್ಟ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ಬೇಕು. ಬಟ್ ಇದರಿಂದ ಬಂದ್ಬಿಟ್ಟು ದೊಡ್ಡದಾಗ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಪ್ಲಾನ್ ಎಲ್ಲ ಮಾಡ್ತಾ ಇದ್ರು. ಬಟ್ ಆಕ್ಚುಲಿ ನಾನು ಮಾರ್ನಿಂಗ್ ಎದ್ದೋಳ್ತಾ ಇದ್ದೇನೆ, ತುಂಬಾ ಲೇಟು ನಾನು ಎದ್ದೋಳ್ತಾ ಇದ್ದು. ನಮ್ಮ ಬ್ರದರ್ ಬಂದ್ಬಿಟ್ಟು ಎಬ್ಬಿಸ್ಬೇಕಾಯ್ತು. ಬಟ್ ಈ ತರ ಇರುವಂತ ಟೈಮಲ್ಲಿ ಮಾರ್ನಿಂಗ್ ಯಾರು ಎದ್ದು ಹೋಗ್ತಾ ಇದ್ಬಿಟ್ಟು
ತುಂಬಾ ಟಫ್ ಆಗ್ತಾ ಇತ್ತು. ನಾನು ಮಾರ್ನಿಂಗ್ ಎದ್ದೊಳ್ಬೇಕು ಅಂದ್ರೇನೆ ಕಷ್ಟ. ಬಟ್ ಆ ತರ ಇರುವಂತ ಟೈಮಲ್ಲಿ ಕ್ಲಾಸ್ ನಡೀತದೆ, ತುಂಬಾ ಬಂದ್ಬಿಟ್ಟು ನೀವು ಅಲ್ಲಿ ಎಜುಕೇಶನ್ ತಗೊಬಹುದು, ಸಿಸ್ಟಮ್ ಟ್ರೈನಿಂಗ್ ತಗೊಳ್ತು ಅಂದ್ರೆ ನೀವು ದೊಡ್ಡ ಮಟ್ಟಕ್ಕೆ ಸಾಧನೆ ಮಾಡ್ತೀರಾ ಅಂತ ಹೇಳಿದ್ರು. ಬಟ್ ಏನೋ ನೋಡೋಣ, ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಒಂದ್ಸರಿ ಒಂದಿನ ಹೋದೆ. ಬಟ್ ಆದ್ರೆ ನಮ್ಮ ಅಪ್ಲೈನ್ ತುಂಬಾ ಜನ ಇದ್ರು. ಈಗ ನನ್ಗೆ ಎಜುಕೇಶನ್ ಕೊಡ್ಸಿದ್ದು ಸ್ಟಾರ್ಟ್ ಮಾಡಿದ್ದೆ ಪ್ರತಾಪ್ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗ್ಬಿಟ್ಟು ಒಂದ್ಸರಿ ತೋರಿಸಿದ್ರು. ಆಮೇಲೆ ಅಟೆಂಡ್ ಮಾಡ್ಕೊಂಡ್ ಬಂದೆ. ಅಯ್ಯೋ ಯಾವ್ದೋ ಬೋಲ್ ಹೊಡಿತಾ ಇದೆ, ನನಗೆ ಬೇಡ ಅಂತ ಹೇಳ್ಬಿಟ್ಟು ನಾನೇನ್ ಮಾಡಿದೆ, ಸ್ವಲ್ಪ ನೆಗ್ಲೆಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನೆಗ್ಲೆಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದಾಗ ಅವ್ರೇನ್ ಮಾಡ್ತಾ ಇದ್ರು ಅಂದ್ರೆ ನಾನು ಎಲ್ಲಿದ್ರು ಬಿಡ್ತಾ ಇರಲಿಲ್ಲ. ಫ್ಯಾಕ್ಟ್ರಿ ಮನಿಕೊಂಡ್ರು ಅಲ್ಲಿ ಬಂದ್ಬಿಡೋರು, ಬೇರೆ ಕಡೆ ಎಲ್ಲರೂ ಮನಿಕೊಂಡಿದ್ರು, ಇನ್ನೊಂದು ಫ್ಯಾಕ್ಟ್ರಿ ಮನಿಕೊಂಡಿದ್ರು, ಅಲ್ಲೇ ಬರೋರು ಬಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ರು. ಬಟ್ ಆದ್ರೆ ಬಜಾಜ್ ಗಾಡಿ ಬಂದ್ಬಿಟ್ಟು ಹೋಗ್ತಾ ಇದ್ದೆ, ಅದು ಪೆಟ್ರೋಲ್ ಹಾಕೊಳ್ಳೋಕೆ ದುಡ್ಡು ಇರಲಿಲ್ಲ. ನಾನೇನ್ ಮಾಡ್ತಾ ಇದ್ದೆ, ಕಾಮಾಕ್ಷಿಪಾಳ್ಯದಿಂದ ಬರೋದು, ಹಂಗೊಂದು ತಳ್ಕೊಂಡ್ ಬರೋದು, ಹೌಸಿಂಗ್ ಬೋರ್ಡ್ ಡೌನ್ ಬರೋದಕ್ಕೆ ಫುಲ್ಲು ಬ್ರೇಕ್ ಹಿಡಿತಾ ಇರಲ್ಲ, ಗೇರು ಆಗ್ತಾ ಇರಲ್ಲ, ಹಂಗೆ ಬಿಟ್ಬಿಡ್ತಾ ಇದ್ದೆ. ಅಪ್ ಟು ಪ್ರಸನ್ನ ಡೌನ್ ವರ್ಗು ಬಂದ್ಬಿಡೋದು. ಈ ತರ ಬಂದು ಫೀಲ್ಡ್ ವರ್ಕ್ ನ ಮಾಡಿ ಅಟೆಂಡ್ ಮಾಡ್ಕೊಂಡು ಎಜುಕೇಶನ್ ನ ತಗೊಂಡು. ಬಟ್ ಅಲ್ಲೊಂದು ದೊಡ್ಡದಾಗ ಒಂದು ಮೈಂಡ್ ಸೆಟ್ ಆಯ್ತು. ನೆಕ್ಸ್ಟ್ ಅದಾದ್ಮೇಲೆ ಅಲ್ಲಿ ಒಂದು ಸಬ್ಜೆಕ್ಟ್ ಅಲ್ಲಿ MG ರೋಡ್ ಅಲ್ಲಿ ಇನ್ನೊಂದು ವಿಚಾರ ಹೇಳ್ಬೇಕು. ಅಲ್ಲಿ ರಾಜು DG ಸರ್ದು ಒಂದು ವಿಜಯ್ DG ಸರ್ದು ಒಂದು ಟ್ರೈನಿಂಗ್ ನಡೀತು. ಲೀಡರ್ಗಳೆಲ್ಲ ಬಂದ್ಬಿಟ್ಟು ಟ್ರೈನಿಂಗ್ಗಳೆಲ್ಲ ಹೇಳ್ತಾ ಇದ್ರು, ಈ ತರ ಟ್ರೈನಿಂಗ್ ಅಟೆಂಡ್ ಮಾಡಿ ಅಂತ. ಅಷ್ಟೊತ್ತಿಗೆ ಬಂದ್ಬಿಟ್ಟು ನಮ್ಮ ಫ್ಯಾಮಿಲಿನಲ್ಲಿ ಫುಲ್ ಎಂಟೈರ್ ನೆಗೆಟಿವ್ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ಬಿಟ್ಟಿದೆ. ಇವನು ವಿಜಯ್ ಈ ತರ ಮಾಡ್ತಾನಂತೆ ಹೇಳ್ಬಿಟ್ಟು ಗೋಲ್ ಸೆಟ್ ನ ಟ್ರೈನಿಂಗ್ ನ ಒಂದು ಕೊಟ್ಟಿದ್ರು. ಗೋಲ್ ಸೆಟ್ ಟ್ರೈನಿಂಗ್ ಬಗ್ಗೆ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಅದಕ್ಕೆ ಒಂದೇ ಒಂದು ಎಕ್ಸಾಂಪಲ್ ನಾನು ಕೊಟ್ಟಿದ್ರು. ನೀವು ಡ್ರೀಮ್ ಸೆಟ್ ನ ಮಾಡ್ತು ಅಂದ್ರೆ ಯಾವ ತರ ಇರುತ್ತೆ ಅನ್ನೋದಕ್ಕೆ ಒಂದು ಸಣ್ಣದಾಗ ಒಂದು ಸ್ಟೋರಿ ಹೇಳಿದ್ರು. ಆ ಸ್ಟೋರಿ ನಿಮ್ಮ ಹತ್ರ ಲೈಟ್ ಆಗಿ ನಾನು ಶೇರ್ ಮಾಡ್ಕೋತೀನಿ. ಬೇಟೆ ಆಡಕ್ ಹೋಗುತ್ತಲ್ಲ, ಬೇಟೆ ಆಡಕ್ ಹೋದಾಗ ಒಬ್ಬ ಬೇಟೆ ಆಡಕ್ ಹೋಗ್ತಾನಂತೆ, ಜೊತೆನಲ್ಲಿ ಒಂದು ನಾಯಿ ಕರ್ಕೊಂಡು ಹೋಗ್ತಾನಂತೆ, ಬೇಟೆ ನಾಯಿನ ಕರ್ಕೊಂಡು ಹೋಗ್ತಾನಂತೆ. ಬೇಟೆ ನಾಯಿ ಆಲ್ಮೋಸ್ಟ್ ನೀವು ಕೇಳಿರ್ತೀರಾ, ತಮ್ಮಲ್ಲಿ ನಾನು ಹೇಳ್ತೀನಿ. ಆ ಬೇಟೆ ನಾಯಿ ಬಂದ್ಬಿಟ್ಟು ಆ ಕಡೆ ಈ ಕಡೆ ಜಂಪ್ ಆಗ್ತಾ ಇರುತ್ತಂತೆ. ಜನ ನಾರ್ಮಲ್ ಆಗಿ ಆ ನಾಯಿನ ನೋಡ್ಕೊಂಡ್ರೆ ಏನಂತಾರೆ, ಏನೋ ನಾಯಿ ಈ ತರ ಜಂಪ್ ಹೊಡಿತಾ ಇದೆಯಲ್ಲ, ಆ ನಾಯಿ ಏನೋ ಮುಚ್ಚಿಡ್ದಿರ್ಬೋದು ಅಂತ ಹೇಳ್ತಾನೆ, ಥಿಂಕ್ ಮಾಡ್ತಾರೆ. ಅದೇ ಜಾಗದಲ್ಲಿ ಒಂದು ಮೊಲ ಏನಾದ್ರು ಇತ್ತು ಅಂದ್ರೆ, ಮೊಲ ಏನಾಗುತ್ತೆ ಅಂದ್ರೆ ಜನಗಳು ನೋಡೋ ಕಣ್ಣಿಗೆ ಏನೋ ಮೊಲ ಕಾಣಿಸುತ್ತೆ, ಬಟ್ ಆದ್ರೆ ಅಲ್ಲಿ ಮೊಲ ಇಲ್ಲ. ಸಿಚುವೇಶನ್ ಏನಾಗಿದೆ ಅಂತಂದ್ರೆ, ನಾನು ಗೋಲ್ ಇದೆ ನನಗೆ, ನಾನು ಇನ್ಕಮ್ ತಗೋಬೇಕು, ಫಾರಿನ್ ಹೋಗ್ಬೇಕು, ಲೈಫ್ ಸಕ್ಸಸ್ ಆಗ್ಬೇಕು, ದೊಡ್ಡದಾಗ ಅಚೀವ್ಮೆಂಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಆ ಒಂದು ಗೋಲ್ ನ ಮಾಡಿಕೊಂಡ್ಬಿಟ್ಟು ನಾನು ವರ್ಕ್ ಮಾಡಕ್ ಹೊಡ್ತಾ ಇದ್ದೀನಿ. ಬಟ್ ಇವ್ರುಗಳಿಗೆ ಏನು ಗೊತ್ತಿಲ್ಲ, ಇವನೇನೋ ಬೆಳಿಗ್ಗೆ ಹೋಗ್ತಾನೆ, ಸಾಯಂಕಾಲ ಬರ್ತಾನೆ, ಅಲ್ಲಿಗೆ ಹೋಗ್ತಾನೆ, ಇಲ್ಲಿಗೆ ಹೋಗ್ತಾನೆ, ಮೀಟಿಂಗ್ ಒಂದು ಹೋಗ್ತಾನೆ, ಫ್ಯಾಕ್ಟ್ರಿ ಹತ್ರ ಇರಲ್ಲ, ಮನೆ ಹತ್ರ ಇರಲ್ಲ, ಎಜುಕೇಶನ್ ಸರಿ ಕಂಪ್ಲೀಟ್ ಮಾಡ್ಕೊಂಡವನೆ, ಸುಮ್ನೆ ಹಿಂಗಿದಾನಲ್ಲ ಅಂತ ಹೇಳ್ಬಿಟ್ಟು ಬಹಳಷ್ಟು ನೆಗೆಟಿವ್ ಮಾಡೋರು. ಬಟ್ ಅವತ್ತು ನನಗೆ ಜ್ಞಾಪನ ಬಂದಿದ್ದು ಏನಂತಂದ್ರೆ, ಆ ಒಂದು ಸ್ಟೋರಿ ಅಂದ್ರೆ, ನನಗೆ ಮೊಲ ಕಾಣ್ತಾ ಇದೆ. ಮೊಲ ಅಂದ್ರೆ ಗುರಿ ನನಗೆ ಕಾಣ್ತಾ ಇದೆ, ನನ್ನ ಗೋಲು, ನನ್ನ ಫಾರಿನ್ ಟ್ರಿಪ್, ನನ್ನ ಅಚೀವ್ಮೆಂಟ್, ನನ್ನ ಇನ್ಕಮ್, ನನ್ನ ಸಕ್ಸಸ್ ನನಗೆ ಕಾಣಿಸ್ತಾ ಇದೆ. ಬಟ್ ಆದ್ರೆ ಜನಗಳಿಗೆ ಕಾಣಿಸ್ತಾ ಇರ್ಲಿಲ್ಲ. ಬಟ್ ಅವತ್ತು ನಾನೇನ್ ಮಾಡ್ದೆ ಅಂದ್ರೆ ಚಾಲೆಂಜಿಂಗ್ ತಗೊಂಡೆ. ಇವ್ರು ಇಷ್ಟೆಲ್ಲ ನೆಗೆಟಿವ್ ಮಾಡ್ತಾವೆ, ಸರಿ ಆಯ್ತು ನೋಡೋಣ ಅಂತ ಹೇಳ್ಬಿಟ್ಟು ನಾನೇನ್ ಮಾಡಿದೆ, ಗೋಲ್ ಸೆಟ್ ಟ್ರೈನಿಂಗ್ ನ ಕೊಟ್ಟರು. ಗೋಲ್ ಸೆಟ್ ಟ್ರೈನಿಂಗ್ ಅಲ್ಲಿ ರಿಯಲಿ ಫ್ರೆಂಡ್ಸ್, ಗೋಲ್ ಸೆಟ್ ರಿಯಲಿ ನನ್ಗೆ ಮರುಜೀವ ಕೊಟ್ಟಿದೆ ಅಂತ ಹೇಳ್ಬೋದು. ಆ ಗೋಲ್ ಸೆಟ್ ಯಾವ ತರ ಒಬ್ಬ ವ್ಯಕ್ತಿನ ಬಡದು ಎಬ್ಬರಿಸುತ್ತೆ ಅಂತಂದ್ರೆ, ನನ್ನ ಫ್ಯಾಕ್ಟ್ರಿನಲ್ಲಿ ನನ್ಗೆ ಗೊತ್ತಿಲ್ಲ ನನಗೆ ಈ ತರ ಇಷ್ಟೊಂದು ಪವರ್ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ಲ. ನಾರ್ಮಲ್ ಆಗಿ ನಾನೇನ್ ಮಾಡಿದೆ, ಪೋಸ್ಟರ್, ಬೈಕ್ ಪೋಸ್ಟರ್, ಕಾರ್ದು ಬಂದ್ಬಿಟ್ಟು ಇದನ್ನೆಲ್ಲ ಇಮೇಜಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನನ್ನ ಫ್ಯಾಕ್ಟ್ರಿನಲ್ಲಿ ಅಂಟಿಸ್ಬಿಟ್ಟು, ಗೋಡೆನಲ್ಲಿ ಅಂಟಿಸ್ಬಿಟ್ಟು ಈ ಡೇಟ್ ಅಲ್ಲಿ ನಾನು ತಗೋತೀನಿ ಅಂತ ಹೇಳ್ತಾ ಇದ್ದೆ. ಬಟ್ ಅವತ್ತೆಲ್ಲ ಬಂದ್ಬಿಟ್ಟು ಗೇಲಿ ಮಾಡೋರು, ಯಾವ ತರ ಗೇಲಿ ಮಾಡೋರು ಅಂತಂದ್ರೆ, ತುಂಬಾನೇ ಗೇಲಿ ಮಾಡೋರು, ನಿನ್ ಕೈಲಿ ಆಗತ್ತಾ ಅಂತ ಹೇಳಿ. ಬಟ್ ಅದೇ ತರನೇ ಬಂದ್ಬಿಟ್ಟು ಏನಾಯ್ತು, ಒಂದ್ ಅಪಾನ್ ಟೈಮ್ ಅದನ್ನ ಕಿಚ್ಚಾಗೆ ತಗೊಂಡು, ನೀವ್ ಹಿಂಗ್ ಹೇಳ್ತಾ ಇದೀರಲ್ಲ, ನೋಡ್ತಾನೆ ರೀ, ನಾನು ತಗೋತೀನಿ ಅಂತ ಹೇಳ್ಬಿಟ್ಟು ಎಲ್ಲಾ ಅಚೀವ್ಮೆಂಟ್ ಮಾಡ್ಕೊಂಡ್ ಬಂದೆ. ಬಟ್ ಇವತ್ತು ಏನಾಗಿದೆ ಅಂತಂದ್ರೆ, ವಿಜಯ್ ಅಂದ್ರೆ ಸಾಕು, ನಾನು ಮಾಡ್ತೀನಿ ಅಂದ್ರೆ ಸಾಕು. ಬಟ್ ಅವರು ಎರಡು ಮಾತೇ ಇಲ್ಲ, ನೀನ್ ಮಾಡ್ತೀಯ ಬಿಡು ಅಂತ ಹೇಳ್ಬಿಟ್ಟು ತುಂಬಾನೇ ಕಾನ್ಫಿಡೆನ್ಸ್ ಬಂದಿದೆ. ಅದ್ರ ಜೊತೆನಲ್ಲಿ ಇದೇ ಒಂದು ಜರ್ನಿನಲ್ಲಿ ಸ್ಟಾರ್ಟ್ ಮಾಡ್ತಾ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ, ಹೊಸಬ್ರಿಗಂತೂ ಆಲ್ಮೋಸ್ಟ್ ಗೊತ್ತಿಲ್ಲ, 2,40,000 ಪರ್ ಮಂತ್ ಅಲ್ಲಿ ಬಂದ್ಬಿಟ್ಟು ಬಿಸ್ನೆಸ್ ನ ಕೊಟ್ಬಿಟ್ಟು ಎವರಿ ಮಂತ್ ಡೈರೆಕ್ಟರ್ ಮೈಂಟೈನ್ ಮಾಡ್ತಾ ಇತ್ತು. 3 ಮಂತ್ಸ್ ಆಯ್ತು, ಅದೇ ತರ ಕಂಟಿನ್ಯೂ ಆಯ್ತು. 6 ಮಂತ್ಸ್ ಮೈಂಟೈನ್ ಮಾಡಿದ್ರು, ಫಾರಿನ್ ಟ್ರಿಪ್ ಕ್ವಾಲಿಫೈಡ್ ಆಯ್ತು, 1 ಇಯರ್ ಕ್ವಾಲಿಫೈಡ್ ಆಯ್ತು, 2 ಇಯರ್ಸ್ ಕ್ವಾಲಿಫೈಡ್ ಆಯ್ತು. ಎವರಿ ಮಂತ್ ಫ್ರೆಶ್ ಬಿಸ್ನೆಸ್, ಒಂದೇ ತಿಂಗಳಲ್ಲಿ ಬಂದ್ಬಿಟ್ಟು ಆ ಒಂದು ಬಿಸ್ನೆಸ್ ನ ಕೊಡ್ಬೇಕಾಯ್ತು. ಕಂಟಿನ್ಯೂ ಇದೇ ತರನೇ ಬರ್ತಾ ಇತ್ತು. ಬಿಸ್ನೆಸ್ ಅಲ್ಲಿ ಬಂದ್ಬಿಟ್ಟು ಬಹಳಷ್ಟು ನೆಗೆಟಿವ್ಸ್ ಬರೋ ಜೊತೆನಲ್ಲಿ ಟೀಮ್ ನೆಲ್ಲ ಡೆವಲಪ್ಮೆಂಟ್ ಆಯ್ತಾ ಇತ್ತು. ಫಾರಿನ್ ಟ್ರಿಪ್ ಕ್ವಾಲಿಫೈಡ್ ಆದಾಗ ಅಲ್ಟಿಮೇಟ್. ಅದಾದ್ಮೇಲೆ ಬಂದ್ಬಿಟ್ಟು ಮೊದಲನೇ ಸಿಲ್ವರ್ ರೆಕಗ್ನೇಷನ್ಗೆ ಒಂದು ಇನ್ಸಿಡೆಂಟ್ ಹೇಳಲೇಬೇಕು. ಯಾಕಂತಂದ್ರೆ ನೆಗೆಟಿವ್ ಮಾಡಿರೋ ಮುಂದೆ ನಾವ್ ಏನ್ ಮಾಡ್ಬೇಕು, ನೆಗೆಟಿವ್ ಮಾಡೋರ್ ಮುಂದೆ ಏನ್ ಮಾಡ್ತಾರೆ ಅಂದ್ರೆ ಎರಡ್ ತರ ವ್ಯಕ್ತಿ ಇರ್ತಾರೆ. ಒಬ್ರು ಆಗಲ್ಲ ಅಂತ ಬಿಟ್ಟು ಹೋಗ್ಬಿಡ್ತಾರೆ. ಬಟ್ ನಂದು ಆ ತರ ಅಂದ್ರೆ ಸ್ವಭಾವ, ಅವ್ರ ಮುಂದೆ ನಾನು ಏನಾದ್ರು ಮಾಡಿ ತೋರಿಸ್ಬೇಕು, ಸಕ್ಸಸ್ ಆಗಿ ತೋರಿಸ್ಬೇಕು. ಬಟ್ ಇದು ಏನಾಗಿದೆ ಅಂದ್ರೆ, ಆ ಕಿಚ್ಚು ನನ್ನಲ್ಲಿ ಟೋಟಲ್ ಅವಾಗ ಡಿಸ್ಟರ್ಬೆನ್ಸ್ ಮಾಡಿಸ್ತಾ ಇತ್ತು. ನೆಕ್ಸ್ಟ್ ಇದಾದ್ಮೇಲೆ ನಂತರದ ಟೈಮಲ್ಲಿ ಕೆಲವೊಂದು ಬಿಸ್ನೆಸ್ ನಂಗೆ ಗ್ರೋತ್ನೆಸ್ ಆಗ್ತಾ ಇತ್ತು. ಮ್ಯಾಕ್ಸಿಮೈಸರ್ ಅನ್ನೋ ಪ್ಲಾನ್ ಬಂತು. ಮ್ಯಾಕ್ಸಿಮೈಸರ್ ಪ್ಲಾನ್ ಬಂದಾಗ ರಿಯಲಿ ಫ್ರೆಂಡ್ಸ್, ಒಬ್ಬ ವ್ಯಕ್ತಿ ಜೀವನದಲ್ಲಿ ಅವನ ಕೆಪಾಸಿಟಿ, ಅವನು ಯಾವ ತರ ವ್ಯಕ್ತಿ ಅನ್ನೋದನ್ನ ನೋಡ್ಬೇಕು ಅಂತಂದಾಗ, ಅವ್ನ ಲೈಫ್ ಅಲ್ಲಿ ನೆಗೆಟಿವ್ ಅನ್ನೋದು ಬರುತ್ತಲ್ಲ,
ಆ ನೆಗೆಟಿವ್ ಅನ್ನೋದು ಬಂದಾಗ ಅವನು ಏನು ಅನ್ನೋದು ಗೊತ್ತಾಗ್ಬಿಡುತ್ತೆ. ಯಾವ ತರ ವ್ಯಕ್ತಿ ಅವ್ನು ಉಳಿತಾನ, ಹೋಗ್ತಾನ, ಫೇಸ್ ಮಾಡ್ತಾನ, ನಿಂತ್ಕೋತಾನ, ಯಾವ ತರ ಏನು ಅಂತ ಹೇಳ್ಬಿಟ್ಟು. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಸಣ್ಣ ಪುಟ್ಟ ನೆಗೆಟಿವ್ ಓಡೋಗ್ಬಿಡ್ತಾರೆ, ಕೆಲವ್ರು ಏನ್ ಮಾಡ್ತಾರೆ ಇನ್ನೊಂದು ಸಣ್ಣ ಪುಟ್ಟ ನೆಗೆಟಿವ್ ಓಡೋಗ್ಬಿಡ್ತಾರೆ. ಬಟ್ ಈ ತರ ಒಂದು ಸಮಸ್ಯೆ ಆಗುತ್ತೆ. ನಾನು ಆಕ್ಚುಲಿ ಮ್ಯಾಕ್ಸಿಮೈಸರ್ ಬರಕ್ ಹಿಂದಿನ ತಿಂಗಳು ನನ್ಗೆ ಬಂದಿರುವಂತ ಸಮಸ್ಯೆಗಳು ಹೇಳ್ತೀನಿ ಕೇಳಿ. ಮ್ಯಾಕ್ಸಿಮೈಸರ್ ಹಿಂದಿನ ತಿಂಗಳು ಬಂದ್ಬಿಟ್ಟು ಸನ್ಫ್ಲವರ್ ಪ್ಲಾನ್ ಇತ್ತು. ಸನ್ಫ್ಲವರ್ ಪ್ಲಾನ್ ಆ ತಿಂಗಳು ಕ್ಲೋಸಿಂಗ್ ಅಲ್ಲಿ ನನ್ ಮ್ಯಾರೇಜ್ ಆಯ್ತು. 2008 ಅಲ್ಲಿ ಮ್ಯಾರೇಜ್ ಆಯ್ತು. 2008 ಮ್ಯಾರೇಜ್ ಆಗಿದ ತಕ್ಷಣ ಅಲ್ಲೆಲ್ಲ ಬಿಸ್ನೆಸ್ ನ ಡೆವಲಪ್ಮೆಂಟ್ ಆಗ್ತಾ ಇರೋದು ಎಲ್ಲ ನಮ್ಮ ಬಾಂಬೆದ ನೋಡಿ ಬಂದ್ಬಿಟ್ಟು ಬಿಸ್ನೆಸ್ ನಾನು ಮಾಡ್ತೇನೆ ಮಾಮ ಅಂತ ಹೇಳ್ಬಿಟ್ಟು ಅವನು ಬಂದ, ಬಿಸ್ನೆಸ್ ಸ್ಟಾರ್ಟ್ ಮಾಡಿ ವಿತಿನ್ 28 ಡೇಸ್ ಅಲ್ಲಿ 2009 ಅಲ್ಲಿ 28 ಡೇಸ್ ಅಲ್ಲಿ ಬಂದ್ಬಿಟ್ಟು 2,40,000 ಬಿಸ್ನೆಸ್ ನ ಕೊಟ್ಬಿಟ್ಟು ಅವ್ನೇನ್ ಮಾಡ್ದ, ಸಿಲ್ವರ್ ಅನ್ನ ಕಂಪ್ಲೀಟ್ ಮಾಡ್ದ. ನಂದು ಪರ್ಲ್ ಅನ್ನೋ ಲೆವೆಲ್ ಆ ಟೈಮಲ್ಲೇ ಲೆವೆಲ್ ರೀಚ್ ಆಯ್ತು. ದೇವ್ರು ಯಾವ ತರ ಇದಾನೆ ಅಂತಂದ್ರೆ ಎಷ್ಟು ಕಷ್ಟ ಕೊಡ್ತಾನೆ ಅಂತಂದ್ರೆ ಹೇಳ್ತೀನಿ ಕೇಳಿ. 2009 ಅಲ್ಲಿ ಅದು ಕಂಪ್ಲೀಟ್ ಆಗಿ ಪರ್ಲ್ ಆಯ್ತು. ಇನ್ನೊಂದು 3 ತಿಂಗಳು 6 ತಿಂಗಳು ಮೇಂಟೈನ್ ಮಾಡ್ಕೊಂಡ್ಬಿಟ್ರೆ ಎಮ್ರಾ ಟೈಗರ್ ಹೊಡಿಬೋದಾಗಿತ್ತು. ನಾನು ಚೇಂಜ್ ಆಯ್ತು, ನೋ ಪ್ರಾಬ್ಲಮ್. ಆದ್ರೆ ದೇವರು ಬಂದ್ಬಿಟ್ಟು ಏನ್ ಮಾಡ್ತಾ ಅಂತಂದ್ರೆ ಡೈರೆಕ್ಟರ್ ಏನಾಗಿದ್ನಲ್ಲ, ಡೈರೆಕ್ಟರ್ ಆಗಿದ್ದಂತ ವ್ಯಕ್ತಿ ನಮ್ಮ ಬಾಂಬೆದ ನೆಕ್ಸ್ಟ್ ವಿತಿನ್ 1.5 ಮಂತ್ ಅಲ್ಲಿ ಎಕ್ಸ್ಪೈರ್ ಆದ. ಏನಾಗ್ತದೆ ಬಿಸ್ನೆಸ್ ಎಕ್ಸ್ಪೈರ್ ಆಗಿದ್ದಾನೆ, ರಿಯಲಿ ಹೇಳ್ಕೊಳಕ್ಕಾಗಲ್ಲ. ಅದು ಎಕ್ಸ್ಪೈರ್ ಆಗಿದ್ದಾನೆ, ಸಣ್ಣ ಏಜು, ಕಂಟಿನ್ಯೂ ಮಾಡ್ಕೊಂಡು ಎಕ್ಸ್ಪೈರ್ ಆದ. ಬಟ್ ಎಕ್ಸ್ಪೈರ್ ಆಗಿದ್ದಾನೆ. ಮತ್ತೆ ಇನ್ನೊಂದು ವಿಚಾರ ಏನಂತಂದ್ರೆ ಅವತ್ತಿನ ಟೈಮಲ್ಲಿ 2009 ಅಲ್ಲಿ ಬಂದ್ಬಿಟ್ಟು ಬೂಟ್ ಕ್ಯಾಂಪ್ ನಡೀತಾ ಇದೆ. ಇವತ್ತು ನಾನು ಕಣ್ಣು ಕಟ್ಟಂಗಿದೆ. ಅದು ನನ್ನ ಜೊತೆಯಲ್ಲಿ ತುಂಬಾ ಜನ ಪೊಲೀಸ್ ಇದ್ರು ಆ ಟ್ರೈನಿಂಗ್ ಅಟೆಂಡ್ ಮಾಡೋದಕ್ಕೆ. ಅವತ್ತು ಚಂದ್ರ ಸರ್ ಒಂದು ಬೂಟ್ ಕ್ಯಾಂಪ್ ಅಲ್ಲಿ ಬಂದ್ಬಿಟ್ಟು ಆರ್ಗನೈಸೇಷನ್ ಎಲ್ಲ ನಮ್ಗೆಲ್ಲ ಕೊಟ್ಟಿದ್ರು. ಬಟ್ ನಾವೆಲ್ಲ ಈ ತರ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಇನ್ಚಾರ್ಜ್ ತಗೊಂಡ್ಬಿಟ್ಟು ಎಲ್ಲ ನಾವು ಮಾಡ್ತಾ ಇದ್ದೋ. ಬಟ್ ಟೀಮ್ ಎಲ್ಲ ಮ್ಯಾಕ್ಸಿಮಮ್ ಟೀಮ್ ನ ಬಿಲ್ಡ್ ಮಾಡಿದೀನಿ. ತಾವು ನೋಡ್ರೆ ಈ ತರ ಸಾವಾಗಿದೆ. ಬಟ್ ಅವತ್ತು ಸಾವು ಹೋಗಿ ಬಂದೆ. ನಮ್ದೊಂದು ಸಬ್ಜೆಕ್ಟ್ ಇದೆ, ಮೇಜರ್ ಸಬ್ಜೆಕ್ಟ್. ಅದು ತುಂಬಾ ಒಂದ್ ತಿಂಗಳಿಂದಾನೇ ಬಿಫೋರ್ ನಾವು ಪ್ಲಾನ್ ಮಾಡ್ತಾ ಇದ್ದೋ. ಈ ತರ ಬೂಟ್ ಕ್ಯಾಂಪ್ ಅಲ್ಲಿ ಹಿಂಗೆಲ್ಲ ಬರ್ಬೇಕು, ಈ ಸಬ್ಜೆಕ್ಟ್ ಬರ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಪ್ಲಾನ್ ಮಾಡ್ತಾ, ಎಲ್ಲ ಕೋರ್ಡಿನೇಟ್ ಅಲ್ಲೇ ಪ್ಲಾನ್ ಮಾಡ್ತಾ ಇದ್ದೋ. ಬಟ್ ಅಲ್ಲಿ ಏನಾಗಿದೆ ಅಂದ್ರೆ ನಂದು ಸಬ್ಜೆಕ್ಟ್ ಇದೆ, ನಾನು ಬಾಂಬೆದ ಬಂದ್ಬಿಟ್ಟು ಇಲ್ಲಿ ಎಕ್ಸ್ಪೈರ್ ಆಗಿದ್ದೇನೆ. ನಾನೇನ್ ಮಾಡ್ಲಿ, ಅಲ್ಲಿಗೆ ಹೋಗ್ಲಾ ಇಲ್ಲಿಗೆ ಬರಲ್ಲ, ಕರೆಕ್ಟ್ ಅಲ್ಲ? ನನ್ ಬಾಂಬೆದ ನಮ್ಮ ಮಿಸಸ್ ಆಗ ಬಂದ್ಬಿಟ್ಟು ಮದುವೆ ಆಗಿರೋದು ಈ ತರ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಸಣ್ಣ ಏಜು ತುಂಬಾ ಡಿಪ್ರೆಸ್ ಅಲ್ಲಿ ಇತ್ತು. ಬಟ್ ಆದ್ರೆ ಅಲ್ಲಿ ಹೋಗಿ ನಮ್ಮ ಮಿಸಸ್ ಬಿಟ್ಬಿಟ್ಟು ಸ್ವಲ್ಪ ಎಲ್ಲ ಅವ್ರಿಗೆಲ್ಲ ಸಮಾಧಾನ ಮಾಡ್ಬಿಟ್ಟು ನಾನು ಟ್ರೈನಿಂಗ್ ಸೆಕ್ಷನ್ ಏನಿತ್ತಲ್ಲ, ಟ್ರೈನಿಂಗ್ ಸೆಕ್ಷನ್ಗೆ ನಾನು ರಿಟರ್ನ್ ಆದೆ. ಆ ಟ್ರೈನಿಂಗ್ ಸೆಕ್ಷನ್ ಬಂದ್ಬಿಟ್ಟು ರಿಯಲ್ ಅಂತ ಹೇಳ್ಬಿಟ್ಟು ಒಂದು ಡ್ರಾಮಾ ಟೈಪ್ ಅಲ್ಲಿ ಮಾಡಿದ್ರು, ನೆಗೆಟಿವ್ ಅಂಡ್ ಪಾಸಿಟಿವ್ದು. ಬಟ್ ಈ ನೆಗೆಟಿವ್ ಅಂಡ್ ಪಾಸಿಟಿವ್ ಅಲ್ಲಿ ಬಂದ್ಬಿಟ್ಟು ನನ್ನ ಸಬ್ಜೆಕ್ಟ್ ನ ಕೊಟ್ಟಿದ್ರು. ನೆಗೆಟಿವ್ ಯಾವ ತರ ಬರುತ್ತೆ, ನೆಗೆಟಿವ್ ಯಾವ ತರ ಫೇಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಬಟ್ ಇದೆಲ್ಲ ಫೇಸ್ ಆದ್ಮೇಲೆ ಒಂದು ಸಾಂಗ್ ನ ಕೊಟ್ಟಿದ್ರು. ಆ ಸಾಂಗ್ ಇವತ್ತು ನನಗೆ ಜ್ಞಾಪನ ಇದೆ. ನೀನೇ ಮನಸ್ಸೆಲ್ಲ ನೀನೆ ಅಂತ ಹೇಳ್ಬಿಟ್ಟು ಒಂದು ಸಾಂಗ್ ನ ಕೊಟ್ಟಿದ್ರು. ಡ್ಯಾನ್ಸ್ ಆಡಕ್ ಹೇಳಿದ್ರು. ಬಟ್ ಆದ್ರೆ ನನ್ನ ಕಣ್ಣಲ್ಲಿ ನೀರ್ ಬರ್ತಾ ಇದೆ, ಆಡಕ್ ಆಗ್ತಾ ಇಲ್ಲ. ಜೊತೆನಲ್ಲಿ ಮಹೇಶ್ ಅವರಿದ್ರು, ಬಂದ್ಬಿಟ್ಟು ಅವ್ರ ಜೊತೆ ನನ್ನ ಜೊತೆ ಸಾಥ್ ಕೊಟ್ರು. ತುಂಬಾ ಬೇಜಾರಾಯ್ತು. ಅದಾದ್ಮೇಲೆ ಬಂದ್ಬಿಟ್ಟು ಚಂದ್ರ ಸರ್ಗೆ ವಿಷಯ ಗೊತ್ತಾಯ್ತು, ಚಂದ್ರ ಸರ್ ಈ ತರ ಆಗಿರೋದು ಅಂತ ಹೇಳ್ಬಿಟ್ಟು. ಮತ್ತೆ ನಾನು ಏನ್ ಮಾಡಿದೆ, ಅಗೈನ್ ಇದೆಲ್ಲ ಏನು ಕಮಿಟ್ ಆಗಿರೋದನ್ನ ನೆಕ್ಸ್ಟ್ ಅದೇ ತರ ಮುಗಿಸ್ಕೊಂಡು ನಾನು ಮತ್ತೆ ಹೊರಟೆ. ನಾನು ನೆಕ್ಸ್ಟ್ ಅದ್ರ ಜೊತೆನಲ್ಲಿ ಇನ್ನೊಂದು ಮೇಜರ್ ಇನ್ಸಿಡೆಂಟ್ ಹೇಳ್ಬೇಕು. ಇದೇ ಒಂದು ವಿಚಾರದಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ಮೈಂಡ್ ಸೆಟ್ ಮತ್ತೆ ಇನ್ನೊಂದು ಯಾವ ತರ ಇರುತ್ತೆ ಅದನ್ನ 6th ಸೆನ್ಸ್ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ, 6th ಸೆನ್ಸ್ ನಾವು ಕರೆಕ್ಟ್ ಆಗಿ ಮೈಂಡ್ ಸೆಟ್ ಮಾಡ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ನಾವು ಗಾಡಿ ಎಲ್ಲ ಹೋಗ್ತಾ ಇರ್ತೀವಿ, ಮೊಬೈಲ್ ನೋಡ್ಕೊಂಡು ಎಲ್ಲ ಹೋಗ್ತಾ ಇರ್ತೀವಿ, ಸಡನ್ ಒಂದು ಗಾಡಿ ಬರುತ್ತೆ, ನೀವು ನೋಡಿ ಇರೋದಿಲ್ಲ, ಹಿಂದೆ ಬರ್ತೀರಾ. ಇಲ್ಲಾಂದ್ರೆ ಬಿಂದಿಗೆ ತಗೊಂಡು ಹೋಗ್ತಾ ಇರ್ಬೇಕಾದ್ರೆ, ಇಲ್ಲ ಕ್ರಿಕೆಟ್ ಆಡ್ಬೇಕಾದ್ರೆ ಬಾಲ್ ನಂಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಾಗ ಹಂಗೆ ಕ್ಯಾಚ್ ಹಿಡಿಯೋದಾಗಿರ್ಬೋದು. ಈ ತರ ಒಂದು ಸಿಚುವೇಶನ್ಸ್ ತುಂಬಾ ಜನಕ್ಕೆ ಆಗಿರುತ್ತೆ ಅನ್ಕೋತೀನಿ. ಬಟ್ ಈ ತರ ಒಂದು ಸಿಚುವೇಶನ್ ಏನಾಗಿದೆ ಅಂತಂದ್ರೆ ನಾನು ಇದೇ ತರ ಫೀಲ್ಡ್ ವರ್ಕ್ ಮಾಡ್ಬೇಕಾದ್ರೆ ನಮ್ಮ ಊರ್ ಕಡೆ, ನಮ್ಮ ಮಿಸ್ಸಸ್ ಊರ್ ಕಡೆ ಇದೇ ಒಂದು 2010 ಅಲ್ಲಿ 11 ಅಲ್ಲಿ ಬೇಬಿ 2012 ಅಲ್ಲಿ ಒಂದು ಫೀಲ್ಡ್ ವರ್ಕ್ ಅಂತ ಹೇಳ್ಬಿಟ್ಟು ಶ್ರೀನಿವಾಸ್ಪುರಕ್ಕೆ ಹೋಗಿದೆ. ಚಿಂತಾಮಣಿ ಹತ್ರ ಒಂದು ಶ್ರೀನಿವಾಸ್ಪುರಕ್ಕೆ ಹೋಗಿದೆ. ಶ್ರೀನಿವಾಸ್ಪುರಕ್ಕೆ ಹೋದಾಗ ಆಲ್ಮೋಸ್ಟ್ ಅಲ್ಲಿ ಫೀಲ್ಡ್ ವರ್ಕ್ ನಾನು ನಮ್ಮ ಫ್ಯಾಮಿಲಿ, ನಮ್ಮ ಮಿಸ್ಸಸ್, ಮಕ್ಕಳು ಎಲ್ಲ ಬಂದಿದ್ರು. ಮತ್ತೆ ಅದ್ರ ಜೊತೆನಲ್ಲಿ ಫೀಲ್ಡ್ ವರ್ಕ್ ನಾವು ಮುಗಿಸ್ಕೊಂಡು ಅಲ್ಲೇ ಹತ್ರ ಇದೆಯಲ್ಲ, ಬನ್ನಿ ಮನೆಗೆ ಹೋಗ್ಬಿಟ್ಟು ಹೋಗೋಣ ಅಂತಂದ್ರು. ಸರಿ ಅಂತ ಹೇಳ್ಬಿಟ್ಟು ಹೋದೆ. ಹೋಮ್ ಮೀಟಿಂಗ್ ಏನಿತ್ತಲ್ಲ, ಹೋಮ್ ಮೀಟಿಂಗ್ ಮುಗಿಸ್ಬಿಟ್ಟು ನಂತರ ಬರ್ಬೇಕಾದ್ರೆ ಮತ್ತೆ ಇನ್ನ ಪಾಲಕಗಳು ಇರ್ತದಲ್ಲ, ಪಾಲಕಗಳಿಗೆ ಬಂದ್ಬಿಟ್ಟು ನಾನು ಟೈಮಿಂಗ್ ಫಿಕ್ಸ್ ಮಾಡಿದೆ. ನಾನು ಈ ಟೈಮಲ್ಲಿ ಬರ್ತೀನಿ, ನೀವು ಅರೇಂಜ್ ಮಾಡಿ ಅಂತ ಹೇಳ್ಬಿಟ್ಟು. ಇನ್ಸಿಡೆಂಟ್ ಕೇಳಿ ಯಾವ ತರ ಇದೆ ಅಂತ. ಸರಿ ಅಂತ ಹೇಳ್ಬಿಟ್ಟು ನಮ್ಮ ಊರಲ್ಲಿ ಅಂದ್ರೆ ಹಳ್ಳಿಗಳ ಕಡೆ ನಿಮ್ಗೆ ಗೊತ್ತಿರುತ್ತೆ ಯಾವ ತರ ಇರುತ್ತೆ ಅಂದ್ರೆ, ಟೆರೆಸ್ ಆಲ್ಮೋಸ್ಟ್ ಚಾವಣಿ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ, ಮೇಲೆ ಒಂದು ಅಕ್ಕಿ ಮೂಟೆ ಹಾಕೋದಕ್ಕೆ ಜಾಗ ಹಾಗೆ ಮಡಗಿರ್ತಾರಲ್ಲ ಮೇಲೆ, ಫುಲ್ ಮಾಡಿ ಮೇಲೆ. ಇಲ್ಲ ಆಯ್ತು ಅಂದ್ರೆ ಬೆಂಗಳೂರಲ್ಲಿ ಯಾವ ತರ ಆಗುತ್ತೆ ಅಂದ್ರೆ ನಿಂತ್ಕೊಂಡ್ರೆ ಯಾರಿಗೂ ಇದು ಒಂದು ಕಂಬದ ತರ ಇರುತ್ತಲ್ಲ, ಏನಂತಾರೆ ಅದು ಬೀಳ್ಬಾರ್ದು ಅಂತ ಹೇಳ್ಬಿಟ್ಟು ಆ ಕಡೆ ಎಫೆಕ್ಟ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಅದು ಮಡಗಿರ್ತಾರೆ. ಹಳ್ಳಿಗಳ ಕಡೆ ಆ ತರ ಇರೋದಿಲ್ಲ, ಮಾಡಿ ಹಾಕ್ಬಿಟ್ಟು ಹಂಗೆ ಬಿಟ್ಟಿರ್ತಾರೆ, ಓಪನ್ ಆಗಿ ಖಾಲಿ ಬಿಟ್ಟಿರ್ತಾರೆ. ಓಪನ್ ಖಾಲಿ ಅಂದ್ರೆ ಆ ಕಡೆ ಕಡ್ಡಿಗಳಾಗಿರ್ಬೋದು, ಕಸ ಕಟ್ಟಿ ಎಲ್ಲ ತುಂಬಿ ಎಲ್ಲ ಇಟ್ಟಿರುತ್ತೆ, ಕಲ್ಲುಗಳೆಲ್ಲ ಇಟ್ಟಿರುತ್ತೆ.
ಆದ್ರೆ ಆ ಜಾಗದಲ್ಲಿ ಏನಾಯ್ತು ಅಂದ್ರೆ ನೈಟ್ ಅಲ್ಲಿ ಬಂದ್ಬಿಟ್ಟು ತುಂಬಾ ಶೆಕೆ. ನಾವೇನ್ ಮಾಡ್ತಾ ಇತ್ತು ಅಂದ್ರೆ ಆ ಊರ್ಗ್ ಹೋದಾಗೆಲ್ಲ ಬಂದ್ಬಿಟ್ಟು ಮಾಡಿವೆಲ್ಲ ಹೋಗ್ಬಿಟ್ಟು ನಾವು ಮನೆಗೆ ಬರ್ತಾ ಇದ್ದು. ನಮ್ಮ ಮಗಳು ಬಂದ್ಬಿಟ್ಟು ಮನಿಕೊಂಡಿದ್ದಾಳೆ. ಅವತ್ತು ಫುಲ್ಲು ಟ್ರಾವೆಲಿಂಗ್ ಮಾಡಿ 250 ಕಿಲೋಮೀಟರ್ 300 ಕಿಲೋಮೀಟರ್ ಜರ್ನಿ ಮಾಡಿ ಫುಲ್ಲು ಟಯರ್ಡ್ ಆಗಿದೆ. ಫುಲ್ಲು ಟಯರ್ಡ್ ಆಯ್ತು ಅಂದ್ರೆ ಆಲ್ಮೋಸ್ಟ್ ಮನಿಕೊಂಡ್ರೆ ನಿಮ್ಗೆ ಗೊತ್ತಿರುತ್ತೆ ಯಾವ ಮಟ್ಟಕ್ಕೆ ನಿದ್ದೆ ಬರುತ್ತೆ ಅಂತ ಹೇಳ್ಬಿಟ್ಟು. ನಾನು, ನನ್ನ ಮಗಳು, ನಮ್ಮ ಮಾವ, ನಮ್ಮ ಮಿಸ್ಸಸ್ ಬಂದ್ಬಿಟ್ಟು ಮನೇಲಿ ಕೆಳಗಡೆ ಮನಿಕೊಂಡಿದ್ರು. ಬಟ್ ಏನಾಯ್ತು ಅಂದ್ರೆ ನಮ್ಮ ಬಾಮೆದಾನು, ಚಿಕ್ಕ ಬಾಮೆದಾನು ಅವನು ಇದ್ದ ಜೊತೆಯಲ್ಲಿ. ಸಡನ್ ಆಗಿ 1:30 ರಾತ್ರಿನಲ್ಲಿ ಯೋಚನೆ ಮಾಡಿ, ನಮಗೆ ಮೊದಲಿಗೆ ಟ್ರೈನಿಂಗ್ ಎಷ್ಟು ಮಟ್ಟಿಗೆ ಪವರ್ ಕೊಟ್ಟಿದೆ ಅಂತಂದ್ರೆ, ಸಡನ್ ಆಗಿ 1:30 ರಾತ್ರಿನಲ್ಲಿ ನನ್ನ ಮಗಳು ಎದ್ದು ಕೆಳಗಡೆಗೆ ಹಂಗೆ ಓಡೋಗ್ತಾವಳೆ. ಪಿಕ್ ಪಾಯಿಂಟ್ ಸೆಕೆಂಡ್ ಅಷ್ಟೇ ಒಂಚೂರು ಯಾಮಾರಿ ಇತ್ತು ಅಂದ್ರೆ ಟಕ್ಕಂತ ಹೇಳ್ಬಿಟ್ಟು ಕೆಳಗಡೆ ಬಿದ್ಬಿಟ್ಟಿಡೋರು. ಅವ್ನಿಗೆ ಗೊತ್ತಿಲ್ಲ ಯಾಕೆ ಓಡಿಸ್ತಾ ಇದೆಯಾ, ಯಾಕೆ ಏನು ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲ. ನಾನೇನ್ ಮಾಡ್ದೆ ಅಂದ್ರೆ ಮನಿಕೊಂಡು ಅಷ್ಟು ಗಾಢವಾಗಿ ನಿದ್ದೆ ಹೋಗ್ತಾ ಇರೋ ಅಂತವ್ನು ದೇವ್ರು ಅದೇನು ಗಾಡ್ ಗಿಫ್ಟ್ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಬಟ್ ಆ ಫ್ಯಾಕ್ಟ್ ಆಫ್ ಸೆಕೆಂಡ್ ಅಲ್ಲಿ ಟಕ್ ಅಂತ ಹೇಳ್ಬಿಟ್ಟು ಎದ್ಬಿಟ್ಟು ಓಡೋಕೆ ಅವ್ರು ಕಾಳು ನಿಲ್ಕೊಂಡೆ. ಕಾಳು ನಿಲ್ಕೊಂಡಿದ ತಕ್ಷಣ ಹಂಗೆ ಅವ್ಳು ಕೆಳಗಡೆ ಬಿದ್ದು. ಬಟ್ ಅವತ್ತು ನಾನು ಅನ್ಕೊಂಡೆ, ದೇವರೇ ಮೋದಿಗೆ ಇಷ್ಟು ಮಟ್ಟಕ್ಕೆ ಟ್ರೈನಿಂಗ್ ಕೊಟ್ಟಿದೆ, ನಮ್ಮ ಬೈಸೆಕ್ ಪವರ್, ನಮ್ ಪವರ್, ಸೆಲ್ಫ್ ಪವರ್ ಇದನ್ನೆಲ್ಲ ತಿಳ್ಕೊಂಡಿದ್ಯಲ್ಲ, ಇದಕ್ಕೂ ರಿಲೇಟಿವೇ ಇಲ್ಲ. ಬಟ್ ಆ ತರ ಒಂದು ಪವರ್ ಕೊಡಲ್ಲ ನಮ್ಮ ಮೈಂಡ್ಗೆ ಹೇಳ್ಬಿಟ್ಟು ನನಗೆ ತುಂಬಾನೇ ಖುಷಿ ಆಯ್ತು. ಮತ್ತೆ ನಮ್ಮ ಮಾತು ಫುಲ್ಲು ಭಯ ಬಿದ್ದೋಗ್ಬಿಟ್ರು. ಹಾರ್ಟ್ ಬೀಟ್ ಪಕ್ಕದಲ್ಲಿ ಕೂತಿದ್ರೆ ಡಗ 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 ಅಂತ ಕೇಳಿಸ್ತಾ ಇದೆ. 1:30 ರಾತ್ರಿನಲ್ಲಿ ಅಷ್ಟು ಮಗಳಿಗೆ ಆಗೋಯ್ತಲ್ಲ, ಹಿಂಗ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಯಾವಾಗ ಬೆಳಗಾಗುತ್ತೋ ಎದ್ದೋಡೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇತ್ತು. ಬಟ್ ಆದ್ರೆ ನಾನು ಅಲ್ಲೊಂದು ಕಮಿಟ್ ಆಗ್ಬಿಟ್ಟಿದೆ, ಬರ್ತೀನಿ ನಾನು ಅಂತ ಹೇಳ್ಬಿಟ್ಟು. ಜೊತೆನಲ್ಲಿ ಏನ್ ಮಾಡ್ತಾ ಗೊತ್ತಾ, ಬೆಳಿಗ್ಗೆ ಯಾವಾಗ ಆಗುತ್ತೆ 6 ಗಂಟೆಗೆ ನೋಡ್ಕೊಂಡ್ಬಿಟ್ಟು 7 ಗಂಟೆಗೆಲ್ಲ ಫ್ರೆಶ್ ಅಪ್ ಆಗ್ಬಿಟ್ಟು ಫಸ್ಟ್ ಬೆಳಗ್ಗೆ ಅರಿಯೋದ್ರೊಳಗಡೆ ಇಲ್ಲಿಂದ ನಾವು ಹೊರಟ್ಬಿಡ್ಬೇಕು, ಏನೋ ಸಮಥಿಂಗ್ ಏನೋ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳ್ಬಿಟ್ಟು ನಾವೇನ್ ಮಾಡೋದು, ಅಲ್ಲಿಂದ ನಾವು ಕಂಟಿನ್ಯೂ ನಾವು ಹಂಗೆ ಹೊರಟ್ಬಿಟ್ಟು. ಬಟ್ ಹೊರಟು ಅಲ್ಲಿ ಬಂದ್ಬಿಟ್ಟು ಮಿಸ್ಸಸ್ಸು ಭಯ ಬೀಳ್ತಾವಳೆ, ನಮ್ಮ ಮಗಳು ಭಯ ಬೀಳ್ತಾವಳೆ. ಜೊತೆ ನನ್ನ ಕರ್ತವ್ಯ ನಾನು ಬಿಟ್ಟಿಲ್ಲ. ಏನ್ ಗೊತ್ತಾ, ಫಾಲೋಅಪ್ ಏನ್ ಕಮಿಟ್ ಆಗಿದ್ದಲ್ಲ, ಕಮಿಟ್ ಆಗಿರೋದನ್ನ ನಾನು ಮುಗಿಸ್ಕೊಂಡು ಜೊತೆಲಿ ಬಂದೆ. ಒಂದು ಮುಗಿಸ್ಕೊಂಡು ಬಂದೆ. ಜೊತೆನಲ್ಲಿ ಮ್ಯಾಕ್ಸಿಮೈಸರ್ ಪ್ಲಾನ್ ಒಂದು ಡೇಟ್ ಇದೆ. ಮ್ಯಾಕ್ಸಿಮೈಸರ್ ಪ್ಲಾನ್ ಜರ್ನಿ ಸ್ಟಾರ್ಟ್ ಆಯ್ತು. ಮ್ಯಾಕ್ಸಿಮೈಸರ್ ಪ್ಲಾನ್ ಜರ್ನಿ ಸ್ಟಾರ್ಟ್ ಆದಾಗ ರಿಯಲಿ ಫ್ರೆಂಡ್ಸ್ ನನ್ನ ಬಿಸ್ನೆಸ್ ಯಾವ ಮಟ್ಟಕ್ಕೆ ಹೋಗ್ತಾ ಇತ್ತು ಅಂತಂದ್ರೆ, ಆಲ್ಮೋಸ್ಟ್ ಒಳ್ಳೆ ಬಿಸ್ನೆಸ್ ಬರೋದು, ಒಳ್ಳೆ ಇನ್ಕಮ್ ಬರೋದು. ಆ ಟೈಮಲ್ಲಿ ನಾನು ವಿತೌಟ್ ಕಾರ್ ಫಂಡ್ ಅಲ್ಲೇನೆ ಒಂದು ಚಾಲೆಂಜಿಂಗ್ ಆಗಿ ಒಂದು ಕಾರ್ನ ತಗೊಂಡಿದ್ದೆ. ಆ ಕಾರ್ನ ತಗೊಂಡು ಬಿಸ್ನೆಸ್ ನ ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದೆ. ಮತ್ತೆ ಅದ್ರ ಜೊತೆನಲ್ಲಿ ಬಂದ್ಬಿಟ್ಟು ಆಫೀಸ್, ಒಂದು ದೊಡ್ಡದಾದ ಒಂದು ಆಫೀಸ್ ಓಪನ್ ಮಾಡಿದೆ. ಅದು ಯಾವ ತರ ಅಂದ್ರೆ, ಇದಕ್ಕೆಲ್ಲ ನಮ್ಮ ಮೂಲ ಕಾರಣನೇ ನಮ್ಮ ಡೆವಲಪ್ಮೆಂಟ್ ಆಗೋದಕ್ಕೆ ಚಂದ್ರು ಒಂದು ಆಫೀಸ್ ಓಪನ್ ಮಾಡಿದ್ರು. ನಮ್ಗೊಂದು ಡ್ರೀಮ್ ಬಿಲ್ಡ್ ಆಗ್ತಾ ಇತ್ತು, ನಾವು ಈ ತರ ಮಾಡ್ಬೇಕು, ನಮ್ಮ ಟೌನ್ ಲೈನ್ಗಳಿಗೋಸ್ಕರ ಕೇರ್ ತಗೊಬೇಕು, ನಾವು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ಕೊಂಡ್ರೆ ಬೆಂಗಳೂರಲ್ಲಿ 30-40 ಮೆಜರ್ಮೆಂಟ್ ಅಲ್ಲೇ ಒಂದು ಆಫೀಸ್ ಓಪನ್ ಮಾಡಿದ್ದೆ. ಆಫೀಸ್ ಅಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ಇನೋಗ್ರೇಷನ್ಗೆ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಹೇಳ್ಬೇಕು ಅವ್ರಿಗೆಲ್ಲರಿಗೂ. ರಾಜು ಸರ್ ಬಂದಿದ್ರು, ವಿಜಯ್ ಸರ್ ಬಂದಿದ್ರು, ಚಂದ್ರು ಸರ್ ಬಂದಿದ್ರು, ನೀನಾ ಮೇಡಮ್ ಅವರು ಬಂದಿದ್ರು. ತುಂಬಾ ಖುಷಿ ಆಯ್ತು ಆ ಇನೋಗ್ರೇಷನ್ ನ ಮಾಡಿದ್ರು. ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಮ್ಯಾಕ್ಸಿಮೈಸರ್ ಪ್ಲಾನ್ ಬಂತು, ಅಲ್ಲೂ ಅಷ್ಟೇನೆ, ಅಲ್ಲೂ ಹಾಗೆ ನಡೀತಾ ಇತ್ತು. ಒಂದೊಂದು ಮಾರ್ನಿಂಗ್ ಕ್ಲಾಸ್ ಮಾಡ್ಕೊಂಡ್ರೆ ಅವಾಗ್ಲೇನೆ ಮಾರ್ನಿಂಗ್ ಕ್ಲಾಸ್ ಮಾಡ್ಕೊಂಡ್ರೆ 120 ಜನ ನಾನು ಮಾರ್ನಿಂಗ್ ಕ್ಲಾಸ್ ಕೊಡ್ತಾ ಇದ್ದೆ. 120, 130 ಜನ, 120, 130, 140 ಬೆಳಿಗ್ಗೆ 5 ಗಂಟೆಗೆ ಎದ್ದೆಲ್ಲ ಓಡ್ ಬರೋರು. ಬಟ್ ಆ ರೇಂಜ್ ಅಲ್ಲಿ ಕ್ಲಾಸಸ್, ಎಜುಕೇಶನ್ಸ್ ಎಲ್ಲ ನಡೀತಾ ಇತ್ತು. ಬಟ್ ಒನ್ಸ್ ಅಪಾನ್ ಟೈಮ್ ಯಾರು ಕಂಡ್ಬಿಟ್ಟು ಏನಾಯ್ತು ನನಗಂತೂ ಗೊತ್ತಿಲ್ಲ. ರಿಯಲಿ ಫ್ರೆಂಡ್ಸ್, ನನ್ನ ಬಿಸ್ನೆಸ್ ನಾನು ಹೇಳ್ತಾ ಇದ್ದೆ ತುಂಬಾ ಚೆನ್ನಾಗಿ ಹೋಗ್ತಾ ಇತ್ತು ಅಂತ ಹೇಳಿ. ಶತಾಬ್ದಿ ಎಕ್ಸ್ಪ್ರೆಸ್ ನಿಮ್ಗೆ ಗೊತ್ತಿರ್ಬೋದು. ನನ್ನ ಗೋಲ್ ಏನಿತ್ತು ಅಂತಂದ್ರೆ, ನಾನು ಡೆಲ್ಲಿಗೆ ಹೋಗಿ ರೀಚ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಬೋಗಿಗಳೆಲ್ಲ ನನ್ನ ಕಡೆ ಎಲ್ಲ ಫುಲ್ಲು ಎಲ್ಲ ಏನಿದೆಯಲ್ಲ ಶತಾಬ್ದಿ ಎಕ್ಸ್ಪ್ರೆಸ್ ಟ್ರೈನ್ ಗೊತ್ತಿರುತ್ತಲ್ಲ, ಹೋಗಿ ಎಲ್ಲ ಇದೆ. ನಾನೇನ್ ಮಾಡಿದೆ, ಮುಂದ್ಗಡೆ ಇಂಜಿನ್ ಹೋಗ್ತಾ ಇದ್ದೀನಿ. ನನ್ನ ಗೋಲ್ ಏನಿದೆ, ಡೆಲ್ಲಿಗೆ ಹೋಗ್ಬೇಕು, ಸೇರ್ಬೇಕು ಅಂತ ಹೇಳಿ ಎಲ್ಲ ಜೋಶಲ್ಲಿ, ಸರಿ ಸರ್ ಆಯ್ತು ಸರ್ ಎಲ್ಲ ಜೋಶಲ್ಲಿ ನಾವು ಓಡ್ತಾ ಇದೀವಿ. ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ಡೆಲ್ಲಿ ಅಂತ ಹೇಳ್ಬಿಟ್ಟು. ಆ ಡೆಲ್ಲಿ ಹೋಗುವಂತ ಸಂದರ್ಭದಲ್ಲಿ ನಾನೇನ್ ಮಾಡ್ತು ಅಂದ್ರೆ, ಇದರಲ್ಲ ಅಂತ ಹೇಳ್ಬಿಟ್ಟು ನಾನೇನ್ ಮಾಡಿದೆ, ಸ್ವಲ್ಪ ಮಧ್ಯಪ್ರದೇಶಕ್ಕೋ ಇಲ್ಲಾಂದ್ರೆ UP ಹತ್ರಕ್ಕೋ ನಾನು ಸ್ವಲ್ಪ ಹೋಗ್ಬಿಟ್ಟು ಜಸ್ಟ್ ಒಂದು ಹಿಂದ್ಗಡೆ ತಿರುಗಿ ನೋಡಿದ್ರೆ ಅಷ್ಟೇ ಸಾಕು. ಎಂಟೈರ್ ಟೀಮ್ ಏನ್ ಹೋಗಿ ಅನ್ನೋದಿದೆಯಲ್ಲ, ಎಂಟೈರ್ ಟೀಮ್ ಕೊಲಾಪ್ಸ್ ಆಗಿದೆ. ನಾನು ಬಿಸ್ನೆಸ್ ನ ತಿರುಗಿ ನೋಡೋದಕ್ಕೆ ಕೆಲವರೆಲ್ಲ ಬಂದ್ಬಿಟ್ಟು ಏನಾಗಿದೆ, ಬೋಗಿ ಇಲ್ಲ ಕಂಬಿ ಹಿಡ್ಕೊಂಡ್ಬಿಟ್ಟು ಹಂಗೆ ಬರ್ತಾವ್ರೆ, ತಿರುಗಿ ನೋಡ್ತಾ ಇದೀನಿ ಏನ್ ಈ ತರ ಹೋಯ್ತಲ್ಲ ಅಂತ ಹೇಳ್ಬಿಟ್ಟು. ಒಂದು ಕ್ಷಣದಲ್ಲಿ ನನ್ಗೆ ಏನಾಯ್ತು ಅಂದ್ರೆ ತುಂಬಾ ಶಾಕ್ ಆಯ್ತು. ಬಿಸ್ನೆಸ್ ಅಲ್ಲಿ ಬೇರೆ ಸ್ಕೀಮ್ ನವ್ರು ಯಾವ ತರ ಅಪ್ರೋಚ್ ಮಾಡ್ತಾ ಇತ್ತು ಅಂದ್ರೆ, ABCD ಆಲ್ಫಾಬೆಟ್ಸ್ ಎಷ್ಟಿದೆಯಲ್ಲ, ರಿಯಲಿ ಫ್ರೆಂಡ್ಸ್ ABCD ಎಷ್ಟು ಆಲ್ಫಾಬೆಟ್ಸ್ ಇದೆಯಲ್ಲ, ಸೇಮ್ ಅದೇ ತರ ಬಂದ್ಬಿಟ್ಟು XYZ ಕಂಪ್ನೀಸ್ ಫುಲ್ ಒಂದಲ್ಲ, ಎರಡಲ್ಲ, ಮೂರಲ್ಲ, 4 ಅಲ್ಲ ಬಂದ್ಬಿಟ್ಟು ಎಲ್ಲಾ ಕಂಪ್ನಿಗಳು ಬಂದ್ಬಿಟ್ಟು ಅಪ್ರೋಚಿಂಗ್ ಸ್ಟಾರ್ಟ್ ಆಯ್ತು. ಬಹಳಷ್ಟು ಅಪ್ರೋಚ್ ನ ಮಾಡಿದ್ರು. ಮತ್ತೆ ಅದ್ರ ಜೊತೆನಲ್ಲಿ ಬಂದ್ಬಿಟ್ಟು ನಮ್ಮ ಜೊತೆನಲ್ಲೇ, ನಮ್ಮ ಬ್ಯಾಚ್ ಅಲ್ಲೇನೆ, ನಮ್ಮ ಕಂಪ್ನಿನಲ್ಲೇ, ನಮ್ಮ ಕೊಲೀಗ್ಸ್ ನನ್ನ ಜೊತೆಲಿ ಇದ್ದಂತವ್ರೇನೆ, ಈ ಆಜು ಬಾಜು ಇದ್ದಂತವ್ರು, ಅಚೀವ್ಮೆಂಟ್ ಮಾಡಿರೋಂಥವ್ರು. ಬಟ್ ಇವ್ರು ಬೇರೆ ಕಂಪ್ನಿಗಳಿಗೆಲ್ಲ ಹೋದ್ರು, ಜಾಯ್ನ್ ಆದ್ರು, ಒಳ್ಳೊಳ್ಳೆ ಆಫರ್ಗಳನ್ನ ಕೊಟ್ಟರು. ನಿಮ್ಗೆ ಏನ್ ಬೇಕು ಬನ್ನಿ ಅಂತ. ಬಟ್ ಬನ್ನಿ ಅಂತ ಕರೀತಾ ಇದಾರೆ. ಬಟ್ ಇವತ್ತು ಕರೀತಾ ಇದಾರೆ, ಇವ್ರು ಮಾತು ಕಟ್ಕೊಂಡು ನಾನು ಒತ್ತು ಅಂದ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೆ. ನಾನು ಮಾನವೀಯತೆ ದೃಷ್ಟಿಯಿಂದ ನಾನು ಯೋಚನೆ ಮಾಡ್ತಾ ಇದ್ದೆ. ಬಟ್ ಇವತ್ತು ಇವ್ರು
ಕರೀತಾ ಇದಾರೆ, ನಾಳೆ ದಿನ ಇನ್ನೊಬ್ರು ಯಾರ ಕರೆದ್ರು ಅಂತ ಹೇಳ್ಬಿಟ್ಟು ನಾನು ಹೋಗಕ್ಕಾಗಲ್ಲ. ಒಂದು ಸಂಸ್ಕೃತಿ ಇದೆ, ಬೇಡ ಅಂತ ಹೇಳ್ಬಿಟ್ಟು ನಾನೇನ್ ಮಾಡಿದೆ, ಡಿಸೈಡ್ ಮಾಡಿದೆ, ಬಿಸ್ನೆಸ್ ನ ರನ್ ಮಾಡ್ತಾ ಇದ್ದೆ. ಕೆಲವು ಟೈಮಲ್ಲಿ ಏನಾಯ್ತು ಅಂದ್ರೆ ಅವತ್ತು ನಾನು ಅನ್ಕೋತಾ ಇದ್ದೆ, ನಾನು ಬಿಸ್ನೆಸ್ ನ ಬಿಲ್ಡ್ ಮಾಡ್ತಾ ಇದ್ದೀನಿ. 1 ವರ್ಷ ನಾನೇನಾದ್ರು ನೆಟ್ವರ್ಕ್ ನ ಬಿಲ್ಡ್ ಮಾಡ್ತು ಅಂದ್ರೆ ನನ್ನ ಪರಿಸ್ಥಿತಿ ಯಾವ ತರ ಆಗ್ತಾ ಇತ್ತು ಅಂದ್ರೆ ಎಲ್ಲ ಹೇಳೋರು, ನೀನು ದೊಡ್ಡದಾಗಿ ಟೀಮ್ ನ ಕಟ್ಟಬೇಕು, ಡೆವಲಪ್ಮೆಂಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ನಾನು ಲೆಕ್ಕನೆಲ್ಲ ಒಂದೊಂದು ಪ್ರೊಟೆಕ್ಟ್ ಮಾಡ್ಕೊಂಡ್ ಬರ್ತಾ ಇರ್ತೀನಿ, ಒಂದೊಂದು ಪ್ರೊಟೆಕ್ಟ್ ಮಾಡ್ಕೊಂಡ್ ಬರ್ತಾ ಇರ್ತೀನಿ. 1 ವರ್ಷದ ನಂತರ ಬಂದ್ಬಿಟ್ಟು ಇನ್ನೇನ್ ಟೇಕಪ್ ಆಯ್ತು, ಇನ್ನೇನ್ ಡೆವಲಪ್ಮೆಂಟ್ ಆಯ್ತು, ಸೆಟ್ರೇಟ್ ಆಗುತ್ತೆ ಅನ್ಕೊಳ್ಳೋ ಟೈಮಲ್ಲಿ ಬುಡಸ್ ಸಮೇತನೇ ತಗೊಂಡೋಗ್ಬಿಡೋದು. ಬುಡಸ್ ಸಮೇತನೇ ತಗೊಂಡೋಗ್ಬಿಟ್ಟು ಎಲ್ಲೋ ಬೇರೆ ಕಡೆ ಯಾವ್ದಾದ್ರು ಕಂಪ್ನಿಗಳಿಗೆ ಇದು ಮಾಡ್ಕೊಂಡ್ಬಿಡೋದು. ಬಟ್ ಈ ತರ ಇನ್ಸಿಡೆಂಟ್ಸ್ ಎಲ್ಲ ನಡೀತಾ ಇತ್ತು. ಬಟ್ ಅದಾದ್ಮೇಲೆ ಬಂದ್ಬಿಟ್ಟು ಬ್ರಾಸ್ಲೆಟ್ ಅನ್ನೋದು ಬಂತು. ರಿಯಲಿ ಫ್ರೆಂಡ್ಸ್, ಈ ಬ್ರಾಸ್ಲೆಟ್ ವಿಚಾರದಲ್ಲಿ ಬಂದ್ಬಿಟ್ಟು ಯಾವ ಮಟ್ಟಕ್ಕೆ ಹೋಗಿತ್ತು ಅಂತಂದ್ರೆ ಬಹಳಷ್ಟು ಕಂಪ್ನಿಯಿಂದ ಹಿಡಿದು ಲೀಡರ್ ಹಿಡಿದು ಯಾರನ್ನು ಬ್ಲೇಮ್ ಮಾಡದೇ ಇರುವಂತವ್ರು ಇಲ್ಲ, ಬಟ್ ಎಲ್ಲಾರನ್ನೂ ಬ್ಲೇಮ್ ಮಾಡಿದ್ದಾರೆ. ಬ್ಲೇಮ್ ಮಾಡಿ ಬಟ್ ಸರಿ ಇಲ್ಲ ಇವರು ಹಂಗೆ ಹಿಂಗೆ ಅಂತ ದೊಡ್ಡ ಮಟ್ಟಕ್ಕೆ ಇಶ್ಯೂ ಆಯ್ತು. ನನ್ನ ಟೀಮಲ್ಲಂತೂ ಮೇಜರ್ ಇಶ್ಯೂ ಆಯ್ತು. ಆ ಟೈಮಲ್ಲೇ ಬಂದ್ಬಿಟ್ಟು ನನ್ನ ಟೀಮಲ್ಲಿ ಹೈಯೆಸ್ಟ್ ಫಾರಿನ್ ಟ್ರಿಪ್ಗೆ ಕ್ವಾಲಿಫೈಡ್ ಮಾಡ್ತಿದ್ದೆ. 29 ಮೆಂಬರ್ಸ್, 29 ಜನ ಬಂದ್ಬಿಟ್ಟು ಫಾರಿನ್ ಟ್ರಿಪ್ಗೆ ಕ್ವಾಲಿಫೈಡ್ ಮಾಡ್ತಿದ್ದೆ. ಬಟ್ ಬಂದ ನಂತರ ಬಂದ್ಬಿಟ್ಟು ಎಲ್ಲಾ ನೆಗೆಟಿವ್. ಹಿಂಗಾಯ್ತಾರೆ ಎಲ್ಲ ಜೋಶಲ್ಲಿ ಮಾಡಿದ್ರು, ಬಟ್ ಎಲ್ಲ ನೆಗೆಟಿವ್ ಆಯ್ತು. ಬಟ್ ನಾನು ಏನ್ ಮಾಡ್ದೆ ಅಂದ್ರೆ 1.5 ವರ್ಷ, ನೀವು ನಂಬ್ತಿರೋ ಬಿಡ್ತಿರೋ ಫ್ರೆಂಡ್ಸ್, ನಾನು 1.5 ವರ್ಷ ನಾನು ₹1 ನಾನು ಕೆಲಸ ಮಾಡಿಲ್ಲ. ನನ್ನ ಕೆಲಸ ಏನ್ ಮಾಡ್ತಾ ಇತ್ತು ಅಂತಂದ್ರೆ, ಈ ನೆಗೆಟಿವ್ ಆಗಿದ್ರಲ್ಲ, ನೆಗೆಟಿವ್ ಆಗಿರೋರ್ನ ಪ್ರತಿಯೊಬ್ಬ ಕನ್ಸಲ್ಟೆಂಟ್, ಲೀಡರ್ ಇಂದ ಹಿಡಿದು ಕನ್ಸಲ್ಟೆಂಟ್ ವರ್ಗುನು ಎಲ್ಲಾರ್ಗು ಹೋಗ್ಬಿಟ್ಟು ಬರೀ ನಾನು ಫಾಲೋಅಪ್ ಮಾಡೋದೇ ಆಯ್ತು. ಫಾಲೋಅಪ್ ಯಾವ ತರ ಅಂದ್ರೆ ಕೌನ್ಸಿಲಿಂಗ್ ಹೋಗ್ಬಿಟ್ಟು, ನಿನ್ಗೇನ್ ಸಮಸ್ಯೆ ಆಯ್ತು, ನಿನಗೇನಾಯ್ತು ಬಿಟ್ಟಿಲ್ಲ. ಮತ್ತೆ ಈ ಕಡೆ ಬಂದ್ಬಿಟ್ಟು ಆಂಧ್ರದಲ್ಲೂ ಬಿಟ್ಟಿಲ್ಲ, ಜಮ್ಮು ಬಿಟ್ಟಿಲ್ಲ, ಎಲ್ಲಾ ಕಡೆ ಹೋಗೋದು. ಎಲ್ಲ ಆಲ್ಮೋಸ್ಟ್ ಹೋಗಿ ಏನಾಯ್ತು ಕ್ವಶನ್ ಕೇಳೋದು, ಈ ತರ ಸಮಸ್ಯೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಬಟ್ ಅವಾಗ ನನಗೆ ಬಹಳ ಬೇಜಾರಾಗೋದು, ಏನಾದ್ರು ಮಾಡ್ಬೇಕಲ್ಲ, ಇಷ್ಟೆಲ್ಲ ಆಗ್ತಾ ಇದೆಯಲ್ಲ ಸಮಸ್ಯೆ, ಇದಕ್ಕೆಲ್ಲ ಏನು ಪರಿಹಾರ ಏನು? ಇದನ್ನೆಲ್ಲ ಕೇಳ್ಕೊಂಡು ಏನಾಗ್ತಾರೆ ಅಂದ್ರೆ ಕೆಲವರೆಲ್ಲ, ಸರ್ ಅಷ್ಟೇ ಸರ್ ನನ್ನ ಕೈಲಾಗಲ್ಲ. ನಾನು ಮಾರ್ನಿಂಗ್ ಕ್ಲಾಸ್ ಹೇಳ್ತಿದ್ದ ಅಷ್ಟು ಜನ ಇದ್ದಂತವ್ರು ಏಕಾಏಕಿ ಬಂದ್ಬಿಟ್ಟು ಫುಲ್ಲು ಡ್ರಾಪ್. ಮಾರ್ನಿಂಗ್ ಕ್ಲಾಸ್ ನಡೀತಾ ಇಲ್ಲ, ಆಫೀಸ್ ನಡೀತಾ ಇಲ್ಲ, ಯಾವ್ದು ನಡೀತಾ ಇಲ್ಲ, ಬಿಸ್ನೆಸ್ ಫುಲ್ಲು ಲಾಸ್. ತುಂಬಾ ಈ ತರ ಇರೋಂಥ ಸಿಚುವೇಶನ್ ಅಲ್ಲಿ ನಾನು ಸ್ವಲ್ಪ ನನ್ನ ಆತ್ಮವಿಶ್ವಾಸನ ನಾನು ಕಳ್ಕೊಂಡಿಲ್ಲ ನಾನು. ಬಟ್ ನನ್ನಲ್ಲೇ ಒಂದು ಕಾನ್ಫಿಡೆನ್ಸ್ ಅನ್ನೋದಿತ್ತು. ಬಟ್ ಅವಾಗ ನಾನೇನ್ ಮಾಡ್ತಾ ಇದ್ದೆ ಅಂದ್ರೆ ಯೋಚನೆ ಮಾಡ್ತಾ ಇದ್ದೆ, ಜೊತೆನಲ್ಲಿ ಬಂದ್ಬಿಟ್ಟು ಇದಕ್ಕೆಲ್ಲ ಮೋಟಿವೇಶನ್ ಮೈಂಡ್ ಮೇಜರ್ ಏನಂದ್ರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ನ ಬುಕ್ಸ್ ನಾನು ಓದ್ತಾ ಇದ್ದೆ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಬುಕ್ಸ್ ಆಗಿರ್ಬೋದು, ಮಾರ್ನಿಂಗ್ ಕ್ಲಾಸ್ ಎಜುಕೇಶನ್ ಆಗಿರ್ಬೋದು, ಬೂಟ್ ಕ್ಯಾಂಪ್ಸ್ ಆಗಿರ್ಬೋದು, ವರ್ಕ್ಶಾಪ್ಸ್ ಆಗಿರ್ಬೋದು, ಚತುರ್ಥ ಟೀಮ್ಗಳಲ್ಲಿ ನಡೀತಾ ಇತ್ತು. ಬಟ್ ಇದೆಲ್ಲ ಬಂದ್ಬಿಟ್ಟು ಅಟೆಂಡ್ ಮಾಡ್ತಾ ಇದ್ದಾಗ ನನ್ಗೊಂದು ಸ್ವಲ್ಪ ಮೈಂಡ್ ಶಾರ್ಪ್ ಆಗ್ತಾ ಇತ್ತು. ಎಲ್ಲ ನ್ಯೂಸ್ ಪೇಪರ್ ಅಲ್ಲಿ ಅದೇನು ಓದ್ತಿರೋ ಗೊತ್ತಿಲ್ಲ, ಬಟ್ ನಾನು ಓದ್ಬೇಕಾದ್ರೆ ಬಂದ್ಬಿಟ್ಟು ಬರೀ ಸುಭಾಷಿತ ಇರ್ತಲ್ಲ, ಸುಭಾಷಿತನ ಮಾತ್ರ ನಾನು ಓದ್ತಾ ಇದ್ದೆ ನಾನು. ಅದ್ರ ಜೊತೆನಲ್ಲಿ ನಮ್ಮ ಫೀಲ್ಡ್ ಕೂಡ ಯಾವ ತರ ಇತ್ತು ಅಂದ್ರೆ, ಮೂರು ಇನ್ಸಿಡೆಂಟ್ ನಾನು ಹೇಳ್ತೀನಿ ಕೇಳಿ. ಈ ಕೌನ್ಸಿಲಿಂಗ್ ಟಾಪಿಕ್ ಅಲ್ಲೇನೆ ಬಂದ್ಬಿಟ್ಟು ಈ ತರ ಪಿಚ್ ಹಿಡಿದ್ಬಿಟ್ಟಿದ್ದೀನಿ. ಬಿಸ್ನೆಸ್ ಎತ್ತಲೇಬೇಕು, ಗ್ರೋತ್ ಮಾಡ್ಲೇಬೇಕು. ಎಲ್ಲೂ ಹೋದ್ರು ಯಾವ ಕಡೆ ಟೀಮ್ ಕಟ್ಟಿದ್ರು, ಆಂಧ್ರದಲ್ಲೂ ಕೊಲಾಪ್ಸ್ ಆಗ್ತಾ ಇದೆ, ಮಂತ್ರಾಲಯ ಹೋದ್ರು ಅಲ್ಲೂ ಕೊಲಾಪ್ಸ್ ಆಗುತ್ತೆ, ರಾಯಚೂರಲ್ಲಿ ಹೋದ್ರು ಅಲ್ಲೂ ಕೊಲಾಪ್ಸ್ ಆಗ್ತಾ ಇದೆ, ಎಲ್ಲ ಕಡೆ ತಮಿಳ್ನಾಡು, ಆಂಧ್ರ ಫುಲ್ ಆಗ್ತಾ ಇದೆ. ಏನ್ ಮಾಡೋದು ಇದಕ್ಕೆ? ಇಲ್ಲ, ಇದನ್ನ ಏನಾದ್ರು ಚಾಲೆಂಜ್ ಆಗಿ ತಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಬಿಟ್ಟು ಸೀರಿಯಸ್ ಆಗಿ ನಿಂತ್ಕೊಂಡು ಫೀಲ್ಡ್ ವರ್ಕ್ ನ ಮಾಡಿದೆ. ಬಟ್ ರಿಯಲಿ ನೀವು ನಂಬ್ತಿರೋ ಗೊತ್ತಿಲ್ಲ, ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ವಿಷ್ಣುವರ್ಧನ್ ಆಗಿರ್ಬೋದು, ಜೊತೆನಲ್ಲಿ ಆಲ್ ಓವರ್ ಪ್ರಪಂಚದಲ್ಲೇ ಬಂದ್ಬಿಟ್ಟು ಒಂದು ಸುನಾಮಿ ಅನ್ನೋದು ಎದ್ದೋಯ್ತು. ಸುನಾಮಿ ಅಂದ್ರೆ ನಾವ್ ಇವಾಗ ಏನು ನೀವು ಮಾತಾಡ್ತಾ ಇದ್ದೀರಲ್ಲ, ಬೇರೆ ಸ್ಕೀಮ್ ಅವ್ರು ಬಂದ್ಬಿಟ್ಟು ಸುನಾಮಿ ಅಂತ ಹೇಳ್ಬಿಟ್ಟು, ಆ ಸುನಾಮಿ ಅಲ್ಲ, ಒರಿಜಿನಲ್ ಸುನಾಮಿ ನಾನು ಹೇಳ್ತಾರೆ. ಬಟ್ ಈ ಒಂದು ಸುನಾಮಿ ಬಂದ್ರು ಮತ್ತೆ ಇನ್ನೊಂದು ಡಾಕ್ಟರ್ ರಾಜ್ಕುಮಾರ್ ಸತ್ತೋಗಿರೋದಾಗಿರ್ಬೋದು, ವಿಷ್ಣುವರ್ಧನ್ ಸತ್ತೋಗಿರೋದಾಗಿರ್ಬೋದು, ಅವ್ರು ಸತ್ತೋಗಿರೋದಾಗಿರ್ಬೋದು, ಇದು ಬಂದ್ಬಿಟ್ಟು ನನಗೆ ಗೊತ್ತೇ ಇಲ್ಲ. ಯಾಕಂತಂದ್ರೆ ನಾನು ಫೀಲ್ಡ್ ವರ್ಕ್ ನ ಆ ಮಟ್ಟಕ್ಕೆ ನಾನು ಹಿಡಿದಿದ್ದೀನಿ, ಫೀಲ್ಡ್ ವರ್ಕ್ ನ ಮಾಡ್ತಾ ಇದ್ದೀನಿ. ರಾಜ್ಕುಮಾರ್ ಸತ್ತೋಗಿರೋದು ನನಗೆ ಆಲ್ಮೋಸ್ಟ್ ಕರ್ನಾಟಕ ಎಲ್ಲ ಬಂದಾಗಿದೆ, ವಿಷ್ಣುವರ್ಧನ್ ಸರ್ ಸತ್ತಾಗ್ಲೂ ಬಂದಾಗಿದೆ. ಬಟ್ ನನಗೆ ಗೊತ್ತಿಲ್ಲ, ಅಣ್ಣವ್ರು ಸತ್ತಾಗ ಬಂದ್ಬಿಟ್ಟು ನಾನು ರಾಯಚೂರಲ್ಲಿ, ದೇವದುರ್ಗದಲ್ಲಿ ನಾನು ಫೀಲ್ಡ್ ವರ್ಕ್ ನ ಮಾಡ್ತಾ ಇದ್ದೀನಿ. 2 days ಆಫ್ಟರ್ ನನಗೆ ಗೊತ್ತಾಗಿದೆ. ಯಾಕಂತಂದ್ರೆ ಅಷ್ಟು ಮಗ್ನನಾಗ್ಬಿಟ್ಟಿದ್ದೀನಿ ನಾನು. ಫೀಲ್ಡ್ ವರ್ಕ್ ಮಾಡ್ಬೇಕು. ನ್ಯೂಸ್ ಪೇಪರ್ ನೋಡಲ್ಲ, ಚಾನಲ್ ನೋಡಲ್ಲ, ಟಿವಿ ನೋಡಲ್ಲ, ಏನು ನೋಡಲ್ಲ, ಕೆಲಸ ಮಾಡು ಅಷ್ಟೇ. ಕೆಲಸ ಮಾಡು. ಸುನಾಮಿ ಬಂತು, ನಾನು ಮಾರನೇ ದಿನ ಸುನಾಮಿ ಆಗಿದೆ ಅಂತ ಹೇಳ್ತಿದ್ರಲ್ಲ, 4-5 ದಿನ ಬಿಟ್ಕೊಂಡ್ಬಿಟ್ಟು ಬಸ್ಸಲ್ಲಿ ಜರ್ನಿ ಮಾಡ್ತಾ ಇದ್ದೀನಿ. ಅಲ್ಲಿ ಯಾರೋ ಮಾತಾಡ್ತಾವ್ರೆ, ಸುನಾಮಿ ಆಗೋಯ್ತಂತೆ, ಹಂಗಾಯ್ತಂತೆ. ಅದ್ರ ಅಲ್ಲಿವರೆಗೂ ನನ್ಗೆ ಗೊತ್ತೇ ಇಲ್ಲ. ಬಟ್ ಆ ಮಟ್ಟಕ್ಕೆ ಫೀಲ್ಡ್ ವರ್ಕ್ ನ ಮಾಡ್ತಾ ಇದ್ದು, ಅಗ್ರೆಸಿವ್ ಆಗಿ ತಗೊಂಡು ಟೀಮ್ ನ ಡೆವಲಪ್ಮೆಂಟ್ ಮಾಡ್ಬೇಕು ಅಂತ. ಬಟ್ ಈ ಬ್ರಾಸ್ಲೆಟ್ ನ ವಿಚಾರಿಸಿ ಕೊನೆಗೆ ನಾನು ನೋಡಿದಾಗ ಎಷ್ಟಾಯ್ತು ಅಂತಂದ್ರೆ, ತುಂಬಾ ಜನ ಬ್ರಾಸ್ಲೆಟ್ಗಳನ್ನ ಹಾಕಿದ್ರು. ಏನ್ ಮಾಡೋದು ಇದಕ್ಕೆ? ಕಂಪ್ನಿ ಕಡೆಯಿಂದ ಸಪೋರ್ಟ್ ಸಿಗ್ತಾ ಇಲ್ಲ, ಲೀಡರ್ ಕಡೆಯಿಂದ ಸ್ವಲ್ಪ ಸಪೋರ್ಟ್ ಬೇಕಾಗಿತ್ತು ನನಗೆ. ಬಟ್ ಈ ತರ ಇರುವಂತ ಟೈಮಲ್ಲಿ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಹೇಳ್ಬೇಕು ಎಲ್ಲಾ ಕರ್ನಾಟಕ ಲೀಡರ್ಸ್ಗಳಿಗೂ. ಹೃದಯಪೂರ್ವಕವಾಗಿ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾರಪ್ಪ ಅಂದ್ರೆ ಮೊದಲನೇದಾಗಿ ಬಂದಿದ್ದು ಸುಗ್ರಾಮಿ ಮೇಡಮ್ ಹೇಳ್ಬೇಕು, ರಾಜು ಡಿ ಜಿ ಸರ್ ಹೇಳ್ಬೇಕು. ಸುಗ್ರಾಮಿ ಮೇಡಮ್ಗೂ ನನಗೂ ಸಂಬಂಧನೇ ಇಲ್ಲ.
ಆಕ್ಚುಲಿ ಸುಬ್ರಾಮಿ ಮೇಡಮ್ಗೆ ಮೇಡಮ್ ಈ ತರ ಇದೆ ಅಂತಂದಾಗ ಸಚಿವೇಶನ್ಗೆ ಅವರು ಬಂದು ಸ್ಪಂದಿಸಿದ್ರು. ರಾಜು ಸರ್ ಹೇಳಿದಾಗ ಅವರು ಸ್ಪಂದಿಸಿದ್ರು. ಅರುಣ್ ಸರ್ ಆಗಿರ್ಬೋದು, GBD ಅರುಣ್ ಸರ್ ಆಗಿರ್ಬೋದು, ಶ್ರೀನಾಥ್ ಸರ್ ಆಗಿರ್ಬೋದು, ತುಂಬಾ ಜನ, ಒಬ್ರಲ್ಲ ಇಬ್ರಲ್ಲ, ಬಹಳಷ್ಟು ಜನ ಬಂದ್ಬಿಟ್ಟು ಈ ಒಂದು ವಿಚಾರದಲ್ಲಿ ಬಹಳಷ್ಟು ಜನ ಒಂದು ಸಪೋರ್ಟ್ ಮಾಡಿ ಈ ಒಂದು ಬ್ರಾಸ್ಲೆಟ್ ನ ಮೂವ್ ಮಾಡಿಸೋದಕ್ಕೆ ಬಹಳಷ್ಟು ಹೆಲ್ಪ್ ಮಾಡಿದ್ದಾರೆ. ಅದ್ರ ಜೊತೆನಲ್ಲಿ ನಮ್ಮ ಬಿಸ್ನೆಸ್ ಕೆಲವರೆಲ್ಲ ಅನ್ಕೊಂಡ್ರು, ಸರ್ ಇಷ್ಟೆಲ್ಲ ಟಫ್ ಆದ್ರೂ ಯಾವ ತರ ನೀವು ಅವ್ರನ್ನ ಏನು ಪ್ರಮೋಟ್ ಇದನ್ನ ಎಕ್ಸ್ಪ್ಲೋರ್ ಆದಂಗೆ ನೀವು ಹಂಗೆ ಹೆಂಗ್ ಕಂಟ್ರೋಲ್ ಮಾಡ್ಕೊಂಡ್ರಿ ಅಂತ. ಬಟ್ ಯಾವ ತರ ಇತ್ತು ಅಂದ್ರೆ ನಮ್ಮ ಡೌನ್ ಲೈನ್ಗಳ ಹತ್ರ ನಮ್ಮ ಬಾಂಡಿಂಗ್ ಅಷ್ಟು ಚೆನ್ನಾಗಿತ್ತು. ಇವಾಗ ಏನ್ ದಿಲ್ಚೆ ಅಂತ ಹೇಳ್ತಾ ಇದೀರಲ್ಲ, ಆ ದಿಲ್ಚೆ ನಾವು ಬಂದ್ಬಿಟ್ಟು ಆ ಒಂದು ಅಟ್ಯಾಚ್ಮೆಂಟ್ ಅನ್ನೋದಿತ್ತು. ನಮ್ಮ ಹತ್ರ ಬಂದ್ಬಿಟ್ಟು ನೀನು ಅಪ್ಲೈನು ಡೌನ್ ಲೈನ್ ಅನ್ನೋ ಭೇದ ಭಾವ ನಾವೇನಾದ್ರು ತೋರ್ಸಿತ್ತು ಅಂದ್ರೆ ಖಂಡಿತ ದೊಡ್ಡ ಮಟ್ಟಕ್ಕೆ ಇಶ್ಯೂ ಆಗಿರೋದು. ಬಟ್ ಆ ಒಂದು ಭಾವನೆ ನಮ್ಮಲ್ಲಿ ಇರ್ಲಿಲ್ಲ. ಒಂದು ಬಾಂಡಿಂಗ್ ಚೆನ್ನಾಗಿತ್ತು. ಕೆಲವ್ರಿಗೆಲ್ಲ ಬಂದ್ಬಿಟ್ಟು ಏಕಾಏಕಿ ಬಂದ್ಬಿಟ್ಟು ಸುಮಾರು ಜನ ಬ್ರಾಸ್ಲೆಟ್ ಹಾಕಿದ್ರು. 280ರಿಂದ 320 ಬ್ರಾಸ್ಲೆಟ್ ವರ್ಗು ಒಬ್ಬನೇ ನಾನು ಮೂವ್ ಮಾಡ್ಕೊಟ್ಟಿದ್ದೀನಿ. ಕೆಲವರಿಗೆ ಪ್ರಾಡಕ್ಟ್ ಆದವ್ರಿಗೆ ಪ್ರಾಡಕ್ಟ್ ಕೊಟ್ಟಿದ್ದೀನಿ. ಕೆಲವ್ರು ಕ್ಯಾಶ್ ಆಯ್ತು ಅಂದ್ರೆ ಕ್ಯಾಶ್ ಕನ್ವರ್ಟ್ ಮಾಡ್ಬಿಟ್ಟು ಬೇರೆ ಕಡೆಯಿಂದ ಮೂವ್ ಮಾಡಿಸ್ಬಿಟ್ಟು ನಾನು ಕೊಟ್ಟಿದ್ದೀನಿ. ನೆಕ್ಸ್ಟ್ ಇದಾದ್ಮೇಲೆ ಸರಿ ಇದೇನೋ ಆಯ್ತಪ್ಪ, ಇದೊಂದು ಸಮಸ್ಯೆನ ನಾನು ಕ್ಲಿಯರ್ ಮಾಡ್ಬಿಟ್ನಲ್ಲ, ಸರಿ ಇನ್ನೇನೋ ಸ್ಟಾರ್ಟ್ ಮಾಡೋಣ ಬಿಸ್ನೆಸ್ ಅಂತ ನಾನು ಮತ್ತೆ ಸ್ಟಾರ್ಟ್ ಮಾಡಿದಾಗ ಅದ್ರ ಜೊತೆನಲ್ಲಿ ಮತ್ತೆ ಇನ್ನೊಂದ್ಸರಿ ಸ್ಟಾರ್ಟ್ ಆಯ್ತು. ಬಿಸ್ನೆಸ್ ರನ್ನಿಂಗ್ ಈಗೆಲ್ಲ ಒಂದು ಆಗಿದೆ, ಪರವಾಗಿಲ್ಲ ಬಿಸ್ನೆಸ್ ರನ್ ಮಾಡೋಣ ಅಂತ ಹೇಳ್ಬಿಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ದೊಡ್ಡ ಮಟ್ಟಕ್ಕೆ ನನ್ನ ಆಲೋಚನೆ, ದೊಡ್ಡದಾಗಿ ಏನಾದ್ರು ಒಂದು ಮಾಡ್ಬೇಕು, ದೊಡ್ಡದಾಗಿ ಏನಾದ್ರು ಥಿಂಕ್ ಮಾಡ್ಬೇಕು, ಅವತ್ತಿಂದನೂ ಒಂದು ಸಾಧನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ಯಾರೋ ಒಬ್ರು ಪುಣ್ಯಾತ್ಮ ಬಂದ್ಬಿಟ್ಟು ಒಂದು ಬೇರೆ XYZ ಕಂಪ್ನಿಯವರು ಬಂದಿದ್ರು. ಒಂದು ಆ ಕಂಪ್ನಿಯವ್ರು ಏನ್ ಮಾಡಿದ್ರೆ ಎಲ್ಲ ರಿಪೋರ್ಟ್ ಎಲ್ಲ ತಗೊಬಂದ, ನನ್ನ ಟೀಮ್ ಇಷ್ಟು ದೊಡ್ಡದಿದೆ, ನನ್ನ ಟೀಮು ನಾನು ಬಂತು ಅಂದ್ರೆ ಎಲ್ಲ ಬಂದ್ಬಿಡ್ತೀವಿ ನಾವು ಬೇರೆ ಬೇರೆ ಕಂಪ್ನಿದು. ನಾನು ಏನ್ ಮಾಡಿದೆ, ಕೂತ್ಕೊಂಡೆ ಎಲ್ಲ ಪ್ಲಾನ್ ಪ್ರೆಸೆಂಟೇಶನ್ ಎಲ್ಲ ಕೊಟ್ಟೆ, ತಿಳಿಸ್ಕೊಟ್ಟೆ. ನಾನು ಆಕ್ಚುಲಿ ಈ ಇನ್ಸಿಡೆಂಟ್ ನಾನು ಆಂಧ್ರದ ನಾನು ಹೇಳ್ತಾ ಇದ್ದೀನಿ. ಪ್ಲಾನ್ ಪ್ರೆಸೆಂಟೇಶನ್ ಎಲ್ಲ ಕೊಟ್ಟೆ. ಎಲ್ಲ ಅವ್ರು ಏನಾಯ್ತು ಅಂದ್ರೆ ಸರ್ ಫುಲ್ ಓಕೆ, ಅವರು ಸರ್ ಫುಲ್ ಓಕೆ ಸರ್ ಅಂತಂದ್ರು. ನಾನು ಏನ್ ಮಾಡ್ತು ಅಂದ್ರೆ ನೀನ್ ಓಕೆ ಆಗಿದ್ದೀರಾ, ನೀನ್ ಏನ್ ಮಾಡ್ತೀನಿ ಅಂತಂದ್ರೆ ನಾನು ಸ್ವಲ್ಪ ಪ್ಲಾನ್ ಮಾಡ್ಕೊಂಡೆ. ನಾನು ಯಾವ ತರ ಅಂದ್ರೆ ನೀನ್ ಬರೋದಲ್ಲ, ನಿಮ್ ಜೊತೆನಲ್ಲಿ ನಿಮ್ದೇ ಆದಂತ ಡೌನ್ ಲೈನ್ಗಳು, ನಿಮ್ ಫ್ರಂಟ್ ಲೈನ್ಗಳು ಟೀಮ್ ಎಲ್ಲ ಇರುತ್ತಲ್ಲ, ಸ್ವಲ್ಪ ಇವ್ರು ಪ್ಲಾನ್ ಮಾಡ್ಕೊಳ್ಳಿ, ಇವ್ರನ್ನೆಲ್ಲ ಒಂದು ಜಾಗ ಕರ್ಸಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು. ಅದೆಲ್ಲಿ ಗೊತ್ತಾ, ಕರ್ನೂಲಲ್ಲಿ. ಇಲ್ಲಿ ಆ ಕರ್ನೂಲಲ್ಲಿ ಹೋಗ್ಬಿಟ್ಟು ನನಗೆ ಸಪೋರ್ಟ್ ಕೊಟ್ಟು ಸಾಥ್ ಕೊಟ್ಟು ಕಳ್ಸಿಕೊಟ್ಟಂತ ವ್ಯಕ್ತಿ ನಮ್ಮ ಚಂದ್ರು ಸಾರು. ಮೆಸೇಜ್ ಕೊಟ್ಬಿಟ್ಟು ನಮ್ಗೆ ಕಳ್ಸಿಕೊಟ್ಟಿದ್ರು. ನನಗೆ ಅವತ್ತು 1 to 1 ಬಂದಿದ್ದು ಬೇರೆ ಯಾರು ಅಲ್ಲ, ರಾಜು DG ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ರಾಜು ಸರ್. ನಿಮ್ಮ ಸ್ಪೀಚ್ಗೆ ಅವತ್ತು ಸಾರ್ ಬಂದ್ಬಿಟ್ಟು ಪ್ರೆಸೆಂಟೇಶನ್ ಅವತ್ತು ನೈಟ್ ಬಂದು ಹಿಡ್ಕೊಂಡು ಅಲ್ಲೇ ರೂಮಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ನೆಕ್ಸ್ಟ್ ಪ್ರೆಸೆಂಟೇಶನ್ ಸ್ಟಾರ್ಟ್ ಮಾಡಿದ್ರು. ರಿಯಲಿ ನಾನು ನೋಟ್ಬುಕ್ ಇಟ್ಕೊಂಡ್ಬಿಟ್ಟು ನಾನು ಬರ್ಕೋತಾ ಇದ್ದೀನಿ. ಅವ್ರು ಪ್ರೆಸೆಂಟೇಶನ್ ಸ್ಟಾರ್ಟ್ ಮಾಡಿದ್ದಾರೆ. ಯಾವ ತರ ಸ್ಟಾರ್ಟ್ ಮಾಡಿದಾರೆ ಅಂತಂದ್ರೆ, ಬೆಳಿಗ್ಗೆ 10 ಗಂಟೆಗೆ ನಾವು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ಕೊಡ್ತಾ ಇದಾರೆ, ಪ್ಲಾನ್ ಕೊಡ್ತಾ ಇದಾರೆ, ಹಿಂದಿನಲ್ಲಿ ಇಂಗ್ಲಿಷ್ ಅಲ್ಲಿ ಕೊಡ್ತಾ ಇದಾರೆ. ನನಗೆ ಅವ್ರು ಕೊಡುವಂತ ಸ್ಪೀಚ್ ನೋಡಿ ನಾನು ಕಳೆದೋಗ್ಬಿಟ್ಟೆ. ನಾನು ಈ ಮಟ್ಟಕ್ಕೆ ಕೊಡ್ತಾ ಇದಾರಲ್ಲ ಅಂತ ಹೇಳ್ಬಿಟ್ಟು ಅವತ್ತಿಂದ ಏನಾಯ್ತು ಅಂದ್ರೆ, ಅಲ್ಲಿಂದ ಅವರು ಕೆಲವರೆಲ್ಲ ಬಂದ್ರು, ಕೆಲವರೆಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು. ಬಟ್ ಅಲ್ಲೊಂಚೂರು ಟೇಕ್ ಅಪ್ ಆಯ್ತು, ಮತ್ತೆ ತಿರ್ಗಾ ಸ್ಟಾರ್ಟ್ ಆಯ್ತು. ಮತ್ತೆ ಇನ್ನೊಂದು ಸಮಸ್ಯೆ, ಈ ನೆಗೆಟಿವ್ ಯಾವ ತರ ಆಗ್ತಾ ಇತ್ತು ಅಂದ್ರೆ, ನೆಗೆಟಿವ್ ಬರ್ತಾನೆ ಇದೆ. ಫೈನಲ್ ಆಗಿ ಬಂದ್ಬಿಟ್ಟು ಏನಾಯ್ತು ಅಂದ್ರೆ, ಈ ಆಜಾದಿ ಪ್ಲಾನ್ ಏನಿದೆಯಲ್ಲ, ಆಜಾದಿ ಪ್ಲಾನ್ ಇವಾಗ ಬರೋದಕ್ಕೇನೆ ಮ್ಯಾಕ್ಸಿಮೈಸರ್ ಪ್ಲಾನ್ ಇತ್ತು. ಆಜಾದಿ ಪ್ಲಾನ್ ಬರೋದಕ್ಕೇನೆ ನನ್ನ ಎಂಟೈರ್ ಟೀಮ್ ಎಲ್ಲ ಫುಲ್ಲು ಕೊಲಾಪ್ಸ್ ಆಯ್ತು. ಎಂಟೈರ್ ಟೀಮ್ ಎಲ್ಲ ಫುಲ್ಲು ಕೊಲಾಪ್ಸ್ ಆಗಿದೆ. ಕೊಲಾಪ್ಸ್ ಆದಾಗ ಬಂದ್ಬಿಟ್ಟು ಉಳಿದಿರೋದು ನಾನು, ಕೆಲವರು ಬೆರಳೆಣಿಕೆ ಎಷ್ಟು ಲೀಡರ್ಗಳು ಮಾತ್ರನೇ ಉಳ್ಕೊಂಡಿದೀವಿ. ಏನಾದ್ರು ಮಾಡ್ಬೇಕು, ಸಮಥಿಂಗ್ ಏನಾದ್ರು ಮಾಡ್ಬೇಕು. ಅವ್ರಿಗೂ ನಮ್ಗೆ ಏನ್ ಡಿಫ್ರೆನ್ಸ್ ಆಗಿದೆ, ಸಮಸ್ಯೆ ಅನ್ನೋದಾಗಿದೆ. ಸಮಸ್ಯೆ ಆದ್ಮೇಲೆ ಬಂದ್ಬಿಟ್ಟು ಅದು ಸಾಲ್ಯೂಷನ್ ಇಲ್ವಾ, ಪ್ರಶ್ನೆ ಅಂತ ಬಂದಾಗ ಅದಕ್ಕೆ ಉತ್ತರ ಇರ್ತಲ್ವಾ? ಖಂಡಿತ. ಇಲ್ಲಿ ಏನ್ ಮಾಡ್ಬೇಕು ಏನು ಅಂತ ಕುತ್ಕೊಂಡು ನೋಡಿದಾಗ, ಸರ್ಚ್ ಮಾಡಿದಾಗ ನನಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ. ನಾನೇನ್ ಮಾಡ್ತಾ ಇದ್ದಂದ್ರೆ, ಆಮೇಲೆ ಟೌನಲ್ ಪ್ರೋಗ್ರಾಮ್ಸ್, ಕುವೆಂಪು ಕಲಾಕ್ಷೇತ್ರ, ಈ ತರ ಈವೆಂಟ್ಗಳೆಲ್ಲ ನಡೀತಾ ಇತ್ತಲ್ಲ. ಬಟ್ ಅಲ್ಲಿ ಹೋದಾಗ ಬಂದ್ಬಿಟ್ಟು ಕೆಲವು ಲೀಡರ್ಗಳನ್ನ ನಾನು ಮಾತಾಡ್ತಾ ಇದ್ದೆ. ಕೆಲವು ಲೀಡರ್ ಅಂತಂದ್ರೆ ನಾನು ನಟರಾಜ್ ಸರ್ ಆಕ್ಚುಲಿ ಬಂದ್ಬಿಟ್ಟು ಶಿವಯ್ಯ ಬಂದ್ಬಿಟ್ಟು ಆ ಟೈಮಲ್ಲಿ ಶಿವಯ್ಯ ಸರ್ ಬಂದ್ಬಿಟ್ಟು ಆಂಧ್ರದಲ್ಲಿ ಬಂದ್ಬಿಟ್ಟು GBD ಆಗಿದ್ರು. ಅವ್ರನ್ನ ಸರ್ ನಾನು ಕೇಳಿದೆ, ಸರ್ ಈ ತರ ಒಂದು ಸಮಸ್ಯೆ ಆಗಿದೆಯಲ್ಲ, ನೀವು ಯಾವ ತರ ಟೇಕಪ್ ತಗೊಂಡ್ರು ಸರ್, ಜಸ್ಟ್ ಟೇಕಪ್ ಹೆಂಗ್ ತಗೊಂಡ್ರು, ಬಿಸ್ನೆಸ್ ಹೆಂಗ್ ಗ್ರೋತ್ನೆಸ್ ಮಾಡಿದ್ರು, ಕೆಲವೊಂದು ಅವರೆಲ್ಲ ಟಿಪ್ಸ್ ಕೊಟ್ರು. ನೆಕ್ಸ್ಟ್ ಅದಾದ್ಮೇಲೆ ಬಂದ್ಬಿಟ್ಟು ವಿಜಯ್ ಸರ್ ಬಗ್ಗೆ ನಾನು ತುಂಬಾ ನೆನ್ಸ್ಕೊಳ್ಳೇಬೇಕಾಗುತ್ತೆ. ನನಗೆ ಒಂದು ಬರು ಜನ್ಮ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಬಟ್ ಟೀಮ್ ಬಿಲ್ಡ್ ಮಾಡೋದಕ್ಕೆ ಯಾವ ತರ ಅಂದ್ರೆ, ಅದು ನನ್ನ ಕೈಲಿ ತಡ್ಕೊಳಕ್ಕಾಗಿಲ್ಲ. ಆ ಗಟ್ಸು ನನ್ನ ಹತ್ರ ಇಲ್ಲ. ಅವ್ರು ಹೇಳಿರುವಂತ ವಿಚಾರನ ನಾನು ಮಾತಾಡೋದಕ್ಕೆ ನನ್ನ ಹತ್ರ ಗಟ್ಟೇ ಇಲ್ಲ. ಏನ್ ವಿಚಾರ ಅಂತಂದ್ರೆ, ಅವತ್ತು ಕುವೆಂಪು ಕಲಾಕ್ಷೇತ್ರ ಮುಗಿಸ್ಕೊಂಡು ನಾನು ಬರ್ಬೇಕಾದ್ರೆ ಸಾರ್ ನನ್ನ ಜೊತೆಲೆ ಬರ್ತಾರೆ ಗಾಡಿನಲ್ಲಿ. ಬಟ್ ಸುಮ್ಮನೆ ನಾನು ಅನ್ನೆಸೆಸರಿ ಮಾತಾಡಲ್ಲ. ಏನಾದ್ರು ಮೇಜರ್ ವಿಚಾರ ಇತ್ತು ಮಾತ್ರ, ತೂಕ ಇರೋಂಥ ವಿಚಾರನ ನಾನು ಮಾತ್ರ ಮಾತಾಡ್ತೀನಿ. ಅವ್ರ ಹತ್ರ ಕೇಳಿದೆ, ಸರ್ ಪರಿಸ್ಥಿತಿ ಈ ತರ ಆಗಿದೆ ಸರ್, ನನ್ನ ಟೀಮ್ ಸೈಜ್ ಈ ತರ ಇದೆ ಸರ್, ಇವರು ಕೆಲವರೆಲ್ಲ 50-50 ಮೈಂಡ್ ಇದೆ ಸರ್, ನಾನು ಏನ್ ಮಾಡೋದು ಸರ್, ನನ್ಗೇನು ಅರ್ಥನೇ ಆಗ್ತಾ ಇಲ್ಲ. ನನಗೆ ಟೋಟಲ್ ಅಗ್ರೆಸಿವ್ ಇದೆ, ಡೌನ್ ಲೈನ್ ಸಕ್ಸಸ್ ಕೊಡಿಸ್ಬೇಕು, ಚಾಲೆಂಜ್ ಇದೆ, ಲೈಫ್ ಅಲ್ಲಿ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಬಟ್ ಅವ್ರು ಒಂದೇ ಒಂದು ವಿಚಾರ ಹೇಳಿದ್ರು, ಗಾಡಿಲಿ ಬರ್ತಾನೆ ಒಂದು ವಿಚಾರ ಹೇಳಿದ್ರು, ವಿಜಯ್ ನಾನು ಕೆಲಸ ಹೇಳ್ತೀನಿ ಮಾಡ್ತೀನಿ ಅಂತಂದ್ರು. ಸರ್ ಹೇಳಿ ಸರ್, ನಾನು ಅದಕ್ಕೆ ಕಾಯ್ತಾ ಇದ್ದೀನಿ ಸರ್, ಹೇಳಿ ಸರ್ ಅಂತಂದೆ. ಅವ್ರು ಏನಾದ್ರು ಗೊತ್ತಾ, ಒಂದೇ ಒಂದು ವಿಚಾರ ಹೇಳ್ತೀನಿ, ಅದನ್ನ ಕರೆಕ್ಟಾಗಿ ಫಾಲೋ ಮಾಡು, ತಪ್ಪಿದೆ ಟಾಸ್ಕ್ ಅಂತಂದ್ರು. ಸರ್ ಹೇಳಿ ಸರ್ ಪರವಾಗಿಲ್ಲ ಅಂತಂದ್ರೆ.
ಡೂ ಆರ್ ಡೈ. ಡೂ ಆರ್ ಡೈ ಅಂದ್ರೆ ನೀನ್ ಡೌನ್ ಲೈನ್ ಎಷ್ಟು ಜನ ಇದಾರೆ ಅಷ್ಟು ಜನನ, ಅಷ್ಟು 4% ನೀವ್ ಯಾರಿದಾರಲ್ಲ ನೀನ್ ಫ್ರಂಟ್ ಲೈನ್ಗಳನ್ನ ಕರ್ಸ್ಕೋ, ಕೂರ್ಸ್ಕೋ. ಎರಡೇ ವಿಚಾರಗಳು, ಮಾಡ್ತೀಯಾ ಮಾಡಲ್ವಾ, ನಿನ್ ಕೈಲಿ ಆಗತ್ತಾ ಆಗಲ್ವಾ. ನಿನ್ ಕೈಲಿ ಆಗತ್ತೆ ಅಂತಂದ್ರೆ ನಾನ್ ಸಪೋರ್ಟ್ ಮಾಡ್ತೀನಿ, ಇಲ್ಲ ಅಂದ್ರೆ ನಿನ್ ಕೆಲಸ ಏನಿದೆ ನೀನ್ ಮಾಡ್ಕೊಂಡು ಹೋಗಪ್ಪ, ನಿನ್ ಡಿಸ್ಟರ್ಬ್ ಮಾಡಲ್ಲ. ಯಾಕಂದ್ರೆ ನನ್ನ ಟೈಮ್ ನಾನು ವೇಸ್ಟ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ ಅಂತ ಹೇಳ್ಬಿಟ್ಟು ಅವತ್ತು ಹೇಳಿದ್ರು. ಬಟ್ ಈ ಒಂದು ಮಾತು ನಾನು ಅದನ್ನ ಕೇಳಿರೋದನ್ನ ಸುಧಾರಿಸ್ಕೊಳ್ಳೋದಕ್ಕೆ ಒಂದು 15 ದಿನ ಟೈಮ್ ತಗೊಂಡಿದ್ದೀನಿ. ಯಾಕಂತಂದ್ರೆ ಟೀಮ್ ಎಲ್ಲ ಕೊಲಾಪ್ಸ್ ಆಗಿದೆ, ನೆಗೆಟಿವ್, ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿದ್ದಾರೆ. ಬಟ್ ಇನ್ಕಮ್ ಬರ್ತಾ ಇಲ್ಲ, ಟೀಮ್ ಎಲ್ಲ ಹೋಗ್ತಿದೆ, ಬ್ಯಾಸ್ಕೆಟ್ ವಿಚಾರದಲ್ಲಿ ನೆಗೆಟಿವ್. ಈ ತರ ಆಗಿರುವಂತ ಟೈಮಲ್ಲಿ ಹೆಂಗೆ ಏನು ಅಂತ ಹೇಳ್ಬಿಟ್ಟು ಮತ್ತೆ ಕೇಳಿದೆ. ಇಲ್ಲ ವಿಜಯ್, ನಿನ್ನ ಸರಿ ಟ್ರೈ ಮಾಡಿ ನೋಡೋದಂದ್ರು. ನಾನು ಅರ್ಧ ಒಂದ್ಸಲೇನೆ ಕೆಲವು ಫ್ರಂಟ್ ಲೈನ್ಗಳನ್ನ ಟಚ್ ಮಾಡಿ ಸರ್ ಈ ತರ ಕೇಳೋದಕ್ಕೂ ಮುಜುಗರ, ಹೆಂಗ್ ಕೇಳಲಿ ಏನು ಅಂತ. ನೀನ್ ಬರ್ತೀಯ ಮಾಡ್ತೀಯ ಮಾಡಲ್ವಾ ಅಷ್ಟೇ ಏನಂತ ಹೇಳಿದಾಗ ಆ ಕಡೆಯಿಂದ ರೆಸ್ಪಾನ್ಸ್ ಏನ್ ಬರುತ್ತೆ ಅಂತ ಒಂದ್ ಭಯ. ಬಟ್ ಆದ್ರೆ ಕೊನೆಯಲ್ಲಿ ಹಂಗೂ ಬಿಟ್ಟಿಲ್ಲ, ಕೇಳ್ದೆ ನಾನು, ನೋಡೋಣ ಹೆಂಗ್ ಬರುತ್ತೆ ಅಂತ ಹೇಳಿ ಸಾಫ್ಟ್ಲಿ ನಾನು ಕೇಳಿದೆ. ನೋಡಪ್ಪ ಇದು ಆಪ್ಷನ್ ಈ ತರ ಇದೆ, ಜಾಬ್ ಹಿಂಗಿದೆ, ಜಾಬ್ ಹೋಗ್ತೀರಾ ಬಿಸ್ನೆಸ್ ಹೋಗ್ತೀರಾ, ಮತ್ತೆ ರೀಬಿಲ್ಡ್ ಮಾಡ್ಬೇಕು, ಬಿಲ್ಡ್ ಮಾಡ್ತೀನಿ ಅಂತಂದ್ರೆ ನಾನು ಸಾಥ್ ಕೊಡ್ತೀನಿ, ನನ್ ಜೊತೆ ಕೈ ಜೋಡಿಸ್ತೀರಾ ಅಂತ ಕೇಳಿದೆ. ಕೆಲವರೆಲ್ಲ ಏನ್ ಮಾಡ್ತು ಅಂದ್ರೆ ರಿಯಲಿ ಆಟ್ಸಪ್ ಹೇಳ್ಬೇಕು, ನನ್ನ ಫ್ರಂಟ್ ಲೈನ್ ಸುರೇಶ್ ಅಂಡ್ DK ಬ್ರದರ್ಸ್ ಆಗಿರ್ಬೋದು, ಮತ್ತೆ ಅರುಣ್ ಆಗಿರ್ಬೋದು, ಮತ್ತೆ ಕಮಲಾ ಅವ್ರ ಆಗಿರ್ಬೋದು, ಶಿಲ್ಪ ಅವ್ರ ಆಗಿರ್ಬೋದು, ಶಶಿ ಆಗಿರ್ಬೋದು, ತುಂಬಾ ಜನ ಫ್ರಂಟ್ ಲೈನ್ಸ್ ಗಳು ಬಹಳಷ್ಟು ಜನ ಬಂದ್ಬಿಟ್ಟು ಟೀಮ್ಗೆ ಸಾಥ್ ಕೊಟ್ರು. ಒಂದ್ ಲೇಡಿ ಬಂದ್ಬಿಟ್ಟು ನನ್ಗೆ ಹೇಳ್ತಾ ಇದ್ರು, ಕಣ್ಣಲ್ಲಿ ನೀರ್ ಹಾಕೊಂಡ್ಬಿಟ್ರು, ಸಾರ್ ದಯವಿಟ್ಟು ನಾನು ಬಿಟ್ಬಿಡಿ ಸರ್, ನನ್ನ ಕೈಲಿ ಆಗಲ್ಲ ಅಂತ ಹೇಳ್ಬಿಟ್ಟು. ಬಟ್ ಇವತ್ತು ಏನಾಗಿದೆ ಅಂದ್ರೆ ಸೀನಿಯರ್ ಡೈರೆಕ್ಟರ್ ಆಗಿದ್ದಾರೆ, ಅಪ್ಕಮಿಂಗ್ 2-3 ಮಂತ್ಸ್ ಅಲ್ಲಿ ಬಂದ್ಬಿಟ್ಟು ಸೀನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕಂಪ್ಲೀಟ್ ಮಾಡ್ಕೊತಾ ಇದ್ದಾರೆ. ಬಟ್ ರಾಜು ಸರ್ ಅವತ್ತು ಕೊಟ್ಟಂತ ಒಂದು ಕಾನ್ಫಿಡೆನ್ಸ್ ಗೆ ನಾನೇನ್ ಮಾಡ್ತೇನೆ ಅಂದ್ರೆ ನನಗೆ ಗೊತ್ತಾಯ್ತು ನನ್ನ ಜೊತೆ ಯಾರು ಬರ್ತಾರೆ, ನನ್ನ ಜೊತೆ ಯಾರು ಇರ್ತಾರೆ, ನನ್ನ ಜೊತೆ ಯಾರು ಲಾಂಗ್ ಟರ್ಮ್ ವರ್ಗು ಕಮಿಟ್ಮೆಂಟ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಇವ್ರನ್ನೆಲ್ಲ ಹೋಗ್ಬಿಟ್ಟು ವಿಚಾರಿಸಿದಾಗ, ಸರ್ ಟೀಮ್ ಹೋದ್ರೆ ಏನು ಸರ್, ನಾವಿದೀವಿ ಸರ್, ನಾವು ಮಾಡ್ತೀವಿ ಸರ್ ಅಂತ ಹೇಳ್ಬಿಟ್ಟು ಅವ್ರು ಕಾನ್ಫಿಡೆನ್ಸ್ ಕೊಟ್ಟರು. ಇನ್ನು ಆನೆ ಫಲ ಬಂದಂಗಾಯ್ತು, ಸರಿ ಅಂತ ಹೇಳ್ಬಿಟ್ಟು ಅದೇ ತರ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ತುಂಬಾನೇ ಖುಷಿ ಕೊಡ್ತು. ಬಟ್ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದ್ರ ಜೊತೆನಲ್ಲಿ ಬೂಟ್ ಕ್ಯಾಂಪ್ ಆಗಿರ್ಬೋದು, ಮಾರ್ನಿಂಗ್ ಕ್ಲಾಸಸ್ ಆಗಿರ್ಬೋದು, ವರ್ಕ್ಶಾಪ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಟೀಮ್ ನ ಬಿಲ್ಡ್ ಮಾಡ್ಕೊಂಡು ಎಜುಕೇಶನ್ ಕೊಟ್ಕೊಂಡು ಹೋಗ್ತಾ ಇದೆ. ರಿಯಲಿ ಫ್ರೆಂಡ್ಸ್, ಒಂದು ವಿಚಾರ ನಾನು ಫೈನಲ್ ಆಗಿ ನಿಮ್ಮ ಹತ್ರ ನಾನು ಹಂಚ್ಕೋಬೇಕಾಗಿದೆ. 2019 ಅಲ್ಲ 2017 ಗೋವಾ ಟ್ರಿಪ್ ಕೊಟ್ಟಿದ್ರಲ್ಲ, ಗೋವಾ ಟ್ರಿಪ್ ಕೊಟ್ಟಿರುವಂತ ಸಂದರ್ಭದಲ್ಲಿ ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು 2 ವಿಚಾರ ಇದೆ. ನನ್ನ ಎರಡನೇ ಮಗಳು ಬಂದ್ಬಿಟ್ಟು ನಿಮ್ಗೆ ನಂದಿನಿ ಅಂತ ಎರಡನೇ ಮಗಳಿದ್ದಾಳೆ. ಎರಡನೇ ಮಗಳಿಗೆ ಏನಾಗಿದೆ ಅಂತಂದ್ರೆ ಒಂದು ಮೀಟಿಂಗ್ಗೆ ಒಂದು ಅಂಕೋಲಾದಲ್ಲಿ ಒಂದು ಪ್ರೋಗ್ರಾಮ್ ನ ಫಿಕ್ಸ್ ಮಾಡಿದ್ದಾರೆ. ಸಿಚುವೇಶನ್ ಕೇಳಿ ಯಾವ ತರ ಇದೆ. ಅಂಕೋಲಾದಲ್ಲಿ ಪ್ರೋಗ್ರಾಮ್ ನ ಫಿಕ್ಸ್ ಮಾಡಿದ್ದಾರೆ, ಈವೆಂಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ಗೆಸ್ಟ್ ಆಗಿ ರಾಜಮ್ಮ ಮೇಡಮ್ ಇನ್ವೈಟ್ ಮಾಡಿದ್ದಾರೆ, ನನ್ನೂ ಕರೆದಿದ್ದಾರೆ. ಬಟ್ ನಾನು ಆ ಪ್ರೋಗ್ರಾಮ್ಗೆ ಹೋಗ್ಬೇಕು. ಡೌನ್ ಲೈನ್ಗಳೆಲ್ಲ ಫುಲ್ ಎಕ್ಸ್ಪೆಕ್ಟೇಷನ್, ವಿಜಯ್ ಸರ್ ಬರ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ ಅಂತೇಳಿ ಅವರು ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ. ಮೇಡಮ್ ಅವ್ರಿಗೂ ಮೆಸೇಜ್ ಕೊಟ್ಟಿದ್ದೀನಿ. ನಾನು ಆಕ್ಚುಲಿ ಟಿಕೆಟ್ ಮಾಡಿದ್ದೀನಿ, ಟಿಕೆಟ್ ಬುಕ್ ಮಾಡಿ ನೀವು ಹೊರಡಬೇಕು. ಹೊರಡೋ ಟೈಮಲ್ಲಿ ನನ್ನ ಎರಡನೇ ಮಗಳು ಏನಾಗಿದೆ ಅಂತಂದ್ರೆ, ನಮ್ಮ ಮನೆ ಇದೆಯಲ್ಲ, ಮನೆ ಆಲ್ಮೋಸ್ಟ್ ಕೆಲವರು ಗೊತ್ತಿದೆ, ನೋಡಿರ್ತೀರಾ, ಅಲ್ಲಿ ಚೇರ್ ಹಾಕ್ಬಿಟ್ಟಿರ್ತೀವಿ. 2ನೇ ಫ್ಲೋರ್ ಅಲ್ಲಿ, ಫಸ್ಟ್ ಫ್ಲೋರ್ ಅಲ್ಲಿ ನಮ್ಮ ಮನೆ ಇರೋದು. ನಾನು ಆಗ್ಲೇ ಕಾಂಪೌಂಡ್ ಹೇಳಿದ್ದೆ, ಫಸ್ಟ್ ಫ್ಲೋರ್ ಅಲ್ಲಿ ನಮ್ಮ ಮನೆ ಇರೋದು. ಅಲ್ಲಿ ಚೇರ್ ಹಾಕಿರ್ತೀವಿ. ಚೇರ್ ಇಂದ ಬಂದ್ಬಿಟ್ಟು ಏನ್ ಮಾಡ್ತಾಳೆ, ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಾರಲ್ಲ, ಅದೇನಾಯ್ತು ಅಂದ್ರೆ ಫಸ್ಟ್ ಫ್ಲೋರ್ ಚೇರ್ ಹಾಕಿರೋ ಜಾಗದಲ್ಲಿ ಚೇರ್ ಮೇಲೆ ಹತ್ಕೊಂಡಿದ್ದು ಆಟ ಆಡ್ತಾ ಇತ್ತು. ಆಟ ಆಡ್ತಾ ಏನಾಗ್ತಾ ಇದೆ ಅಂದ್ರೆ, ನಮ್ಮ ಮಗಳು ಬಂದ್ಬಿಟ್ಟು ಫಸ್ಟ್ ಫ್ಲೋರ್ ಇಂದ ಬಂದ್ಬಿಟ್ಟು ಕೆಳಗಡೆ ಬಿದ್ದೋಗ್ಬಿಟ್ಟು. ಇವತ್ತು ನನ್ನ ಡೌನ್ ಲೈನ್ ನಾನು ಶೇರ್ ಮಾಡಿಲ್ಲ ಈ ವಿಚಾರನ, ನಾನು ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ. ಡೌನ್ ಲೈನ್ ಬಸ್ ಬುಕ್ ಮಾಡಿದ್ದೀನಿ, ಬಸ್ ಸ್ಟ್ಯಾಂಡ್ ಹೋಗ್ಬೇಕು. ಸಿಚುವೇಶನ್ ರಾಜಮ್ಮ ಅವ್ರ ಮೇಡಮ್ಗೂ ಗೊತ್ತಿಲ್ಲ. ಅದು ಫಸ್ಟ್ ಫ್ಲೋರ್ ಇಂದ ಬಂದ್ಬಿಟ್ಟು ಮಗಳು ಕೆಳಗಡೆ ಬಿದ್ದೋಗ್ಬಿಟ್ಟವಳೆ. ಇಮಿಡಿಯೇಟ್ ಆಗಿ ಫೋನ್ ಬಂತು, ಈ ತರ ಬಿದ್ದೋಗ್ಬಿಟ್ಟವಳೆ ಬನ್ನಿ ಅಂತ ಹೇಳ್ಬಿಟ್ಟು. ನಾನೇನ್ ಮಾಡಿದೆ, ಇಮಿಡಿಯೇಟ್ ಆಗಿ ಅಲ್ಲಿಂದ ಬಂದು ರಿಟರ್ನ್ ಬಂದ್ಬಿಟ್ಟು ಗಾಡಿ ಬಿಟ್ಟು ಮೇಡಮ್ ಅವ್ರಿಗೆ, ಮೇಡಮ್ ಈ ತರ ಸ್ವಲ್ಪ ಏನೋ ಸ್ವಲ್ಪ ಪ್ರಾಬ್ಲಮ್ ಇದೆ, ಸ್ವಲ್ಪ ಹ್ಯಾಂಡ್ಲ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದೆ. ಮೇಡಮ್ ಅವ್ರು ಹ್ಯಾಂಡ್ಲ್ ಮಾಡ್ಕೊಂಡು ಇದ್ ಮಾಡಿದ್ರು. ಬಟ್ ಆದ್ರೆ ಗಾಡಿ ಬಿಟ್ಟು ನಮ್ಮ ಮಗಳು ಕ್ಯೂರ್ ಆಯ್ತು. ಮತ್ತೆ ತಿರ್ಗಾ ಅದೇ ತರನೇ ಫೀಲ್ಡ್ ವರ್ಕ್ ನ ಜರ್ನಿನ ಸ್ಟಾರ್ಟ್ ಮಾಡಿದೆ. ರಿಯಲಿ ನಮ್ಮ ಫ್ಯಾಮಿಲಿನಲ್ಲಿ ನನ್ನ ಮಕ್ಕಳಿಗೆ ನಡೆದಿರುವಂತ ಘಟನೆ ಬೇರೆ ಯಾರಿಗೂ ನಡೆಯುವಂಥದ್ದು ಬೇಡ. ಮೂರನೇದಾಗಿ ನಮ್ಮ ಮಗ ಬಂದ್ಬಿಟ್ಟು ವಿವಾನ್ ಅಂತ ಹೇಳಿ 3ನೇ ಮಗ ಇದ್ದಾನೆ. ಬಟ್ ಅವನು ತುಂಬಾ 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 ಕ್ರಿಟಿಕಲ್ ಕೇಸು. ಯಾವ ತರ ಅಂದ್ರೆ, ಅದೇ ಗೋವಾ ಒಂದು ಟ್ರಿಪ್ ಅನ್ನೋದು ಕೊಟ್ಟಿದ್ರು ಅಂತ ಹೇಳ್ತಲ್ಲ, ಈ ಗೋವಾ ಅನ್ನೋದು ಟ್ರಿಪ್ ಒಂದು ಕೊಟ್ಟಿದ್ರು ಕಂಪ್ನಿನಲ್ಲಿ. ಡೆಲಿವರಿ ಟೈಮ್ ಮೇಬಿ ಡೆಲಿವರಿ ಆಗಿದೆ, ನಮ್ಮ ಮಾರನೇ ದಿನಕ್ಕೆ ಗಾಡಿ ಎಲ್ಲ ಬುಕ್ ಆಗಿದೆ. ಟೀಮ್ ಅಲ್ಲಿ ಬಂದ್ಬಿಟ್ಟು ಒಂದು 18ರಿಂದ 20 ಜನ ಕ್ವಾಲಿಫೈಡ್ ಆಗಿದ್ದಾರೆ. 20 ಜನ ಕ್ವಾಲಿಫೈಡ್ ಆಗಿದ್ದಾರೆ. ಅವತ್ತಿನ ದಿನನೇ 15ನೇ ತಾರೀಕಿಗೆ ಬಂದ್ಬಿಟ್ಟು ನಮ್ಮ ಮಿಸಸ್ಗೆ ಡೆಲಿವರಿ ಡೇಟ್ ಕೊಟ್ಟಿದ್ದಾರೆ. ಮಾರ್ನಿಂಗ್ ಡೆಲಿವರಿ ಆಯ್ತು. ಖುಷಿ ಆಯ್ತು, ಗಂಡು ಮಗ ಆಗಿದೆ ಅಂತ ಹೇಳಿದ್ರು. ತುಂಬಾ ಖುಷಿ ಆಯ್ತು. ಸರಿ ಅಂತ ಹೇಳ್ಬಿಟ್ಟು ನಾನು ಹೋದೆ. ಇಲ್ಲಿ ನೋಡಿದ್ರೆ ಇಲ್ಲಿ ಬಸ್ ಬುಕ್ ಮಾಡಿದೀವಿ ಗೋವಾ ಹೋಗ್ಬೇಕು ಅಂತ. ಆದ್ರೆ ಡೆಲಿವರಿ ಆಗಿದೆಯಲ್ಲ, ಮಗುನ್ ನೋಡೋಣ ಅಂತ ಹೋದೆ. ಮಗು ಬಂದ್ಬಿಟ್ಟು ಐಸಿಯುದಲ್ಲಿದ್ದಾನೆ. ಯಾಕಂತಂದ್ರೆ ಡೆಲಿವರಿ ಟೈಮಲ್ಲಿ ಏನೋ ಪ್ರಾಬ್ಲಮ್ ಆಗಿ
ಇದು ತೆಲುಗಿನಲ್ಲಿ ಏನೋ ಹೇಳ್ತಾರೆ. ಡೆಲಿವರಿ ಟೈಮಲ್ಲಿ ನೀರು ಬಿಟ್ಟು ICUದಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು. ICUದಲ್ಲಿ ಹೊರಗಡೆಯಿಂದನೇ ನನ್ನ ಮಗುನ ನೋಡ್ಕೊಂಡೆ. ಮಗುನ ನೋಡಿ ಆಮೇಲೆ ಮಿಸಸ್ ಹತ್ರ ಮಾತಾಡಿದೆ, ಈ ತರ ಸಿಚುವೇಶನ್ ಇದೆ, ಡೊಮೇನೆಲ್ಲ ಹಿಂಗ್ ಹೋಗ್ತಾ ಇದಾರೆ, ಮತ್ತೆ ರೀಬಿಲ್ಡ್ ಮಾಡಿ ಟೀಮ್ನ ಕಟ್ಟಿರುವಂತದ್ದು, ಹೋಗ್ಲೇಬೇಕಾಗಿದೆ ಪರಿಸ್ಥಿತಿ. ಈ ತರ ನೋಡಿದ್ರೆ ಹಿಂಗಿದೆ, ಮಗ ಬಂದ್ಬಿಟ್ಟು 3ನೇ ಮಗ ಗಂಡು ಮಗು ಬೇಕು ಅಂತ ಹೇಳ್ಬಿಟ್ಟು ನಮ್ಮ ತಂದೆ ತಾಯಿ ಎಲ್ಲ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ರು, ಅದೇ ಗಂಡು ಮಗು ಆಗಿದೆ. ಆದ್ರೂ ನೋಡಿದ್ರೆ ಮಗನ್ನ ಹತ್ತನೇ ನಾನು ನೋಡಕ್ ಆಗಿಲ್ವಲ್ಲ ಅಂತೇಳಿ ತುಂಬಾ ಬೇಜಾರಾಯ್ತು. ತುಂಬಾ ಬೇಜಾರಾದ್ಮೇಲೆ ನಾನೇನ್ ಮಾಡಿದೆ, ನಮ್ಮ ಮಾವ ಎಲ್ಲ ಇದ್ರು, ಅಲ್ಲಿರುವಂತವ್ರಿಗೆ ಅದೇನು ಹಾಸ್ಪಿಟ್ಲಿಗೆ ಏನೆಲ್ಲ ಆಗುತ್ತಲ್ಲ ಇದನ್ನೆಲ್ಲ ಸ್ವಲ್ಪ ನೋಡಿ ಅವ್ರಿಗೆ ಹೇಳಿದೆ, ಈ ತರ ಪರಿಸ್ಥಿತಿ ನಂದಿದೆ, ಏನ್ ಮಾಡ್ಲಿ. ಇದೇ ಹೇಳಿದ್ರು, ನೀನೇನ್ ಧೈರ್ಯಗಳು, ನೀನೇನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ನೀನ್ ಕೆಲಸ ಏನಿದೆ ನೀನ್ ನೋಡು ಆಯ್ತು ಅಂತಂದು. ಸರಿ ಅಂತ ಹೇಳ್ಬಿಟ್ಟು ICUದಲ್ಲಿ ಇದಾರೆ. ನಾನು ಡೌನ್ ಲೈನ್ಗೂ ಒಬ್ಬರಿಗೂ ಮೆಸೇಜ್ ಕೊಟ್ಟಿಲ್ಲ, ಯಾರಿಗೂ ಗೊತ್ತಿಲ್ಲ. ಬಟ್ ಗೋವಾದಲ್ಲಿ ಹೋದೆ, ಎಂಜಾಯ್ ಮಾಡಿದೆ. ಆ ತರ ಫುಲ್ ಎಂಜಾಯ್ಮೆಂಟ್. ಡೌನ್ ಲೈನ್ ಒಬ್ಬರಿಗೂ ಮೆಸೇಜ್ ಕೊಟ್ಟಿಲ್ಲ. ಬಟ್ ಮಾರನೇ ದಿನ ಬಂದ ಗೋವಾದಿಂದ ಬಂದಿದ ತಕ್ಷಣ ನನ್ನ ಕೆಲಸ ಫಸ್ಟ್ ಕೆಲಸ ಬಂದ್ಬಿಟ್ಟು ಅದು ಬಿಟ್ಬಿಟ್ಟು ಅವ್ರಿಗೆ ಬಂದ್ಬಿಟ್ಟು ಹೋಗಿ ಊರಲ್ಲಿ ಹೋಗ್ಬಿಟ್ಟು ಎಲ್ಲ ನೋಡ್ಕೊಂಡ್ ಬಂದೆ. ಮಾರನೇ ದಿನಕ್ಕೆ ಅವರೆಲ್ಲ ನನಗೆ ಬೈತಾವ್ರೆ, ಯಾಕೆ ನೀನು ಈ ತರ ಹೇಳಿಲ್ವಲ್ಲ ನೀನು ಅಂತ. ನನ್ಗೆ ಅವತ್ತು ಅರ್ಥ ಆಗಿದೆ ಏನಂತಂದ್ರೆ, ಫ್ಯೂಚರ್ ಮಕ್ಕಳು, ನನ್ನ ಮಗ ಬಂದ್ಬಿಟ್ಟು ಅಲ್ಲಿದೆ, ಏನಾಗಲ್ಲ, ನನ್ ಕಾನ್ಫಿಡೆನ್ಸ್ ಇದೆ. ನಮ್ಮ ತಂದೆ, ನಮ್ಮ ಮಾವ ಇದಾರೆ, ಮಿಸಸ್ ಇದಾರೆ, ಅವರು ನನ್ನ ಫೀಲಿಂಗ್ ಅರ್ಥ ಮಾಡ್ಕೋತಾರೆ ಯಾವ ತರ ಏನು ಅಂತ ಹೇಳ್ಬಿಟ್ಟು. ನಮ್ಮ ತಂದೆ ತಾಯಿಯವರು ನನಗೆ ಸಾಥ್ ಕೊಟ್ಟಿದ್ರು, ಬಟ್ ಬಿಸ್ನೆಸ್ ನ ಡೆವಲಪ್ಮೆಂಟ್ ಮಾಡೋದಕ್ಕೆ. ಬಟ್ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಆದ್ರೆ ನಾನು ಡೌನ್ ಲೈನ್ಗಳಿಗೆ ಅಪ್ಲೈನ್ ಅಂತಿರೋನು ನಾನೊಬ್ಬ. ಬಟ್ ನಾನೇ ಸಾಥ್ ಕೊಟ್ಟಿಲ್ಲ ಅಂತಂದ್ರೆ ಅವ್ರನ್ನ ಬಿಟ್ಟು ನಾನು ಹೋಗಿದ್ದೀನಿ. ಡೌನ್ ಲೈನ್ ಸಕ್ಸಸ್, ಡೌನ್ ಲೈನ್ ಇನ್ಕಮ್ ಈ ತರ ಒಂದು ಮಾಡಿದ್ದೀನಿ. ಬಟ್ ಅದು ನನಗೆ ತುಂಬಾನೇ ಫೀಲ್ ಆಯ್ತು. ಅದಾದ್ಮೇಲೆ ಇನ್ನೊಂದು ಮೇಜರ್ ಇನ್ಸಿಡೆಂಟ್, ರಿಯಲಿ 2019 ಅದ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಬಹಳ ಕಷ್ಟ ಆಗುತ್ತೆ. 2019 ಮಾರ್ಚ್ 6th or 10th ಮೇ ಬಿ ಚಂದ್ರು ಸರ್ ಒಂದು ಬಂಡೀಪುರಕ್ಕೆ ಒಂದು ಕ್ಯಾಂಪ್ ಒಂದು ಪ್ಲಾನ್ ಮಾಡಿದ್ದಾರೆ. ಓಕೆ, 2019 ಕ್ಯಾಂಪ್ ಏನಂದ್ರೆ ಸೀನಿಯರ್ ಡೈರೆಕ್ಟರ್ಗಳು, ಸೀನಿಯರ್ ಲೀಡರ್ಗಳು ಏನೆಲ್ಲ ಇದಾರಲ್ಲ, ಸೀನಿಯರ್ ಲೀಡರ್ಗಳೆಲ್ಲ ಬಂದ್ಬಿಟ್ಟು ಒಂದು ಪ್ಲಾನಿಂಗ್ ಬಗ್ಗೆ, ಬಿಸ್ನೆಸ್ ಡೆವಲಪ್ಮೆಂಟ್ ಪ್ಲಾನಿಂಗ್ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು, ಯಾವ ತರ ರೆವಲ್ಯೂಷನ್ ಕ್ರಿಯೇಟ್ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಒಂದು ಪ್ಲಾನಿಂಗ್ ಡಿಸ್ಕಷನ್ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಈ ಒಂದು ಡಿಸ್ಕಷನ್ ಸ್ಟಾರ್ಟ್ ಮಾಡಿದರೆ ಎಲ್ಲ ವೆಹಿಕಲ್ ಅಲ್ಲಿ ಹೋಗೋಣ, ಕಾರಲ್ಲಿ ಹೋಗೋಣ ಎಲ್ಲ ಪ್ಲಾನ್ ಮಾಡ್ಕೊಂಡು. ಬಟ್ ನಾನು ಓಕೆ ಅಂತಿದ್ದೆ, ಸರ್ ನಾನು ಬರ್ತೀನಿ ಸರ್, ಡೆಫಿನೆಟ್ ಆಗಿ ನಾನು ಬರ್ತೀನಿ ಸರ್ ಅಂತ ಹೇಳ್ಬಿಟ್ಟು ಎಲ್ಲ ಮಾತುಕತೆ ಎಲ್ಲ ಆಗಿತ್ತು. ಸರಿ ಅಂತ ಹೇಳ್ಬಿಟ್ಟು ಬಿಸ್ನೆಸ್ ನ ಡೆವಲಪ್ಮೆಂಟ್ ಅಲ್ಲಿಂದ ನಾವು ತಕೊಂಡು ಹೋಗೋಣ ಅಂತೇಳಿ. ಆದ್ರೆ 2019 ವೆಹಿಕಲ್ ಅಲ್ಲಿ ಹೋಗೋಣ ಅನ್ಕೊಂಡಿದ್ದೆ. 2019 ಮಾರ್ಚ್ ಮಂತಲ್ಲಿ ನನ್ನ ಕಾರು ಕಳ್ತನ ಆಗಿದೆ. 2019 ನನ್ನ ಮಾರ್ಚ್ ಅಲ್ಲಿ ನನ್ನ ಕಾರ್ ಕಳ್ತನ ಆಗಿದೆ. ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಜನರು ತರ ಎಷ್ಟು ಬೈಕೊಂಡ್ರು, ಎಷ್ಟು ಬೇಜಾರ್ ಮಾಡ್ಕೊಂಡ್ರು ನನ್ಗಂತೂ ಗೊತ್ತಿಲ್ಲ. ಒಂದಲ್ಲ ಎರಡಲ್ಲ, ಟೋಟಲಿ 118 ದಿನ ನನ್ನ ಕೈಲಿ ಕಾರ್ ಇಲ್ಲ. ಫ್ಯಾಮಿಲಿಯಲ್ಲಿ ಬಂದ್ಬಿಟ್ಟು ನೆಗೆಟಿವ್, ಈ ಕಡೆ ಬಂದ್ಬಿಟ್ಟು ಸ್ಕೀಮ್ ಅಪ್ರೋಚ್, ಸ್ಕೀಮ್ ಅಲ್ಲಿ ಈ ತರ ಸಮಸ್ಯೆಗಳಾಗ್ತಾ ಇದೆ. ಬಟ್ ಡೌನ್ ಲೈನ್ ಅಟ್ ಪ್ರೆಸೆಂಟ್ ವರೆಗೂ ಯಾರಿಗೂ ಗೊತ್ತಿಲ್ಲ. ಇವತ್ತು ಫಸ್ಟ್ ಟೈಮ್ ಝೂಮ್ ಮೀಟಿಂಗ್ ಅಲ್ಲಿ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಈ ಒಂದು ಕಾರ್ ಕಳ್ಕೊಂಡಿದ್ದೀನಿ. ಕಾರ್ ಯಾವ ತರ ಅಂದ್ರೆ ಅದೊಂದು ಡ್ರೀಮ್ ಒಂದು ಬಿಲ್ಡ್ ಮಾಡಿ, ಮತ್ತೆ ಈಗ ರೀಸೆಂಟ್ ಆಗಿ 2017 ಅಲ್ಲಿ ತಗೊಂಡೆ. ನನ್ಗೊಂದು ಚಾಲೆಂಜ್ ಇತ್ತು ಲೈಫ್ ಅಲ್ಲಿ, ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀನಿ, ಎಲ್ಲ ಟೀಮ್ ಎಲ್ಲ ಹೋಗ್ತಾ ಇದೆಯಲ್ಲ, ವರ್ಷಕ್ಕೆ ಒಂದೊಂದು ಅಚೀವ್ಮೆಂಟ್, ವರ್ಷಕ್ಕೆ ಏನಾದ್ರು ಒಂದು ಸಮಥಿಂಗ್. ಪ್ರೆಸಿಡೆಂಟ್ HCD ಲೆವೆಲ್ ಒಂದು ಚಾಲೆಂಜ್, HCD ಆಗ್ಬೇಕು ಒಂದು ವರ್ಷ, ನೆಕ್ಸ್ಟ್ ಅದಾದ್ಮೇಲೆ ಪ್ರೆಸಿಡೆನ್ಷಿಯಲ್ ಆಗ್ಬೇಕು, ಪ್ರೆಸಿಡೆನ್ಷಿಯಲ್ ಆದ್ಮೇಲೆ ಆಯ್ತು ನೆಕ್ಸ್ಟ್ ಇನ್ನೇನಾದ್ರು ಒಂದು ಮಾಡ್ಬೇಕು. ಟೀಮ್ ಡೆವಲಪ್ಮೆಂಟ್ಗೋಸ್ಕರ ಟೀಮ್ ನನ್ನ ಅಚೀವ್ಮೆಂಟ್ ನೋಡ್ಬಿಟ್ಟು ಪ್ರೆಸಿಡೆನ್ಷಿಯಲ್ ಆಯ್ತು ಅಂದ್ರೆ ನನ್ನ ಅಚೀವ್ಮೆಂಟ್ ನೋಡ್ಕೊಂಡು ಬರ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ನನ್ನ ಅಚೀವ್ಮೆಂಟ್ ಅಲ್ಲಿ ತೋರಿಸ್ತಾ ಇದ್ದೆ. ಅದಾದ್ಮೇಲೆ ಚಂದ್ರು ಸರ್ ನಾನು ನೋಡಿ ಕಲ್ತಿರುವಂತ ವಿಚಾರ, ನಾವು ಶೋ ಮಾಡ್ಬೇಕು, ಯಾವತ್ತು ಶೋ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಶೋನ ನಾನು ತೋರಿಸ್ತಾ ಇದ್ದೆ, ಅಚೀವ್ಮೆಂಟ್ ಅಲ್ಲಿ ಶೋ ತೋರಿಸ್ತಾ ಇದ್ದೆ. ಮತ್ತೆ ಅದ್ರ ಜೊತೆನಲ್ಲಿ ಲೈಫ್ ಸ್ಟೈಲ್ ಅಲ್ಲಿ ಶೋ ತೋರಿಸ್ಬೇಕು ಅಂದ್ರೆ 2017 ಅಲ್ಲಿ ಗಾಡಿ ತಗೊಂಡೆ. 2017 ಅಲ್ಲಿ ತಗೊಂಡು 2019 ಅಲ್ಲಿ ನನ್ನ ಗಾಡಿ ಕಳ್ತನ ಆಯ್ತು. ಬಟ್ ಗಾಡಿ ಇಲ್ಲ ನನ್ನ ಹತ್ರ. ಅವತ್ತು ಚಂದ್ರು ಸರ್ ಎಲ್ಲ ಹೇಳ್ತಾ ಇದ್ರು ಬರ್ಲೇಬೇಕು ಸೀನಿಯರ್ ಲೀಡರ್ ಅಂತ ಹೇಳ್ಬಿಟ್ಟು. ಬಟ್ ಗಾಡಿ ಸಿಕ್ಕಿಲ್ಲ. 118 ದಿನ ಕಾಲ ಗಾಡಿ ಹುಡುಕಿ ಸಾಕಾಯ್ತು. ನಾನು ಯಾರಿಗೂ ಹೇಳಂಗಿಲ್ಲ, ಯಾರಿಗೂ ಕೊಡಂಗಿಲ್ಲ. ಈ ತರ ಇರುವಂತ ಸಿಚುವೇಶನ್ ಅಲ್ಲಿ ಬಹಳ ನೊಂದಿದ್ದೀನಿ. ಈ ತರ ಇದ್ದಾಗ ನೋವು ಯಾವ ತರ ಆಗ್ತಾ ಇತ್ತು ಅಂದ್ರೆ ಅದು ತಡ್ಕೊಳಕ್ ಆಗ್ತಾ ಇಲ್ಲ ನನ್ನ ಕೈಲಿ. ಯಾರಿಗೆ ಹೇಳಿ ನಾನು? ಡೌನ್ ಲೈನ್ ಹೇಳ, ಅಪ್ಲೈನ್ ಹೇಳ, ಇಲ್ಲ ಹೊರಗಡೆ ಯಾರಿಗಾರು ಹೇಳ ನಾನು? ಆಮೇಲೆ ಸುಮ್ಮನೆ ಕುತ್ಕೊಂಡು ಯೋಚನೆ ಮಾಡ್ತಾ ಈ ತರ ಪರಿಸ್ಥಿತಿ ಆಗಿದೆಲ್ಲ ಏನ್ ಮಾಡೋದು ಅಂತ ಹೇಳ್ಬಿಟ್ಟು. ಬಟ್ ಆದ್ರೆ ಮೋದಿಗೆ ಕೊಟ್ಟಂತ ಎಜುಕೇಶನ್ ಯಾವ ತರ ಕಾನ್ಫಿಡೆನ್ಸ್ ಕೊಡ್ತು ಅಂತಂದ್ರೆ, ಆ ಟೈಮಲ್ಲಿ ನನ್ಗೆ ಜ್ಞಾಪನ ಬಂದಿದೆ ಏನಂತಂದ್ರೆ, ಸಂಧ್ಯಾ ಕೃಷ್ಣಮೂರ್ತಿ ಮೇಡಮ್ ಅವ್ರನ್ನ ನೆನ್ಸ್ಕೋಬೇಕಾಗತ್ತೆ ನಾನು. ಸಂಧ್ಯಾ ಕೃಷ್ಣಮೂರ್ತಿ ಸರ್ ಆಫೀಸಲ್ಲಿ ಒಂದು ಟ್ರೈನಿಂಗ್ ನ ಕೊಟ್ಟಿದ್ರು.
ಅಸೆಟ್ಸ್ ನ ಕಳ್ಕೊಂಡ್ರೆ ಅಷ್ಟೇನ್ ಕಳ್ಕೊಂಡಾಗಲ್ಲ, ಸ್ನೇಹಿತರನ್ನ ಕಳ್ಕೊಂಡ್ರೆ ಅಷ್ಟೇನ್ ಕಳ್ಕೊಂಡಾಗಲ್ಲ, ಅವ್ರ ಬಾಯಲ್ಲ ಕೇಳಿದ್ರೆ ಚೆನ್ನಾಗಿರುತ್ತೆ. ಆದ್ರೆ ನಿನ್ನ ಆತ್ಮವಿಶ್ವಾಸ ಅನ್ನೋದನ್ನ ಕಳ್ಕೊತು ಅಂದ್ರೆ ಎವ್ರಿಥಿಂಗ್ ಇಸ್ ಲಾಸ್ ಅಂತ ಹೇಳ್ಬಿಟ್ಟು ಅವ್ರೇನೋ ಹೇಳ್ತಾರಲ್ಲ, ಸೇಮ್ ಮಾತ್ರ ನೀನ್ ಕಳ್ಕೊಂಡಂಗಾಗತ್ತೆ ಅಂತ ಹೇಳ್ತಾ ಇದ್ರು. ನನ್ಗೆ ದಿಕ್ಕೆ ತೋರಿಸ್ತಾ ಇಲ್ಲ. ಆತ್ಮವಿಶ್ವಾಸ ನನ್ನಲ್ಲಿ ಕಾನ್ಫಿಡೆನ್ಸ್ ಇದೆ, ಬಟ್ ಹೆಂಗಾರು ಪಡ್ಕೋಬೇಕಲ್ಲ, ಯಾರ ಹತ್ರ ಹೋಗ್ಲಿ, ಯಾರಿಗೆ ಹೇಳ್ತಿ, ಯಾರಿಗ್ ಬಿಡ್ಲಿ, ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂತದ್ದು ಗೊತ್ತೇ ಇಲ್ಲ. ಬಟ್ ಆದ್ಮೇಲೆ ಅವಾಗ ಫ್ಯಾಮಿಲಿನಲ್ಲಿ ಸ್ವಲ್ಪ ದಿನ ನೋಡಿದ್ರು, ಯಾಕೆ ಹಿಂಗವನಲ್ಲ, ಈ ತರ ಡಲ್ ಇದಾರಲ್ಲ ಅಂತ ಹೇಳ್ಬಿಟ್ಟು. ಅದೇ ಟೈಮಲ್ಲಿ ಬಂದ್ಬಿಟ್ಟು ನಮ್ಮ 2019 ಅಲ್ಲೇ ಫೆಬ್ರವರಿ ಮಂತ್ ಅಲ್ಲಿ ಕಾಮಾಕ್ಷಿ ಧನಂಜಯ ಪ್ಯಾಲೇಸ್ ಅಲ್ಲಿ ಒಂದು ದೊಡ್ಡದಾಗಿ ಒಂದು ಪ್ರೋಗ್ರಾಮ್ ನ ಮಾಡಿ ತುಂಬಾ ಸಕ್ಸಸ್ಫುಲ್ ಆಯ್ತು. 1000 ಮೆಂಬರ್ಸ್ ವರೆಗೂ ಬಿಲ್ಡ್ ಮಾಡಿದೆ, ತುಂಬಾ ಸಕ್ಸಸ್ ಆಯ್ತು. ಅಲ್ಲಿಂದ ಇನ್ನು ಟೇಕಪ್ ತಗೋಬಹುದು. ದೇವ್ರು ನೋಡಿ ಯಾವ ತರ ಶಿಕ್ಷೆ ಕೊಡ್ತಾನೆ ಅಂತ ಹೇಳಿದ್ರೆ ಆ ತರ ಟೇಕಪ್ ತಗೋಬಹುದು ಅನ್ನೋ ಟೈಮಲ್ಲಿ ಫೆಬ್ರವರಿ ಆಯ್ತು. ಮಾರ್ಚ್ ಮಂತ್ ಅಲ್ಲಿ ಬಂದ್ಬಿಟ್ಟು ಈ ಒಂದು ಸಮಸ್ಯೆ ಏನಾಯ್ತು, ಇಲ್ಲಿ ಕಾರ್ ಒಂದು ಕಳ್ತನ ಆಗಿದೆ. ಅವತ್ತು ಬಂದ್ಬಿಟ್ಟು ಚಂದ್ರು ಸರ್ ಬಂದ್ಬಿಟ್ಟು ಇದಕ್ಕೆ ಯಾವ್ದೋ ದಾವಣಗೆರೆ ಅಲ್ಲ, ಆಕ್ಚುಲಿ ಸಾರಿ ಇಲ್ಲಿಗೆ ಬರ್ತಾ ಇಲ್ಲ, ಬಟ್ ಹೊರಗಡೆ ಬಂದ್ಬಿಟ್ಟು ಬಂಡೀಪುರಕ್ಕೆ ಹೋಗ್ಬೇಕು, ಅಲ್ಲೊಂದು ಪ್ಲಾನಿಂಗ್ ಇದೆ, ಡಿಸ್ಕಷನ್ಗೆ ಬನ್ನಿ ಅಂತ ಹೇಳ್ಬಿಟ್ಟು ಅಲ್ಲಿ ಕರೆದಿದ್ರು. ಬಟ್ ಇವ್ರ ಹತ್ರ ನಾನು ನಿಷ್ಠೂರ. ಡೌನ್ ಲೈನ್ಸ್ ಗಳು ಬಂದ್ಬಿಟ್ಟು ಕಮಿಟ್ಮೆಂಟ್ ಕೇಳ್ತಾವ್ರೆ, ಡೌನ್ ಲೈನ್ ಗಳು ಬಂದ್ಬಿಟ್ಟು ಬಿಸ್ನೆಸ್ ನ ಬಿಲ್ಡ್ ಮಾಡೋಣ ಬನ್ನಿ ಅಂತ ಹೇಳ್ಬಿಟ್ಟು ಕರೀತಾವ್ರೆ. ಬಟ್ ಏನ್ ಮಾಡೋದು ನನ್ನ ಮೈಂಡೇ ಓಡ್ತಾ ಇಲ್ಲ. ಆ ಟೈಮಲ್ಲಿ ನಾನು ಒಂದು ನಿರ್ಧಾರ ಮಾಡಿದೆ, ಡೌನ್ ಲೈನ್ಸ್ ಗಳಿಗೆಲ್ಲ ಹೇಳಿದೆ, ಜಸ್ಟ್ ನೀವು ಇಂಡಿಪೆಂಡೆಂಟ್ ಆಗಿ ಇಷ್ಟು ವರ್ಷ ನಾನು ಎಜುಕೇಶನ್ ಕೊಟ್ಟಿದ್ದೀನಿ, ಇಷ್ಟು ವರ್ಷ ತಿಳ್ಕೊಂಡಿದ್ದೀರಾ, ಬಿಸ್ನೆಸ್ ನ ನೀವು ಕಂಟಿನ್ಯೂ ಮಾಡಿ, ನೀವು ರನ್ ಮಾಡಿ, ನಿಮ್ಗೆ ಏನ್ ಬೇಕು ಬ್ಯಾಕ್ ಆಗಿ ನಾನು ಸಪೋರ್ಟ್ ಕೊಡ್ತೀನಿ, ನೀವೇ ಬೇವು ಮಾಡ್ಕೊಡಿ ಅಂತಂದೆ. ಬಟ್ ಆದ್ರೂ ಮನ್ಸು ಸಮಾಧಾನನೇ ಇಲ್ಲ, ಆಗ್ತಾ ಇಲ್ಲ, ನನ್ನ ಕೈಲಿ ಆಗ್ತಾ ಇಲ್ಲ. ಈ ತರ ಆಗಿದೆಯಲ್ಲ, ಏನ್ ಮಾಡೋದು? ನನ್ನ ಕಾರ್ ನಾನು ಪಡ್ಕೋಬೇಕು, ಸುಮ್ನೆ ಪಡ್ಕೊಂಡಲ್ಲ, ಇದನ್ನ ತಗೊಂಡಿರೋಂಥದ್ದಲ್ಲ, ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ಇದು ಮಾಡಿಲ್ಲ, ಕಾನ್ಫಿಡೆನ್ಸ್ ಇದೆ. ದೇವರು ಬಂದ್ಬಿಟ್ಟು ವಿಷ್ಣುವರ್ಧನ್ ಫಿಲಿಂ ಅಲ್ಲಿ ಒಂದು ಸೆಂಟೆನ್ಸ್ ಇದೆ, ಏನಪ್ಪಾ ಅಂತಂದ್ರೆ, ದೇವರು ಕೆಟ್ಟವ್ರಿಗೆ ತುಂಬಾ ಕೊಡ್ತಾನಂತೆ, ಆದ್ರೆ ಕೊನೆಯಲ್ಲಿ ಕೈ ಬಿಟ್ಬಿಡ್ತಾನಂತೆ. ಒಳ್ಳೆಯವ್ರನ್ನ ಬಂದ್ಬಿಟ್ಟು ತುಂಬಾ ಶೋಧನೆ ಮಾಡ್ತಾನಂತೆ, ದೇವ್ರು ಕೈ ಬಿಡೋಲ್ವಂತೆ. ಸೇಮ್ ಮಾತ್ರ ಅದೊಂದು ನಂಬಿದೀನಿ ನಾನು, ಯಾರಿಗೂ ಮೋಸ ಮಾಡಿಲ್ಲ, ನೋಡೋಣ, ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಹೈದರಾಬಾದ್ ಅಲ್ಲಿ ವರ್ಕ್ ಮಾಡ್ತಾನೆ. ಆಸ್ ಎ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ವರ್ಕ್ ಮಾಡ್ತಾನೆ. ಅವ್ರಿಗೂ ಗೊತ್ತಾಯ್ತು, ಮೆಸೇಜ್ ಎಲ್ಲ ಫ್ಯಾಮಿಲಿನಲ್ಲಿ ಗೊತ್ತಾಯ್ತು. ಅವತ್ತು ಬಂದ್ಬಿಟ್ಟು ಯಾವ ತರ ನಿಂತ್ಕೊಂಡ್ರು ಅಂದ್ರೆ, ರಿಯಲಿ ಫ್ರೆಂಡ್ಸ್, ನೀವು ಫ್ಯಾಮಿಲಿನ ಪಡ್ಕೊಂಡಿರುವಂತದ್ದು ಸಮಸ್ಯೆ ಅಲ್ಲ, ಎಷ್ಟು ಸಾಥ್ ಕೊಡ್ತಾರೆ ಅಂತಂದ್ರೆ, ಏನಾದ್ರು ಒಂದು ಸಮಸ್ಯೆ ಅಂದಾಗ ಬಂದ್ಬಿಟ್ಟು ಆತರ ಫ್ಯಾಮಿಲಿ ಬಂದು ನಿಂತ್ಕೊಡ್ತಾರೆ. ಬಟ್ ಅವತ್ತು ನಾನು ಬಾಮ್ಯದಂಗೆ ಹೇಳಿದ್ರು, ಬಾಮ್ಯದ ಬಂದ್ಬಿಟ್ಟು ನಾನು ಏನಾದ್ರು ನನ್ನ ಕಡೆಯಿಂದ ಏನಾದ್ರು ಸಪೋರ್ಟ್ ಬೇಕಾ ನಿನ್ಗೆ, ಮಾಡ್ತೀಯಾ ನೀನು, ಹೇಳ ಡಿಜಿಪಿಗೆಲ್ಲ ಹೇಳ, ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟ ನಾನು ಅಂತ ಹೇಳ್ತಾರೆ. ಆದ್ರೆ ನಾನು ಇಷ್ಟೆಲ್ಲ ಟ್ಯಾಲೆಂಟ್ ಇದೆ, ಇಷ್ಟೆಲ್ಲ ಕೆಪಾಸಿಟಿ ಇದೆ, ಬಟ್ ಯಾಕೆ ಅವ್ರ ಹತ್ರ ನಾನೊಬ್ಬರು ಸಹಾಯ ಕೇಳಲಿ, ಸುಮ್ಮನೆ ಯಾಕೆ ಇದ್ ಮಾಡ್ಲಿ ಅಂತ ಹೇಳ್ಬಿಟ್ಟು ನಾನೇನ್ ಮಾಡಿದೆ ಅಂದ್ರೆ, ಸ್ವಲ್ಪ ಮೈಂಡ್ ನ ಉಪಯೋಗಿಸ್ತಾ ನಾನು ಏನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಕೊನೆಯಲ್ಲಿ ರಿಯಲಿ ಫ್ರೆಂಡ್ಸ್ ಆ ಗಾಡಿ ಸಿಕ್ಕಿತ್ತು. ಅರ್ಕಲ್ಗೂಡ ಹತ್ರ ನನ್ಗೆ ಗಾಡಿ ಸಿಕ್ತು. ಅರ್ಕಲ್ಗೂಡಲ್ಲಿ ಗಾಡಿ ಯಾರೋ ಕಳ್ತನ ಮಾಡ್ಕೊಂಡೋಗಿ ಗಾಡಿ ಸಿಕ್ಕಿರೋದು. ಟೋಟಲ್ 118 ದಿನದ ನಂತರ ಆ ಒಂದು ಗಾಡಿನ ಪಡ್ಕೊಂಡ ನಂತರ ಬಂದ್ಬಿಟ್ಟು ಏನಾಯ್ತು ಅಂದ್ರೆ, ರಿಯಲಿ ಫ್ರೆಂಡ್ಸ್, ವಿತಿನ್ 15 days ಅಲ್ಲಿ ಯಾರಿಗೂ ಗೊತ್ತಿಲ್ಲ, ನನ್ನ ಡೌನ್ ಲೈನ್ಗೂ ಗೊತ್ತಿಲ್ಲ, ಪ್ರೆಸೆಂಟ್ ನನ್ನ ಅಪ್ಲೈಗೂ ಇವತ್ತಿನವರೆಗೂ ಗೊತ್ತಿಲ್ಲ. ಆದ್ರೆ ನನ್ನ ಅಪ್ಲೈನ ಅವತ್ತು 15 ದಿನದ ನಂತರನೇ ಬಂದ್ಬಿಟ್ಟು ಅದೇ ಜಾಗದಲ್ಲಿ ಬಂದ್ಬಿಟ್ಟು ಅರ್ಕಲ್ಗೂಡು ಸರೌಂಡಿಂಗ್ ಅಲ್ಲೇ, ಹೆಸರು ನನ್ಗೆ ಜ್ಞಾಪನ ಬರ್ತಾ ಇಲ್ಲ, ಓಕೆ ಅರ್ಕಲ್ಗೂಡಲ್ಲಿ ಆಕ್ಚುಲಿ ಸರೌಂಡಿಂಗ್ ಅಲ್ಲೇ ಯಾವುದೋ ಒಂದು 4-5 ಕಿಲೋಮೀಟರ್ ಒಳಗಡೆ ಹೋಗ್ಬೇಕು. ಅಲ್ಲಿ ಬಂದ್ಬಿಟ್ಟು ಗಾಡಿ ಸಿಕ್ಕಿದ 15 ದಿನದ ನಂತರ ಅರ್ಕಲ್ಗೂಡಲ್ಲೇ ಬಂದ್ಬಿಟ್ಟು ರೆಕಗ್ನೇಷನ್ ಪ್ರೋಗ್ರಾಮ್ ಇದೆ, ಬನ್ನಿ ಅಂತ ಕರೆದು. ಎಷ್ಟು ಭಯ ಆಯ್ತು ಅಂದ್ರೆ, ಎಷ್ಟು ಖುಷಿ ಆಯ್ತು ಅಂದ್ರೆ, ಒಂದ್ ಕಡೆ ಖುಷಿ, ಒಂದ್ ಕಡೆ ಭಯ, ಏನ್ ಈ ತರ ಆಯ್ತಲ್ಲ ಅಂತೇಳಿ. ನನ್ ಗಾಡಿ ಬಂತಲ್ಲ, ದೇವ್ರು ಹೇಳ್ತಾನಲ್ಲ, ಏನೋ ಮಾಡಕ್ ಕೊಡ್ತಾನೆ, ಸಮಥಿಂಗ್ ಡಿಫ್ರೆಂಟ್ ಏನೋ ಕೊಡೋಕ್ ಹೋಗ್ತಾನೆ. ನನ್ ಗಾಡಿ ಬಂದಿರೋದು ಸಣ್ಣ ಪುಟ್ಟ ಗಾಡಿ ಬಂದಿಲ್ಲ, ಎಷ್ಟು ಗೊತ್ತಾ, 1,50,00,000 ಬೆಲೆ ಬಾಳುವಂತದ್ದು ಗಾಡಿ ಬಂತು. ಪೇಪರ್ ಅಲ್ಲೆಲ್ಲ ಬಂತು, ನ್ಯೂಸ್ ಚಾನಲ್ ಎಲ್ಲ ಬಂತು, ಕೆಲವ್ರು ನೋಡಿದ್ದಾರೆ, ಕೆಲವ್ರು ನೋಡಿಲ್ಲ. ಬಟ್ ಆದ್ರೆ FIR ಬಂದ್ಬಿಟ್ಟು ನಾನ್ ಮಾಡಿಲ್ಲ, ಬೇರೆಯವ್ರು ಯಾರೋ FIR ಮಾಡಿಲ್ಲ, ಅದ್ರ ಜೊತೆನಲ್ಲಿ ನನ್ ಗಾಡಿನೂ ಬಂತು. ಬಟ್ ಆ ತರ ನನ್ನ ಥಾಟ್ಸ್ ಏನಾಯ್ತು ಅಂದ್ರೆ, ಅವತ್ತಿಗೂ ನಾನು ಕಳ್ಕೊಂಡಿಲ್ಲ ನನ್ನ ಕಾನ್ಫಿಡೆನ್ಸ್. ಇವತ್ತು ಟೀಮ್ ಕಟ್ಟಿದ್ದೀನಿ, ನೆಕ್ಸ್ಟ್ ತೋರಿಸ್ತೀನಿ. ನಾನು ಕಳ್ಕೊತಾ ಇದ್ದೀನ, ಯಾಕೆ ಕಳ್ಕೊಬೇಕು ಇದನ್ನ? ಇಷ್ಟೇನಾ ಬಿಸ್ನೆಸ್? ಅವ್ರು ಬಂದ್ರೆ ಏನೇನೋ ಮಾಡಕ್ಕಾಗೋದು, ಅವ್ರು ಹುಟ್ಟಾಕಿರೋದು ನಾನೇನೆ. ಕರ್ನಾಟಕದಲ್ಲಿ ಒಂದೊಂದು ಟೈಮಲ್ಲಿ ಯಾವ ತರ ಅಂದ್ರೆ, MC ಪ್ರೆಸೆಂಟೇಷನ್ ದಾರಿ ಹೇಳ್ಕೊಡ್ತಾ ಇದ್ರು, ಟೀಮಲ್ಲಿ ಈ ತರ ಇದಾರೆ, ವಿಜಯ್ ಟೀಮಿಂದ ಅವ್ರು ಕರ್ಸಿ ಅಂತ ಹೇಳಿ ಎಲ್ಲ ಹೋದ್ರು. ಆದ್ರೂ ನನ್ನ ಹತ್ರ ಇದ್ದಿದ್ದು ಒಂದೇ ಒಂದು ನಂಬಿಕೆ ಅನ್ನೋದು ಒಂದಿತ್ತು, ಬಾಂಡಿಂಗ್ ಅನ್ನೋದೊಂದಿತ್ತು, ಬಿಲೀಫ್ ಅನ್ನೋದನ್ನ ನಾನು ಕಳ್ಕೊಂಡಿಲ್ಲ ಯಾವತ್ತು. ಯಾಕಂದ್ರೆ ಮೋದಿ ಕೇರ್ ಮೇಲೆ ಅಷ್ಟೊಂದು ಪ್ಯಾಷನ್. ಸಮೀರ್ ಮೋದಿ ಸರ್ ಹೇಳ್ತಾ ಇದ್ರಂತೆ, ನಮ್ಗೆ ಗೊತ್ತಿಲ್ಲ, ಜಸ್ಟ್ ಅಪ್ಲೈನ್ ಮೇಲೆ ಯಾವ ತರ ಬಿಲೀಫ್ ಇಟ್ಟಿತ್ತು ಅಂತಂದ್ರೆ, ಅವತ್ತು ಬ್ಲಡ್ ಕೊಡಿ, ಒಂದು ರಕ್ತನ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸ್ತಾ ಇದ್ರು ಅಂತ ಹೇಳ್ಬಿಟ್ಟು ಒಂದು ಡೈಲಾಗ್ ಹೊಡಿತಾ ಇದ್ರಲ್ಲ, ಜಸ್ಟ್ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡಿ ನಿಮ್ಗೆ ಫೈನಾನ್ಷಿಯಲಿ ಫ್ರೀಡಮ್ ಕೊಡಿಸ್ತಾ ಇದ್ರು ಅಂತ ಹೇಳ್ಬಿಟ್ಟು ನಾನ್ ಕೇಳಿಲ್ಲ. ಬಟ್ ಆದ್ರೆ ಅಪ್ಲೈನ್ ಮೇಲೆ ಬ್ಲೈಂಡ್ ಫಾಲೋ ಯಾವ ತರ ಮಾಡ್ತಾ ಇದ್ದೆ ಅಂದ್ರೆ, ಅವ್ರು ಹೇಳಿದ್ರಲ್ಲ, ನಾನು ಆತರ ಮಾಡ್ಬೇಕು, ಆತರ ಕಂಪ್ನಿ ಚೆನ್ನಾಗಿದೆ, ಬಿಲೀಫ್ ಇದೆ ನನ್ಗೆ,
ಈ ತರ ಒಂದು ಕಂಪ್ನಿ ಬಿಟ್ಬಿಟ್ಟು ಬೇರೆ ಕಂಪ್ನಿಗೆ ನಾನು ಯಾಕೆ ಹೋಗ್ಲಿ? ರಿಯಲಿ ಫ್ರೆಂಡ್ಸ್, ಅವ್ರು ಎಲ್ಲಾ ಕಂಪ್ನಿನೂ ತುಂಬಾ ಕಂಪ್ನಿ ಹೋಗ್ಬಿಟ್ಟು ಸುತ್ತಾಡ್ಕೊ ಬಂದಿದ್ದಾರೆ. ಬಟ್ ಆದ್ರೆ ನಂದು ಇನ್ನೊಂದೇನಂತಂದ್ರೆ, ಈ ಒಂದೇ ಕಂಪ್ನಿನಲ್ಲಿ ಎಲ್ಲಾ ಪ್ಲಾನ್ ನೋಡಿದ್ದೀನಿ. ಸನ್ಫ್ಲವರ್ ನೋಡಿದೀನಿ, ಮ್ಯಾಕ್ಸಿಮೈಸರ್ ಪ್ಲಾನ್ ಬಂತು, ಅದಾದ್ಮೇಲೆ ಬೇರೆ ಪ್ಲಾನ್ ಬಂತು, ಡಿಫ್ರೆಂಟ್ ಪ್ಲಾನ್ ಎಲ್ಲ ಒಂದೇ ಜಾಗದಲ್ಲಿ ಇಟ್ಕೊಂಡು ಎಲ್ಲಾ ಪ್ಲಾನ್ ನಾನು ನೋಡ್ತಾ ಇದ್ದೀನಿ. ತುಂಬಾ ಜನ ಏನ್ ಮಾಡ್ತಾರೆ, ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಪೇಷನ್ಸ್ ಇರ್ಬೇಕಷ್ಟೇ. ಆ ತಾಳ್ಮೆನ ಕಟ್ಕೋತಾರೆ. ತಾಳ್ಮೆ ಕಟ್ಕೊಂಡು ಎಲ್ಲಾ ಸರ್ವಸ್ವನ ಅವ್ರದ್ದು ಆತರ ಆಗ್ತಾ ಇದೆ. ತುಂಬಾ ಜನ ಹೋದ್ರು, ನಾನು ಹಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ, ಏನ್ ಮಾಡಿದ್ದಾರೆ? ಬೆರಳೆನ್ ಕೆಡಿಷ್ಟು ಮಾತ್ರ, ಆದ್ರೆ ಹೆಸರನ್ನ ಕೆಡ್ಸ್ಕೊಂಡ್ರು. ಬಟ್ ಈ ತರ ಒಂದು ಆಯ್ತು. ತುಂಬಾನೇ ಅಲ್ಲೋ ಕಲ್ಲೋಲ ಆಯ್ತು ಟೀಮು. ಆದ್ರೂ ಯಾರೂ ಬಿಟ್ಟಿಲ್ಲ. ನಮ್ ಜೊತೆನಲ್ಲಿ ಇಲ್ಲಿವರೆಗೂ ಸಾಥ್ ಕೊಟ್ಟಂತ ತುಂಬಾ ಜನ ಲೀಡರ್ಸ್, ತುಂಬಾ ಜನ ಅಪ್ಲೈನ್ಸ್, ಬಹಳಷ್ಟು ಜನಕ್ಕೆ ಅದ್ರ ಜೊತೆನಲ್ಲಿ ಬೇರೆ ಇನ್ನೊಂದು ಇನ್ಸಿಡೆಂಟ್ ನಾನು ಹೇಳಲೇಬೇಕು. ಆ ಇನ್ಸಿಡೆಂಟ್ ಮೋದಿಕೇರ್ ಪವರ್ ಏನು ಹೇಳಿ ಫ್ರೆಂಡ್ಸ್. ಈ ಮೋದಿಕೇರ್ ನಿಮ್ಗೆ ಸಿಕ್ಕಿರೋದು 7 ಜನ್ಮದಲ್ಲಿ. ನಿಮ್ಮ ತಂದೆ, ನಿಮ್ಮ ತಾಯಿ, ನಿಮ್ಮ ಫ್ಯಾಮಿಲಿ ಏನಿದಾರಲ್ಲ, ಎಲ್ಲರೂ ನೀವು ಪುಣ್ಯ ಮಾಡಿದ್ದೀರಾ. ಯಾಕೆ ಗೊತ್ತಾ? ಆ ತರ ಒಂದು ಅವಕಾಶ ನಿಮಗ್ ಸಿಕ್ಕಿದೆ. ನಾವು ಅದ್ರಲ್ಲಿ ಏನಾದ್ರು ಒಂದು ಸಾಧನೆ ಮಾಡ್ಬೇಕಲ್ಲ, ಸಾಧನೆ ಮಾಡಿ ತೋರಿಸ್ಬೇಕಲ್ವಾ? ಒಂದೇ ಒಂದು ಇನ್ಸಿಡೆಂಟ್ ನಾನು ಡೌನ್ ಲೈನ್ ಆಗಿರುವಂತದ್ದು. ರಿಯಲಿ ಅದನ್ನ ನೆನ್ಸ್ಕೊಂಡ್ರೆ ಇನ್ನೂ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಆ ಒಂದು ಸರಿ ನಾನು ಡೌನ್ ಲೈನ್ ಒಂದು ಜರ್ನಿ ಒಂದು ಮಾಡ್ತಾ ಇದ್ರು. ಜರ್ನಿ ಅಂತಂದ್ರೆ ಅವರು ಆಲ್ಮೋಸ್ಟ್ ಲೈನಲ್ಲಿ ಇರೋರು ಅನ್ಕೋತೀನಿ. ಜರ್ನಿ ಮಾಡ್ತಾ ಇದ್ರು. ಯಾವ್ದೋ ಶಿರ್ಡಿಗೆ ಹೋಗ್ತಾ ಇದ್ರು. ಶಿರ್ಡಿಗೆ ಹೋಗ್ಬೇಕಾದ್ರೆ ಬಂದ್ಬಿಟ್ಟು ದಾವಣಗೆರೆನಲ್ಲಿ ಹೋಗ್ಬೇಕಾದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಗಾಡಿ ಆಕ್ಸಿಡೆಂಟ್ ಆಗಿ ಗಾಡಿ ಬಿದ್ದೋಗಿದೆ. ಬಟ್ ಆ ಟೈಮಲ್ಲಿ ಮೇಡಮ್ ಅವರು ನನಗೆ ಆಕ್ಚುಲಿ 11 ಗಂಟೆ ರಾತ್ರಿನಲ್ಲಿ ಫೋನ್ ಮಾಡಿದ್ದಾರೆ. ಅನ್ನೆಸರಿ ಮೇಡಮ್ ಫೋನ್ ಮಾಡಲ್ಲ ನನಗೆ. ಏನಾದ್ರು ಮೆಸೇಜ್ ಇತ್ತು ಅಂದ್ರೆ, ಏನಾದ್ರು ವಿಷಯ ಇತ್ತು ಅಂದ್ರೆ ಮಾತ್ರ ಫೋನ್ ಮಾಡ್ತಾರೆ. ಅವತ್ತು ಬ್ಯಾಡ್ ಲಕ್ ಏನಾಗಿದೆ ಅಂದ್ರೆ, ನಾನು ಹೋಮ್ ಮೀಟಿಂಗ್ ಅಲ್ಲಿ ಕೂತಿದ್ದೀನಿ. ಹೋಮ್ ಮೀಟಿಂಗ್ ಅಲ್ಲಿ ಮೊಬೈಲ್ ಸೈಲೆಂಟ್ ಕೊಡಾಕ್ತಾರಲ್ಲ, ಸೈಲೆಂಟ್ ಕೊಡಾಕ್ಬಿಟ್ಟು ಪ್ರೋಗ್ರಾಮ್ ಮುಗಿಸ್ಕೊಂಡು ಹೋಮ್ ಮೀಟಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ಬಿಟ್ಟಿದ್ದೀನಿ. ಮನೆಗೆ ಬಂದು ಹಂಗೆ ಮನಿಕೊಂಡ್ಬಿಟ್ಟಿದ್ದೀನಿ. ನೋಡಿಲ್ಲ ನಾನು. ಮೇಡಮ್ ಅವರು ತುಂಬಾ ಸರಿ ಫೋನ್ ಮಾಡಿದ್ದಾರೆ. ತುಂಬಾ ಏನು ಫೋನ್ ಎತ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು 4-5 ಟೈಮ್ಸ್ ಫೋನ್ ಮಾಡಿದ್ದಾರೆ, ಎತ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಬಟ್ ಆದ್ರೆ ಅವ್ರು ಏನಂತಂದ್ರೆ, ಇಲ್ಲಿ ದಾವಣಗೆರೆನಲ್ಲಿ ಇದೆಯಲ್ಲ, ಸ್ವಲ್ಪ ನಮ್ಗೆ ಸಪೋರ್ಟ್ ಸಿಗುತ್ತೆ ಅಂತ ಹೇಳಿ. ಬಟ್ ಆದ್ಮೇಲೆ ಮಾರ್ನಿಂಗ್ ನಾನು ಫೋನ್ ಮಾಡಿದೆ. ಸರ್, ಒಂದು ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು ಸರ್, ಅದಕ್ಕೆ ಫೋನ್ ಮಾಡ್ತಾ ಇದ್ದೆ ಸರ್. ದಯವಿಟ್ಟು ಯಾಕೆ ಸರ್ ನೀವು ಫೋನ್ ಎತ್ತಿಲ್ಲ, ನೀವು ಈ ಟೈಮಲ್ಲಿ ಹಿಂಗ್ ಮಾಡಿದ್ರು ಅಂತ. ಮೇಡಮ್ ಈ ತರ ಸೈಲೆಂಟ್ ಮಾಡಾಕಿದೆ ಮೇಡಮ್, ದಯವಿಟ್ಟು ನಂಗೆ ಗೊತ್ತಾಗಿಲ್ಲ, ಏನಾಯ್ತು ಮೇಡಮ್, ಏನ್ ಪ್ರಾಬ್ಲಮ್ ಮೇಡಮ್ ಅಂತ ಕೇಳಿದೆ. ಸರ್, ಈ ತರ ಸಿಡಿಗೆ ಹೋಗ್ತಾ ಇದೆ ಸರ್, ಈ ತರ ಆಕ್ಸಿಡೆಂಟ್ ಆಗೋಯ್ತು ಸರ್. ಇಲ್ಲಿ ಬಂದಿರುವಂತ ವ್ಯಕ್ತಿಗಳೆಲ್ಲ ಹೇಳಿ, ಇಲ್ಲಿ ಬಂದಿರುವಂತ ವ್ಯಕ್ತಿಗಳೆಲ್ಲ ಜಸ್ಟ್ ಸೆಲ್ಫಿ ತಗೋತಾ ಇದಾರೆ, ಫೋಟೋ ತಗೋತಾ ಇದಾರೆ. ಯಾರು ಹೆಲ್ಪ್ ಮಾಡ್ತಾ ಇಲ್ಲ, ಯಾರು ಆಂಬುಲೆನ್ಸ್ ಕರೆಸ್ತಾ ಇಲ್ಲ, ಯಾರು ಬಂದ್ಬಿಟ್ಟು ಮೇಲ್ಗಡೆ ಎತ್ತಿ ಕೂರಿಸ್ತಾ ಇಲ್ಲ, ಯಾರು ಏನು ಅಂತ ಕೇಳ್ತಾ ಇಲ್ಲ, ನೀರನ್ನು ಕೊಡ್ತಾ ಇಲ್ಲ. ಸರ್, ಈ ತರ ಸಮಸ್ಯೆ ಆಗಿದೆ ಸರ್, ದಯವಿಟ್ಟು ನನ್ಗೆ ಸ್ವಲ್ಪ ಹೆಲ್ಪ್ ಮಾಡಿ ಸರ್ ಅಂತಂದ್ರು. ನನಗೆ ಕೈ ಕಾಲು ಓಡಿಲ್ಲ, ನಾನು ಏನ್ ಮಾಡೋದು? ಆ ಟೈಮಲ್ಲಿ ಹೊಡೆದಿದ್ದು ಒಂದೇ ಫೋನ್. ಚಂದ್ರ ಸರ್ ಒಂದು ಫೋನ್ ಮಾಡಿದೆ. ಚಂದ್ರ ಸರ್ ಇಮಿಡಿಯೇಟ್ ಆಗಿ ರಾಜೇಶ್ ಸರ್ಗೆ, ವಿಜಯ್ ಸರ್ಗೆ ಎಲ್ಲ ಫೋನ್ ಮಾಡಿದ್ರು. ಬಂದ್ಬಿಟ್ಟು ದಾವಣಗೆರೆಗೆ ಹೋಯ್ತು. ರವಿ ಸರ್ ಫೋನ್ ಮಾಡಿದ್ರು, ರವಿ ಕುಲಕರ್ಣಿ ಸರ್ ಫೋನ್ ಮಾಡಿದ್ರು. ರವಿ ಕುಲಕರ್ಣಿ ಸರ್ ಫೋನ್ ಮಾಡಿ ವಿತಿನ್ 15 ಮಿನಿಟ್ಸ್ ಅಲ್ಲಿ ಅವ್ನ ಸ್ಪಾಟ್ ಹೋಗ್ಬಿಟ್ಟು ಅಲ್ಲಿ ಏನಾಗಿದೆ ಯೋಗಕ್ಷೇಮ ವಿಚಾರಿಸಿ, ಆಂಬುಲೆನ್ಸ್ ನ ಕರೆಸಿ, ಅಲ್ಲೋಗಿ ಟ್ರೀಟ್ಮೆಂಟ್ ನ ಕೊಟ್ಟು, ಅವ್ರನ್ನ ಸೇಫ್ ಆಗಿ ನೋಡ್ಕೊಂಡು, ಅಲ್ಲಿ ಊಟ ಗೀಟ ಎಲ್ಲ ತಿಂಡಿ ಎಲ್ಲ ವ್ಯವಸ್ಥೆ ಎಲ್ಲ ಕೊಟ್ಟು, ಅಲ್ಲಿಂದ ಅವ್ರನ್ನ ಬಸ್ ಹತ್ತಿ ಬೆಂಗಳೂರಿನ ಕಳ್ಸಿಕೊಟ್ಟಿದ್ದಾರೆ. ರಿಯಲಿ ಫ್ರೆಂಡ್ಸ್, ಇದು ನಾನು ಹೇಳಿದ್ದು, ನಾನು 7 ಜನ್ಮದಲ್ಲಿ ನಾವು ಪುಣ್ಯ ಮಾಡಿರ್ಬೇಕು. ಈ ತರ ಒಂದು ಅವಕಾಶ, ಈ ತರ ಒಂದು ಬಿಸ್ನೆಸ್, ಇದನ್ನ ಕಾನ್ಫಿಡೆನ್ಸ್ ಆಗಿ ನಾವು ಮಾಡ್ಕೊಂಡ್ರೆ ಎಲ್ಲಾನು ಸಿಗುತ್ತೆ, ಬಾಂಡಿಂಗ್ ಎಲ್ಲಾನು ಸಿಗುತ್ತೆ. ಅವ್ರಿಗೆ ಹೆಂಗ್ ಬಂತು ಆಲೋಚನೆ ನೋಡಿ, ಈ ತರ ಸಪೋರ್ಟ್ ಸಿಗುತ್ತೆ ಅಂತ ಹೇಳಿ. ಬಟ್ ಆದ್ರೆ ನಮ್ಗೆ ಇದುವರೆಗೂ ನನ್ಗೆ ಅಪ್ಲೈನೂ ಅಲ್ಲ, ನಾನು ಡೌನ್ ಲೈನು ಅಲ್ಲ, ಒಂದು ರಿಲೇಶನ್ಶಿಪ್, ಒಂದು ಬಾಂಡಿಂಗ್. ಬಟ್ ಈ ತರ ಬಂದ್ಬಿಟ್ಟು ಬಹಳಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೆಗೆಟಿವ್ ಆದಾಗ ಆಗಿರ್ಬೋದು, ಡಿಸ್ಕಷನ್ ಆಗಿರ್ಬೋದು, ನಟ ಸರ್ ಆಗಿರ್ಬೋದು, ಅವ್ರು ಡೌನ್ ಲೈನ್ ಸತೀಶ್ ಸರ್ ಆಗಿರ್ಬೋದು, ಮನೋಹರ್ ಆಗಿರ್ಬೋದು, ಈ ಕಡೆ BM ಸುರೇಶ್ ಆಗಿರ್ಬೋದು, ಆರ್ ಸುರೇಶ್ ಸರ್ ಆಗಿರ್ಬೋದು, ನಾಗರಾಜ್ ಸರ್ ಆಗಿರ್ಬೋದು, ಬಹಳಷ್ಟು ಜನ, ಪುಟ್ಟಾಮಿ ಸರ್ ಆಗಿರ್ಬೋದು, ಒಬ್ರಲ್ಲ ಇಬ್ಬರಲ್ಲ, ರಾಜೇಶ್ ಸರ್ ಆಗಿರ್ಬೋದು, ಬಹಳಷ್ಟು ಜನ. ಈ ತರ ಏನಾಗಿದೆ ಮಂಡ್ಯದಲ್ಲಿ ರಮೇಶ್ ರಾಜ್ ಅವರಾಗಿರ್ಬೋದು, ಬಹಳಷ್ಟು ಜನ, ಎಲ್ಲ ಒಂದು ಕೋರ್ಡಿನೇಷನ್, ಒಂದು ಬಾಂಡಿಂಗ್. ನಾವು ಬಂತು ಅಂದ್ರು, ನಾವು ಡಿಸ್ಕಷನ್ ಕೂತ್ಕೊಂಡ್ರು ಅಷ್ಟೇ ನಗ್ತಾ ಇರ್ತೀವಿ, ಎಂಜಾಯ್ ಮಾಡ್ತಾ ಇರ್ತೀವಿ. ಬಟ್ ಈ ತರ ಒಂದು ನಾವೇನಾಗ್ತದೆ, ಈ ಒಂದು ಫ್ಯಾಮಿಲಿ ಹೊರಗಡೆ ಎಲ್ಲ ಸಿಗುತ್ತಾ? ಇಷ್ಟೊಂದು ಇಲ್ಲಿರುವಂತದ್ದು ಯಾವುದೇ ಕಾರಣಕ್ಕೂ ಸಿಗಲ್ಲ ಫ್ರೆಂಡ್ಸ್. ಬಟ್ ನೀವು ಯೋಚನೆ ಮಾಡಿ, ನಿಮ್ಮ ಬಿಸ್ನೆಸ್ ನ ಡೆವಲಪ್ಮೆಂಟ್ ಮಾಡ್ಕೋಬೇಕಾದ್ರೆ ಒಳ್ಳೆ ಅವಕಾಶಗಳು, ಒಳ್ಳೆ ಬಿಸ್ನೆಸ್ ಬಂದ್ಬಿಟ್ಟು ಈ ತರ ಒಂದು ಬ್ಯೂಟಿಫುಲ್ ಇದೆ. ನನ್ಗೆ ಆ ತರ ಒಂದು ಆಗಿದೆ, ಫೀಲಿಂಗ್ಸ್ ಆಗಿದೆ. ಬಟ್ ಅದರಿಂದಾನೆ ಇನ್ನ ಎಂತ ಕಂಪ್ನಿ ಬಂದ್ರು, ಯಾವ ಕಂಪ್ನಿ ಬಂದ್ರು ಅವರು ನಮ್ಮನ್ನ ಚೇಕ್ ಮಾಡಕ್ ಆಗಲ್ಲ. ಯಾಕೆ ಗೊತ್ತಾ? ತೆಲುಗಿನಲ್ಲಿ ಒಂದು ಮೂವಿನಲ್ಲಿ ಒಂದು ಡೈಲಾಗ್ ಇದೆ, ಏನ್ ಗೊತ್ತಾ? ಯಾವ್ದೋ ಒಂದು ಕಾಮಿಡಿ ಆಕ್ಟರ್ ಹೊಡಿತಾನೆ ಒಂದು ಡೈಲಾಗ್, ಏನಂತಂದ್ರೆ, ಐ ಆಮ್ ನಾಟ್ ಫಾರ್ ಸೇಲ್ ಬಿಕಾಸ್ ಐ ಆಮ್ ಸೋಲ್ಡ್ ಔಟ್. ನಾನ್ ನಾಟ್ ಫಾರ್ ಸೇಲ್, ಯಾಕಂದ್ರೆ ನಾನು ಸೇಲ್ ಆಗುವಂತವನಲ್ಲ, ಆಲ್ರೆಡಿ ಸೋಲ್ಡ್ ಔಟ್ ಮೋದಿಕೇರ್ಗೆ. ಓಕೆನಾ? ಇಷ್ಟನ್ನ ಹೇಳ್ತಾ ಇವತ್ತಿನ ಸೆಕ್ಷನ್ ನ ಕ್ಲೋಸ್ ಮಾಡಕ್ಕಿಂತ ಮುಖ್ಯವಾಗಿ ಇನ್ನೊಂದು ಫೈನಲ್ ಒಂದೇ ಒಂದು ಮೆಸೇಜ್ ಒಂದಿದೆ. ಆ ಮೆಸೇಜ್ ನ ಹೇಳ್ಬಿಟ್ಟು ನಾನು ಇವತ್ತಿನ ಸೆಕ್ಷನ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಬಹಳ ಟೈಮ್ ಆಗಿದೆ. ಓಕೆ, ಮತ್ತೆ ಒಂದು ಅದ್ದೂರಿ ಒಂದು ಕಾರ್ಯಕ್ರಮ ಒಂದಿದೆ, DP ಇನೋಗ್ರೇಷನ್ ಒಂದು ಕಾರ್ಯಕ್ರಮ. DP ಬಂದ್ಬಿಟ್ಟು DP ಉದ್ಘಾಟನಾ ಹಬ್ಬ. DP ಉದ್ಘಾಟನಾ ಹಬ್ಬ ಅಂತಂದ್ರೆ ಒಂದು ದೊಡ್ಡ ಮಟ್ಟಕ್ಕೆ ಒಂದು DP ಇನೋಗ್ರೇಷನ್ ಇದೆ. ಬಟ್ ಅದಕ್ಕೆ ಚೀಫ್ ಗೆಸ್ಟ್ ಆಗಿ ಕೆಲವೊಂದು ಗಣ್ಯ ವ್ಯಕ್ತಿಗಳನ್ನ ಕರೀತಾ ಇದ್ದೀನಿ. ಆ ಗಣ್ಯ ವ್ಯಕ್ತಿಗಳು ಯಾರಪ್ಪ ಅಂತಂದ್ರೆ, ಮಣ್ಣಿನ ಮಗ ಮಾಜಿ ಪ್ರಧಾನಮಂತ್ರಿ ಅವ್ರ ಮಗ ಕುಮಾರಸ್ವಾಮಿ ಅವರು,
ಅವರು ಬರ್ತಾ ಇದಾರೆ ಇನೋವೇಷನ್ಗೋಸ್ಕರ. ಮುಖ್ಯಮಂತ್ರಿ ಅವರು ಬರ್ತಾ ಇದ್ದಾರೆ, ಕುಮಾರಸ್ವಾಮಿ ಅವರು. ಅದ್ರ ಜೊತೆನಲ್ಲಿ ಗ್ಲೋಬಲ್ ಬ್ಲಾಕ್ ಡೈಮಂಡ್ ಡೈರೆಕ್ಟರ್ ರಾಜು ಡಿ ಜಿ ಸರ್ ಬರ್ತಾ ಇದಾರೆ. ಅದ್ರ ಜೊತೆನಲ್ಲಿ ಬಂದ್ಬಿಟ್ಟು ನಮ್ಮ ವಿರಾಟ್ ಟೀಮ್ ಚಂದ್ರು ಸರ್ ಅವರು ಬರ್ತಾ ಇದಾರೆ. ಚಂದ್ರು ಸರ್ ನಮ್ಮ ಅಪ್ಲೈನ್ ಅವರು ಬರ್ತಾ ಇದಾರೆ. ತುಂಬಾ ಅದ್ದೂರಿಯಾಗಿದೆ ಬಿಲ್ಡಪ್. ಮೇ ಬಿ ಟಾರ್ಗೆಟ್ ಬಿಗ್ಗೆಸ್ಟ್ ಟಾರ್ಗೆಟ್ ಇದೆ. ಯಾರು DP ಇನೋವೇಷನ್ ಈ ತರ ಮುಂದೇನು ಮಾಡ್ಬೋದು ಅಂತ ಹೇಳ್ಬಿಟ್ಟು ತೋರ್ಸ್ಕೊಡಕ್ ಕೊಡ್ತಾ ಇದ್ದೀನಿ. ಅದ್ದೂರಿಯಾಗಿದೆ. 1,000 ಇಂದ ಹಿಡಿದು ಮೇ ಬಿ 2,000 ಕ್ರಾಸ್ ಆಗ್ಬೋದು. 2,000 ಜನಕ್ಕಿಂತ ಜಾಸ್ತಿ ಟಚ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬಿಗ್ಗೆಸ್ಟ್ ಚಾಲೆಂಜ್ ಮಾಡಿದೀವಿ. ಇದು ಬಂದ್ಬಿಟ್ಟು ಅಂದ್ರಳ್ಳಿ ಮೈನ್ ರೋಡ್ ಅಲ್ಲಿ ಇರುತ್ತೆ, ಬೆಂಗಳೂರಲ್ಲಿ ಇರುತ್ತೆ. ನಿಮ್ಮ ಅಪ್ಲೈನ್ಸ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ. ವಾಟ್ಸ್ಆಪ್ ಗ್ರೂಪ್ಗಳೆಲ್ಲ ಮೆಸೇಜ್ ಹಾಕಿದ್ದಾರೆ. ಲೊಕೇಶನ್ ಬರುತ್ತೆ, ಬಸ್ ನಂಬರ್ ಬರುತ್ತೆ, ಎಲ್ಲ ಶೇರ್ ಮಾಡ್ತಾರೆ. ಎನಿವೇ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮಂಜುನಾಥ್ ಸರ್, ಇಷ್ಟೊತ್ತು ಟೈಮ್ ಕೊಟ್ಟಿದ್ದಕ್ಕೆ. ತುಂಬಾ ಟೈಮ್ ತಗೊಂಡ್ಬಿಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವಿಜಯ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಸೊ ಬೇಕಾದಷ್ಟು ಇನ್ಸಿಡೆಂಟ್ ನ ಕವರ್ ಮಾಡಿದ್ರೆ, ಅದಕ್ಕೆ ಟೈಮ್ ಜಾಸ್ತಿ ಆಯ್ತು, ತೊಂದರೆ ಇಲ್ಲ. ಸೊ ಒಂದು ಎಮೋಷನಲ್ ರೋಲರ್ ಕೋಸ್ಟರ್ ರೈಡ್ ನಮ್ಮ ವಿಜಯ್ ಅವ್ರದ್ದು. ಕಂಪ್ಲೀಟ್ ಫ್ಯಾಮಿಲಿಲಿ ಯಾವುದೇ ತರ ತೊಂದರೆ ಇದ್ರು ಕೂಡ ಅಟ್ಲೀಸ್ಟ್ ಅವರ ಪ್ಯಾಷನ್, ಡೆಡಿಕೇಶನ್, ಈ ಒಂದು ಮೋದಿ ಕೇರ್ಗೆ ಅಂತ, ಈ ಮೋದಿ ಕೇರ್ ಬಿಸ್ನೆಸ್ ಅವರ ಟೀಮ್ಗೆ ಎಷ್ಟು ಪ್ಯಾಷನೇಟ್ ಆಗಿ ಅವ್ರ ಇನ್ವಾಲ್ವ್ಮೆಂಟ್, ಅವ್ರ ಟೈಮ್ ಕೊಟ್ಟಿದ್ದಾರೆ ಅಂತ ಆಕ್ಚುಲಿ ಅವರು ಸುಮಾರು ಇದನ್ನ ಕನೆಕ್ಟ್ ಮಾಡಿದ್ದಾರೆ. ಸೊ ಇದಕ್ಕೆ ಆಕ್ಚುಲಿ ಅವ್ರನ್ನ ಈ ಒಂದು ಸೆಷನ್ಗೆ ಕರೆದಿದ್ದು. ಚಂದ್ರ ಸರ್ ಆಕ್ಚುಲಿ ಬೇಕಾದಷ್ಟು ಸತಿ ವಿಜಯ್ ಅವರು ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ರು ಕೂಡ ಅವರ ಒಂದು ಹಾರ್ಡ್ ವರ್ಕ್ ಚಂದ್ರು ಸರ್ ಯಾವತ್ತೂ ಕೂಡ ಜ್ಞಾಪಿಸ್ಕೊತಾ ಇರ್ತಾರೆ. ಇವನ್ ಅವಾಗ ಅವ್ರು ಕೇಳ್ತಾ ಇರ್ತಾರೆ ವಿಜಯ್ ಅವ್ರ ವರ್ಕಿಂಗ್ ಹೇಗ್ ನಡೀತಾ ಇರುತ್ತೆ ಅಂತ. ಸೊ ಚಂದ್ರ ಸರ್ಗೂ ಕೂಡ ಬೇಕಾದಷ್ಟು ಒಂದು ವಿಜಯ್ ಅವರು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂತ ಎಕ್ಸ್ಪೆಕ್ಟೇಷನ್ ಅವ್ರಿಗೂ, ವಿಜಯ್ ಅವ್ರಿಗೂ ಕೂಡ ಗೊತ್ತು. ಆದಷ್ಟು ಬೇಗ. ಎಸ್, ಚಂದ್ರ ಅವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ ಅವರ ಒಂದು ಇನ್ವಾಲ್ವ್ಮೆಂಟ್, ಅವರ ಪ್ಯಾಷನ್ ಇನ್ನೂ ಎಲ್ಲೋ ಇರ್ಬೇಕಾಗಿತ್ತು, ಸದ್ಯಕ್ಕೆ ಇನ್ನೂ ಸ್ಟಾರ್ಟ್ ಆಗಿದೆ. ಒಂದಲ್ಲ ಒಂದು ದಿನ ಹೋಗ್ತಾರೆ ಅಂತ ಚಂದ್ರು ಸರ್ ಅವ್ರಿಗೆ ನಂಬಿಕೆ. ಒಂದಲ್ಲ ಒಂದಿನ ಅದು ಖಂಡಿತ ಈಡೇರುತ್ತೆ. ಸೊ ಬೇಕಾದಷ್ಟು ಮೆಟ್ಲು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಥ್ಯಾಂಕ್ ಯು ಫಾರ್ ಕರ್ನಾಟಕ ಆಲ್ ಲೀಡರ್ಸ್. ಎಲ್ಲಾ ಕಡೆಯಿಂದ ನಾನು ಇನ್ಫಾರ್ಮೇಶನ್ ತಗೊಂಡಿದ್ದೀನಿ, ಕಲ್ತಿದ್ದೀನಿ. ಪ್ರತಿಯೊಂದು ಮಂಜುನಾಥ್ ಶೆಟ್ಟಿ ಟೀಮ್ ಇಂದ ಇನ್ಸ್ಪೈರ್. ಕರ್ನಾಟಕ ಎಂಟೈರ್ ಟೀಮು ಒಂದು ಟೈಮ್ ಅಲ್ಲಿ ಬಂದ್ಬಿಟ್ಟು ತಿರುಗಿ ನೋಡೋ ತರ ಮಂಜುನಾಥ್ ಶೆಟ್ಟಿ ಟೀಮ್ ಮಾಡಿದ್ದಾರೆ. ಅವ್ರನ್ನೆಲ್ಲ ಇನ್ಸ್ಪೈರ್ ಆಗಿ ತಗೊಂಡಿದ್ದಾರೆ. ಬಟ್ ನಾವು ಕೂಡ ತಗೊಂಡಿದ್ವಿ. ಈಚ್ ಎವ್ರಿ ಒನ್ ಪರ್ಸನ್ ಎಲ್ಲರ ಹತ್ರ ಕಲ್ತಿರೋ ವಿಚಾರ ಇದೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರ ಹೆಸರು ಹೇಳಕ್ ಆಗ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಂಜುನಾಥ್ ಸರ್. ಥ್ಯಾಂಕ್ ಯು ವಿಜಯ್, ಥ್ಯಾಂಕ್ ಯು ವೆರಿ ಮಚ್. ಸೊ ಒಂದು ವಂಡರ್ಫುಲ್ ಜರ್ನಿ ವಿಜಯ್ ಅವ್ರದ್ದು. ಬೇಕಾದಷ್ಟು ನೋವುಗಳು ಅವರ ಫ್ಯಾಮಿಲಿ. ಸೊ ಅದಕ್ಕೆ ಅವರ ಜರ್ನಿ ಬೇಸಿಕಲಿ ಎಮೋಷನಲ್ ರೋಲರ್ ಕೋಸ್ಟರ್. ಅವ್ರು ಅವಾಗವಾಗ ದೇವ್ರು ಕಷ್ಟ ಕೊಟ್ಟಿದ್ದಾರೆ ಅಂದ್ರೆ, ದೇವ್ರು ಕಷ್ಟ ಕೊಡೋದು ಯಾವಾಗ್ಲೂ ಪ್ರೀತಿ ಜಾಸ್ತಿ ಮಾಡೋರ್ನ ಅಂತೆ. ಸೊ ಅದಕ್ಕೆ ಅದು ಇನ್ನು ಗಟ್ಟಿ ಮಾಡ್ತಾ ಇದ್ದಾರೆ ನಮ್ಮ ವಿಜಯ್ ಅವ್ರನ್ನ, ಅಷ್ಟೇ, ಇನ್ನೇನಿಲ್ಲ. ಸೊ ಅದನ್ನ ಒಂದಲ್ಲ ಒಂದು ದಿನ ಅದು ರಿಸಲ್ಟ್ ಆಗಿ ಎಫರ್ಟ್ ಆಲ್ರೆಡಿ ಹಾಕಿದ್ದಾರೆ. ಸೊ ಅದು ತಕ್ಕನಾಗಿ ಒಂದಲ್ಲ ಒಂದ್ ದಿನ ರಿಸಲ್ಟ್ ಬಂದೇ ಬರುತ್ತೆ. ಓಕೆ, ಥ್ಯಾಂಕ್ ಯು ವಿಜಯ್ ಅವರೇ, ಥ್ಯಾಂಕ್ ಯು ವೆರಿ ಮಚ್ ನಿಮ್ ಟೈಮ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಸೊ ನಮ್ಮ ಪಾರ್ಟಿಸಿಪೆಂಟ್ಸ್ಗೆ ನಾಳೆ ಯಾರು ಬರ್ತಾ ಇದಾರೆ ಅಂತ ತೋರಿಸೋ ಟೈಮ್. ಸೊ ಕ್ವಿಕ್ ಆಗಿ ನಾಳೆ ನಮ್ಮ ಜೊತೆ ಬರ್ತಾ ಇರೋರು ಶಿವಮೊಗ್ಗ ಭಾಗದಿಂದ. ಸೊ ನಮ್ಮ ಮತ್ತೆ ಇನ್ನೊಬ್ರು ಚಂದ್ರ ಬರ್ತಾ ಇದ್ದಾರೆ. ಆದ್ರೆ ಶಿವಮೊಗ್ಗ ಇದರಲ್ಲಿ ಇರುವಂತ ನಮ್ಮ ಚಂದ್ರಶೇಖರ್ ಅವರು. ಸೊ ಗಣೇಶ್ ಅವರ ಟೀಮ್ ಇಂದ ಶಿವಮೊಗ್ಗದಿಂದ ನಾಳೆ ನಮ್ ಜೊತೆ ಇರೋರು ಚಂದ್ರ ಅವರು. ಸೊ ಇವರ ಒಂದು ಜರ್ನಿಯಲ್ಲಿ ಹೇಗೆ ಮೋದಿ ಕೇರ್ ಬಾಂಡಿಂಗ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ನಾಳೆ ಕೇಳೋಣ. ಸೇಮ್ ಟೈಮ್ 9 o'clock 8:50 ಕನೆಕ್ಟ್ ಆಗಿ. ಮತ್ತೆ ಇವತ್ತೇ ಲಾಸ್ಟ್ ಡೇಟ್ ರೀಪರ್ಚೇಸ್ ಪ್ರೋಗ್ರಾಮ್ ಒಂದು ಎಕ್ಸ್ಟ್ರಾ ಪಿವಿಗೆ ಎಷ್ಟಾಗುತ್ತೋ ಅಷ್ಟು ಬೇಗ ನಿಮ್ಮ ಬಿಲ್ಲಿಂಗ್ ನ ಮುಗಿಸ್ಕೊಳ್ಳಿ, ಮರಿಬೇಡಿ. ಸೊ ಇಷ್ಟ ಹೇಳ್ತಾ ಇವತ್ತಿನ ಸೆಷನ್ ವಿಜಯ್ ಅವರು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಅವರ ಟೀಮ್ಗೆ ಅವ್ರಿಗೆ ಮತ್ತೆ ಆಲ್ ದಿ ಬೆಸ್ಟ್ ಹೇಳ್ತಾ, ಮತ್ತೆ ಎಲ್ಲಾ ಪಾರ್ಟಿಸಿಪೆಂಟ್ಸ್ಗೂ ಕೂಡ ಮತ್ತೆ ನಾಳೆ ಸಿಗೋಣ ಸೇಮ್ ಟೈಮ್ 9 o'clock. ಮತ್ತೆ ಎಲ್ಲರಿಗೂ ಗುಡ್ ನೈಟ್, ಮತ್ತೆ ನಾಳೆ ಸಿಗೋಣ. ಥ್ಯಾಂಕ್ ಯು.